ಎಲ್ರಿಗೂ ನಮಸ್ಕಾರ. ನಿನ್ನೆ ರಾಮಾಯಣದ ಬಗ್ಗೆ ಮಾಸ್ತಿಯವರ ದರ್ಶನದ ಮಾತುಗಳನ್ನ ಕೇಳಿದವರು ಇವತ್ತು ಬಂದಿರಬಹುದು ಒಂದಷ್ಟು ಜನ. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನಾನು ನಿನ್ನೆನೇ ಕೇಳಬೇಕಾಗಿತ್ತು, ನಾನು ಕೂತ್ಕೊಂಡು ಮಾತಾಡೋದಕ್ಕೆ ನಿಮ್ಮ ಅನುಮತಿ ಬೇಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಕಾಲಿನ ತೊಂದರೆ ಇದೆ. ಎಲ್ಲಕ್ಕಿಂತ ಮೊದಲನೇದಾಗಿ ನಾನು ಒಂದು ವಿಚಾರ ಇವತ್ತು ಹೇಳಬೇಕು ಮಾಸ್ತಿಯವರ ಬಗ್ಗೆ. ಅವರು ಈ ರಾಮಾಯಣ ಮತ್ತು ಮಹಾಭಾರತ ಎರಡೂ ಗ್ರಂಥಗಳನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡಿ ಸಮೀಕ್ಷೆ ಮಾಡಿದ್ದಾರೆ. ಇದರಲ್ಲಿ ರಾಮಾಯಣದಲ್ಲಿ ರಾಮನನ್ನು, ಮಹಾಭಾರತದಲ್ಲಿ ಕೃಷ್ಣನನ್ನು ಅವರು ಒಂದು ಅವತಾರ, ವಿಷ್ಣುವಿನ ಒಂದು ಅವತಾರ ಅಂತ ಅವರು ನೋಡದೇ ಇದ್ದರೂ ಕೂಡ ಪ್ರತ್ಯೇಕವಾದ ಗ್ರಂಥಗಳಲ್ಲಿ ಕೃಷ್ಣ ಕರ್ಣಾಮೃತವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಬೇರೆ ಒಂದು ವಿಚಾರಗಳನ್ನ ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ ಅವರ ಒಂದು ಭಕ್ತಿ ಪಾರಮ್ಯತೆ ಎಷ್ಟಿತ್ತು ಅವರಿಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಅವರ ಮೂಲ ಉದ್ದೇಶ ಏನು ಅಂದರೆ, ಈ ಗ್ರಂಥದಲ್ಲಿ ಗ್ರಂಥನಿಷ್ಠವಾದ ಸಮೀಕ್ಷೆ, ಅದು ಗ್ರಂಥಕ್ಕೆ ಹೊರತಾದ ಸಮೀಕ್ಷೆ ಅಲ್ಲ. ಈ ರಾಮಾಯಣ ಗ್ರಂಥದಲ್ಲಿ ಹಾಗೂ ಮಹಾಭಾರತ ಗ್ರಂಥದಲ್ಲಿ ಏನು ಕಾಣ್ತಾ ಇದೆ, ಆ ಕಾಣೋದರಲ್ಲಿ ಯಾವ ರೀತಿಯ ಒಂದು ಬೇರೆ ಸೇರ್ಪಡೆಗಳು ಬಂದುಬಿಟ್ಟಿರೋದು ಎದ್ದು ಕಾಣ್ತಾ ಇದೆ ಅಂಥದನ್ನು ಅವರು ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಆ ಮೂಲ ಗ್ರಂಥವೇ ಆಧಾರ ಅವ್ರು ಹೇಳ್ತಾ ಇರೋದಕ್ಕೆ. ಸೊ ಅದನ್ನು ನಾವು ಮನಸ್ಸಲ್ಲಿಟ್ಕೋಬೇಕು. ಇದು ರಾಮಾಯಣದಂತೆಯೇ ಮಹಾಭಾರತದಲ್ಲೂ ಕೂಡ ಅವರು ಭಾಗವತ ಪರವಾದ ಕೃಷ್ಣನ ವಿಚಾರಗಳನ್ನು ಅದು ಆಮೇಲಿನ ಹಲವಾರು 100 ವರ್ಷಗಳ ನಂತರ ಸೇರ್ಪಡೆಯಾದ ವಿಚಾರ ಅಂತ ಅವರು ಸ್ಪಷ್ಟವಾಗಿ ಹೇಳಿ ಅವೆಲ್ಲವನ್ನು ನಿರಾಕರಿಸ್ತಾರೆ. ಅದರೊಳಗೆ ಭಗವದ್ಗೀತೆಯ ಹಲವಾರು ಅಂಶಗಳು ಸೇರಿವೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗೆಂದ ಮಾತ್ರಕ್ಕೆ ಇಡೀ ಭಗವದ್ಗೀತೆಯನ್ನೇ ನಿರಾಕರಿಸ್ತಾರೆ ಅನ್ನೋದಲ್ಲ ಅಲ್ಲಿಯ ಒಂದು ಸಂದರ್ಭ. ಅದರಲ್ಲಿ ಬರುವಂಥ ಆ ಅವತಾರದ ವಿಷಯವಾಗಿ ಬರುವಂಥ ವಿಶ್ವರೂಪ ದರ್ಶನ ಇರ್ಬೋದು, ಅಂಥ ವಿಚಾರಗಳನ್ನು ಅವರು ನಿರಾಕರಿಸ್ತಾರೆ. ಇದು ಮಹಾಭಾರತವನ್ನು ಅವರು ಹೇಳೋದು 100 ಜನರನ್ನು ಕುರಿತ 100 ವರ್ಷಗಳ ಒಂದು ಕಥಾನಕ, ವಿಶಾಲವಾದ ಹರವು. ಇದನ್ನು ಒಬ್ಬರು ಹೇಳ್ತಾರೆ, ನಾನು ನೋಡಿಲ್ಲ ಆದರೂ ಕೂಡ ಇದನ್ನು ನಂಬಬೇಕಾಗತ್ತೆ. ಗ್ರೀಕ್ ಪುರಾಣ ಕಥೆಗಳಾದ ಇಲಿಯಡ್ ಮತ್ತು ಒಡಿಸ್ಸಿ ಅದೆರಡೂ ಸೇರಿಸಿದ್ರೆ ಮಹಾಭಾರತದ 1ನೇ 8 ಭಾಗ ಆಗತ್ತೆ. ಮಹಾಭಾರತ ಅಂಥ ಒಂದು ಬೃಹತ್ ಗ್ರಂಥ ಅದು. ಇದರೊಳಗೆ ಹತ್ತತ್ರ 1 ಲಕ್ಷ ಶ್ಲೋಕಗಳಿವೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಯಾಕೆಂದರೆ ಇದರೊಳಗೆ ನಮಗೆ 3-4 ಬೇರೆ ಬೇರೆ ಗ್ರಂಥಗಳು ದೊರಕಿವೆ ನಮಗೆ. ಅದರ ಒಂದು ಸಮಗ್ರ ಚಿಂತನೆಯೂ ಕೂಡ ನಡೆದಿದೆ. ಆ ವಿಷಯ ಇಲ್ಲಿ ತುಂಬ ಜಾಸ್ತಿ ಆಗುತ್ತೆ ಹೇಳಕ್ಕೆ ಹೋದರೆ. ತಮಗೆಲ್ರಿಗೂ ಗೊತ್ತಿರೋ ಅಂಥದ್ದೇ ಸುಮಾರು ಜನಕ್ಕೆ. ಮೊದಲು ಇದು ಇದ್ದಿದ್ದು ಭಾರತ ಅನ್ನೋ ಹೆಸರು, ಅದಕ್ಕೆ ಜಯ ಅಂತಲೂ ಹೇಳ್ತಾಯಿದ್ರು. ಇಲ್ಲಿ ಕೌರವರ ಮೇಲೆ ಪಾಂಡವರ ಜಯ ಅಥವಾ ದುಷ್ಟರ ಮೇಲೆ ಶಿಷ್ಟರ ಜಯ. ಅಲ್ಲಿವರೆಗೆ 24,000 ಶ್ಲೋಕಗಳು ಮಾತ್ರ ಇತ್ತು. ನಮಗೆ ತಿಳಿದಿರೋ ಹಾಗೆ ನಮ್ಮ ದೇಶದಲ್ಲಿ ಕತೆ ಹೇಳುವ ಕೇಳುವ ಪರಂಪರೆ ತುಂಬ ದೊಡ್ಡದು. ಈಗಲೂ ಕೂಡ ನಮಗಿಷ್ಟ, ಕತೆ ಹೇಳೋದು ಇಷ್ಟ, ಕೇಳೋದು ಇಷ್ಟ. ನಮಗೆ ಈ ಮಹಾಭಾರತವನ್ನಾಗಲಿ ರಾಮಾಯಣವನ್ನಾಗಲಿ ನಾವು ಎಷ್ಟು ಸಲ ಕೇಳಿರ್ಬೋದು, ಎಷ್ಟು ಸಲ ಹೇಳಿರ್ಬೋದು. ಆದರೂ ನಮಗೆ ಅದರ ರುಚಿ ನಮಗೆ ಬಹಳ ಇಷ್ಟವಾದ ವಿಚಾರ. ಹಾಗೆಯೇ ಆ ಕಾಲದಲ್ಲೂ ಕೂಡ ಅದಕ್ಕಾಗಿಯೇ ಒಂದು ಪಂಗಡ ಇತ್ತು. ಕತೆ ಹೇಳೋದಕ್ಕೋಸ್ಕರನೇ ಅವರನ್ನು ಸೂತ ಪುರಾಣಿಕರು ಅಂತ ಕರಿತಾಯಿದ್ರು. ಸೊ ಈ ಸೂತ ಪುರಾಣಿಕರು ಏನು ಮಾಡ್ತಾಯಿದ್ರು, ಕಾಡಿಂದ ಕಾಡಿಗೆ, ನಾಡಿಂದ ನಾಡಿಗೆ ನಿರಂತರವಾಗಿ ಸಂಚಾರ ಮಾಡ್ತಾ ಈ ಕಥೆಗಳನ್ನು ಹೇಳ್ತಾಯಿದ್ರು. ಸೊ ಹಾಗೆಯೇ ಈ ನಮಗೆ ಮಹಾಭಾರತ ಕಥೆಯ ವ್ಯಾಸರು ಬರೆದಂಥ, ಇದು ವ್ಯಾಸರ ಕೃತಿ ಅನ್ನುವಂಥ ನಮಗೆ ಆ ಪ್ರಸ್ತಾಪ ನಮಗೆ ಕಾಣೋದೇ ಈ ನಮಗೆ ಇಂಥ ಒಂದು ಕಥನದಲ್ಲಿ. ಆ ಕಥನ ಎಲ್ಲಾಯಿತು ಅನ್ನೋದಕ್ಕೆ ಆಮೇಲೆ ಬರೋಣ. ಇದು ಎಲ್ರಿಗೂ ಇನ್ನೊಂದು ವಿಚಾರ ಗೊತ್ತಿರೋದರೆ, ಮಹತ್ವಾದ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅನ್ನೋದರಿಂದ ಇದು ಮಹಾಭಾರತ ಆಯಿತು. ಇಲ್ಲಿ ವೇದವ್ಯಾಸರು
ಎಂಥ ಒಂದು ಧೈರ್ಯವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಅದನ್ನು ಮಾಸ್ತಿಯವರು ಪದೇ ಪದೇ ಉದಾಹರಿಸ್ತಾರೆ. ಅದು ಎಲ್ರಿಗೂ ತುಂಬ ಮನಸ್ಸಿಗೆ ತಟ್ಟುವಂಥ ವಿಚಾರ. ಯದಿ ಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್ತು. ಎಂಥ 10,000 ಗುಂಡಿಗೆ ಇರಬೇಕು ಅಂಥ ಮಾತನ್ನು ಹೇಳೋದಕ್ಕೆ. ಏನು ಹೇಳ್ತಾರೆ ಅವರು ತಮ್ಮ ಕೃತಿ ಈ ಮಹಾಭಾರತ, ಅದರಲ್ಲಿ ಇಲ್ಲಿ ಏನಿದೆಯೋ ಅದು ಎಲ್ಲ ಕಡೆ ಇದೆ, ಇಲ್ಲಿ ಏನಿಲ್ವೋ ಅದೆಲ್ಲೂ ಇಲ್ಲ. ಅದು ಇಂದಿಗೂ ಕೂಡ ನಿಜ ಆಗ್ತಾ ಇದೆ. ಈಗ ಪ್ರಣಾಳ ಶಿಶು ತಗೊಳ್ಬೋದು, ಅದಕ್ಕೂ ಅಲ್ಲಿ ನಮಗೆ ಐತಿಹ್ಯ ಸಿಗುತ್ತೆ. ದ್ರೋಣರು ಹುಟ್ಟಿದ್ದು ಆ ಥರ ಅಂತ ನಾವು ಹೇಳ್ಬೋದು. ಆ ಥರ ಎಲ್ಲ ಒಂದು ಹೊಸತು ಅಂದ್ಕೊಳ್ತಾ ಇರುವಂಥ ಪರಿಕಲ್ಪನೆಗಳು ನಮ್ಮ ಮುಂದೆ ಬರ್ತಾ ಇರುವಂಥ ವೈಜ್ಞಾನಿಕ ಪರಿಕಲ್ಪನೆಗಳು ಕೂಡ ಅದರಲ್ಲಿ ನೇರವಾಗಿ ಪ್ರಸ್ತಾಪಗೊಂಡಿದೆ ಅಥವಾ ಸೂಚನೆಗಳು ನಮಗೆ ಸಿಗುತ್ತೆ. ಸೊ ಇಂಥ ಒಂದು ಮಹಾಗ್ರಂಥ, ಇಂಥ ಒಂದು ವಿಶಾಲವಾದ ಹರಿವು, ಅದನ್ನು ಅರಿಯೋದಕ್ಕೆ, ಅದನ್ನು ತಿಳಿಯೋದಕ್ಕೆ ಅಥವಾ ಮಹಾಭಾರತದ ಪ್ರವೇಶ ಮಾಡೋದಕ್ಕೆ ದಾರಿದೀಪವಾಗಿ ಮಾಸ್ತಿಯವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಇದು ಭಾರತ ತೀರ್ಥ. ಇದರೊಳಗೆ ಅವರು ಇಡೀ ಕಥೆಯನ್ನು ಹೇಳ್ತಾ ಇಲ್ಲ, ಸಾರವತ್ತಾದ ಭಾಗಗಳಲ್ಲಿ ಸಾರವತ್ತಾದ ಶ್ಲೋಕಗಳೊಂದಿಗೆ ಅವರು ಯಾವ ರೀತಿ ನಾವು ಮಹಾಭಾರತವನ್ನು ನೋಡಬೇಕು, ಇದರಲ್ಲಿ ಬರುವಂಥ ಪಾತ್ರಗಳನ್ನು ಯಾವ ರೀತಿ ನಾವು ನೋಡಬೇಕು, ಇದರೊಳಗೆ ಮೂಲ ಯಾವುದು, ಮೂಲ ಅಲ್ಲದ್ದು ಯಾವುದು, ಮೂಲವಲ್ಲದ್ದು ಸೇರ್ಪಡೆ ಆಗಿರೋದ್ರಿಂದ ಏನಾಗಿದೆ, ಅದರ ಪರಿಣಾಮ ಏನಾಗಿದೆ, ಅದನ್ನು ಕೂಡ ಅವರು ಇದರೊಳಗೆ ವಿವೇಚನೆ ಮಾಡಿದ್ದಾರೆ. ನಾನು ಹಿಂದೆಯೇ ಹೇಳಿದಂಗೆ ಇದು ಗ್ರಂಥನಿಷ್ಠವಾದ ಒಂದು ಸಮೀಕ್ಷೆ. ಅದರಿಂದ ನಾವು ಇದು ಅವರ ಸ್ವಂತ ಕಪೋಲ ಕಲ್ಪಿತ ವಿಚಾರಗಳಲ್ಲ, ಎಲ್ಲದಕ್ಕೂ ಆಧಾರ ಇದೆ. ಸೊ ಹೀಗೆ ನಾವು ನೋಡ್ತಾ ಹೋಗೋಣ. ಅವರು ಮುನ್ನುಡಿಯಲ್ಲೇ ಹೇಳ್ಕೊಳ್ತಾರೆ ತಮ್ಮದೇನು, ಯಾಕೆ ಬರಿತಿದ್ದೀನಿ ಇದು ಅಂತ. ವಿಚಾರ ಯಾವ ಮನೋಧರ್ಮದಿಂದ ಬರಿತಾ ಇದ್ದೀನಿ ಅಂದರೆ ವಿಚಾರಯುಕ್ತವಾದ ಶ್ರದ್ಧೆ ಹಾಗೂ ಆ ವಿಚಾರದಿಂದ ಹುಟ್ಟಿದ ಭಕ್ತಿ. ಇಲ್ಲಿ ಭಕ್ತಿ ಅಂದರೆ ಅದರ ಮೂಲ ಅರ್ಥ ಭಾಗದಿಂದ ಭಕ್ತಿ ಅಂದರೆ ನಾವು ಅದರಲ್ಲೇ ಒಂದಾಗಿ ಹೋಗೋದು. ಈಗ ದೇವರಲ್ಲಿ ಭಕ್ತಿ ಅಂದ್ಕೊಂಡಾಗೂ ಕೂಡ ನಾವು ಅದೇ ಅರ್ಥದಲ್ಲೇ ನಾವು ಮಾತಾಡ್ತೀವಿ. ಈ ರಾಮಾಯಣದಂತೆಯೇ ಮಹಾಭಾರತ ಕೂಡ ನಮ್ಮ ಸುತ್ತಮುತ್ತಲ, ರಾಮಾಯಣ ಎಲ್ಲೆಲ್ಲಿ ಪ್ರಚಾರದಲ್ಲಿದೆಯೋ ಅಲ್ಲೆಲ್ಲ ಮಹಾಭಾರತವು ಪ್ರಚಾರದಲ್ಲಿದೆ. ಅದನ್ನು ಕಣ್ಣಾರೆ ನೋಡುವ ಸುಯೋಗ ನನಗೆ ಮತ್ತು ನನ್ನ ಪತಿ ಮನೋಹರ್ ಅವರಿಗೆ ಇತ್ತು. ಈಗ ಅದೇ ಕಾಂಬೋಡಿಯಾ ನಾನು ಮತ್ತೆ ಹೇಳಬೇಕಾಗತ್ತೆ, 300-400 ಅಡಿ ಅಷ್ಟು ಉದ್ದದ ಗೋಡೆಗಳ ಮೇಲೆ ಮಹಾಭಾರತದ ಘಟನೆಗಳನ್ನು ಉಬ್ಬು ಶಿಲ್ಪದಲ್ಲಿ ನಾವು ನೋಡ್ಬೋದು. ಅಲ್ಲಿ ಎಲ್ಲವೂ ಇದೆ, ಎಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ. ಹಾಗೆಯೇ ಇಂಡೋನೇಷ್ಯಾದಲ್ಲಿ ಮಧ್ಯಭಾಗದಲ್ಲಿ ಊರಿನ ಬಾಲಿ ಅನ್ನುವಂಥ ಒಂದು ನಗರ, ಮಧ್ಯಭಾಗದಲ್ಲಿ ಗೀತೋಪದೇಶದ ಶಿಲ್ಪ, ಅದು ಆಧುನಿಕ ಶಿಲ್ಪ, ಪುರಾತನವಾದ್ದಲ್ಲ. ಇದು ನಮ್ಮ ದೇಶದಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅಂಥ ಇಂಡೋನೇಷ್ಯಾ ಈಗ ಅಧಿಕೃತವಾಗಿ ಅವರ ಧರ್ಮ ಇಸ್ಲಾಂ, ಅವರ ರಾಜನೂ ಇಸ್ಲಾಂ ದೊರೆನೇ. ಆದರೆ ಅವರು ಮಾತಾಡುವ ಭಾಷಾ ಇಂಡೋನೇಷ್ಯಾ ಅಂತ ಕರೀತಾರೆ. ಆ ಭಾಷಾ ಇಂಡೋನೇಷ್ಯಾ ಒಳಗೆ ಸಂಸ್ಕೃತ ಪದಗಳು ಹೇರಳವಾಗಿವೆ. 90 ಭಾಗ ಸಂಸ್ಕೃತ ಪದಗಳಿವೆ. ತತ್ಸಮ, ತದ್ಭವ, ನೇರವಾಗಿ ಎಲ್ಲವನ್ನು ಸೇರಿಸಿದ್ರೆ ಒಂದೇ ಒಂದು ವಿಚಾರ, ಅದು ಹೇಳಿಬಿಟ್ಟು ನಾವು ಇದಕ್ಕೆ ಬರೋಣ. ಅದು ಒಂದು ಸಲ ಕಾಳಿದಾಸ ಹೇಳ್ತಾನೆ, ನಾನು ಅವನು ರಘುವಂಶ ಯಾಕೆ ಬರೆದೆ ಅಂದರೆ ಆ ರಘುವಂಶದ ರಾಜರ ಗುಣಗಳು ನನ್ನ ಕಿವಿಗೆ ಬಂದು ಪ್ರಚೋದನೆ ಮಾಡ್ತು, ಹೇಳ್ತು, ನನ್ನ ಕಿವಿಗೆ ಬಂತು ಅಂತ. ಆ ಥರ ಈಗ ನನಗೂ ಅವು ಪ್ರಚೋದನೆ ಮಾಡ್ತಾ ಇದೆ ಇಂಡೋನೇಷ್ಯಾದ ವಿಚಾರ. ಅಲ್ಲಿ ಒಂದು ಪ್ರದೇಶದಲ್ಲಿ ದೊಡ್ಡ ದೇವಾಲಯವಿದೆ. ಆ ದೇವಾಲಯದ ಹಿಂಭಾಗದಲ್ಲಿ ಒಂದು ದೊಡ್ಡ ಥಿಯೇಟರ್. ಪ್ರತಿನಿತ್ಯ ರಾಮಾಯಣ ನಡೆಯುತ್ತೆ ಅಲ್ಲಿ, ರಾಮಾಯಣ ಬ್ಯಾಲೆ ಪ್ರತಿನಿತ್ಯ. ಅದರ ಕಲಾವಿದರು 300 ಜನ, 300ಕ್ಕೂ ಮೇಲ್ಪಟ್ಟು ಅವರೆಲ್ಲರೂ ಮುಸಲ್ಮಾನರು. ಸೊ ಅವ್ರು ಹೇಗೆ ಇದು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಇಸ್ಲಾಂ ನಮ್ಮ ಧರ್ಮ, ರಾಮಾಯಣ ನಮ್ಮ ಸಂಸ್ಕೃತಿ.
ಸೊ ಇಂತಹ ಒಂದು ವಾತಾವರಣ ಹೇಗೆ ಸೃಷ್ಟಿಯಾಯಿತು, ಯಾವ ರೀತಿ ನಮ್ಮ ಸಂಸ್ಕೃತಿ ಅಷ್ಟು ದೂರ ಪಸರಿಸಿ ಇದುವರೆಗೂ ತನ್ನ ಒಂದು ಛಾಯೆಯನ್ನು ಉಳಿಸ್ಕೊಂಡಿದೆ ಅಂದರೆ ಇದರ ಸತ್ವ ಎಂಥದ್ದು. ಧರ್ಮನಿಷ್ಠವಾದ ಸುಖ, ಧರ್ಮ ಸತ್ಯಗಳ ಮೇಲೆ ನಿಂತಿರುವಂಥ ಜೀವನ, ಅದನ್ನು ಹೇಳೋದೇ ಮಹಾಭಾರತದ ಉದ್ದೇಶ ಅನ್ನೋದನ್ನು ವ್ಯಾಸರು ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಕೆಲವರು ಹೇಳ್ತಾರೆ, ಅದನ್ನು ಮಾಸ್ತಿಯವರು ಪ್ರಸ್ತಾಪ ಮಾಡ್ತಾರೆ. ಇಂಥ ಒಂದು ಬೃಹತ್ ಗ್ರಂಥ, ಈಗ ಮೊದಲು 24,000 ಶ್ಲೋಕ ಇದ್ದಿದ್ದು, ಈ ಕಥೆಗಾರರು ತಮ್ಮ ಒಂದು ದೃಷ್ಟಿಯನ್ನು ಸೇರಿಸಿ ಉಪಕಥೆಗಳು ಸೇರಿಸಿ 1,00,000 ಆಗಿದೆ ಅನ್ನೋದು ಒಂದು ವಿಚಾರ. 24,000 ಶ್ಲೋಕಗಳು ಅಂತಲೇ ಇಟ್ಕೊಂಡ್ರು, ಅದು ಕೂಡ ಬೃಹತ್ ಆದದ್ದೇ. ಅದರ ಜೊತೆಗೆ 18 ಪುರಾಣಗಳು, ವ್ಯಾಸಕೃತ ಅಂತ ನಾವು ಹೇಳೋದು, ಜೊತೆಗೆ ಭಾಗವತ. ಆಮೇಲೆ ಅವ್ರಿಗೆ ವ್ಯಾಸ ಅನ್ನೋ ಹೆಸರು ಬಂದಿದ್ದೇನೆ ವಿವ್ಯಾಸ ವೇದಾನ್, ವೇದವನ್ನು ಇಡೀ ವೇದ ಸಂಗ್ರಹ. ಅದಕ್ಕೆ ಮೊದಲು ವ್ಯಾಸರು ಅದನ್ನು ಮಾಡೋದಕ್ಕೆ ಮೊದಲು ಈಗ ನಾವೇನು 4 ವೇದಗಳಾಗಿ ಕರಿತೀವಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ನಾವೇನು ಕರಿತೀವಿ, ಅದೆಲ್ಲ ಸಮಗ್ರವಾಗಿ ಒಂದೇ ಕಡೆ ಇತ್ತು. ಅದನ್ನು ಉಪಯೋಗಕ್ಕೆ ತಕ್ಕಂತೆ 4 ವಿಭಾಗವಾಗಿ ಮಾಡಿದವರು ವ್ಯಾಸರು. ಅದಕ್ಕೋಸ್ಕರ ಅವರಿಗೆ ಆ ಒಂದು ಹೆಸರು ಬಂತು. ಹಾಗೆ ಆ ಒಂದು ದೃಷ್ಟಿಯಿಂದ ಏನು ಹೇಳ್ತಾರೆ ಕೆಲವು ವಿದ್ವಾಂಸರು, ಇದು ಒಬ್ಬ ವ್ಯಕ್ತಿ ಇರಲಾರ್ದು, ಆ ವ್ಯಾಸ ಕಂಪೈಲೇಷನ್ ಮಾತ್ರ ಮಾಡಿರ್ಬೋದು ಇವರು ವ್ಯಾಸರು, ಅಥವಾ ವ್ಯಾಸ ಅನ್ನುವಂಥ ಪೀಠ ಇದ್ದಿರ್ಬೋದು, ಅಲ್ಲಿ ತುಂಬ ಜನ ಆ ಕೆಲಸ ಮಾಡಿರ್ಬೋದು. ಇದೇ ವಿಚಾರವನ್ನು ನಮ್ಮ ಬಹಳಷ್ಟು ಗ್ರಂಥಗಳಿಗೆ ಹೇಳ್ತಾರೆ. ನಾವು ಸಾಯಣಾಚಾರ್ಯರು ಮಾಡಿರುವಂಥ ಭಾಷ್ಯಗಳು ಅದು ಎಂಥ ವಿಸ್ತಾರವಾದ್ದು. ಎಲ್ಲ ವೇದಗಳು, ಎಲ್ಲ ವೇದ ಸಂಹಿತೆಗಳು, ಎಲ್ಲ ವೇದ ಬ್ರಾಹ್ಮಣಗಳು, ಎಲ್ಲ ಉಪನಿಷತ್ತುಗಳಿಗೂ ಅವರು ಮಾಡಿರುವಂಥ ಭಾಷ್ಯ ಅಗಾಧವಾದದ್ದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯವೇ ಅಂತ ಈಗ ನಾವು ಪ್ರಶ್ನೆ ಮಾಡ್ತೀವಿ, ನಿಜ. ಆದರೆ ಈ ಒಂದು ಪುಸ್ತಕದಲ್ಲಿ ಹಿಂದೆ ಪಟ್ಟಿ ಇದೆ, ನಾವು ನೋಡ್ಬೋದು. ಸುಮಾರು 10ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಮಾಸ್ತಿಯವರು 86ನೇ ಇಸ್ವಿಯವರೆಗೂ ಬರೆದಿರುವಂಥ ಅವರ ರಚನೆಗಳ ಪಟ್ಟಿ ಇಲ್ಲಿದೆ. ಅದು 300ಕ್ಕೂ ಮೇಲ್ಪಟ್ಟಿದೆ. ಇಷ್ಟೊಂದು ಬರಹವನ್ನು ನಮ್ಮ ಸಮಕಾಲೀನರು ಮಾಡಿದ್ದು ನನಗೆ ಗೊತ್ತಿಲ್ಲ, ನನಗಂತೂ ಆಗಲ್ಲ. ಅಂದರೆ ನಮ್ಮ ಹಿಂದಿನವ್ರಿಗೆ ಆ ಶಕ್ತಿ ಇತ್ತು ಅನ್ನೋದನ್ನು ನಾವು ಗುರುತಿಸ್ಬೇಕಾಗತ್ತೆ. ಈಗ ಮಾಸ್ತಿಯವ್ರ ಹಿಂದಿನವ್ರಿಗೆ ಇನ್ನೂ ಜಾಸ್ತಿ ಇತ್ತು, ಅವ್ರ ಹಿಂದಿನವ್ರಿಗೆ ಇನ್ನೂ ಜಾಸ್ತಿ ಇತ್ತು. ಹಾಗೆ ವ್ಯಾಸರಿಗೆ ಯಾಕೆ ಇದ್ದಿರಬಾರ್ದು? ವ್ಯಾಸರು ಎಷ್ಟು ವರ್ಷ ಬದುಕಿರ್ಬೋದು? ನಮ್ಮಂಗೆ 100 ವರ್ಷದ ಒಂದು ಮಿತಿ ಇರಲಿಲ್ಲ ಆವಾಗ. ಈಗ ಎಲ್ರಿಗೂ 100 ವರ್ಷ ಅಲ್ಲ, ಆದರೂ ಒಂದು ಮಿತಿ ಅಂದ್ಕೊಂಡ್ರೆ ಆ ಮಿತಿ ಆವಾಗಿರಲಿಲ್ಲ. ಹಾಗಾಗಿ ವ್ಯಾಸರೇ ರಚಿಸಿದ್ರು ಅಂತಲೇ ನಾವಂತೂ ಸದ್ಯಕ್ಕೆ ಆ ಥರ ಅಂದ್ಕೊಂಡು ಇದನ್ನು ಮುಂದಕ್ಕೆ ಹೋಗೋಣ. ಇದರೊಳಗೆ 18 ಪರ್ವಗಳು ನಮಗೆ ಎದ್ದು ಕಾಣುವಂಥದ್ದು. ಅದರ ಜೊತೆಗೆ ಉಪಪರ್ವಗಳು, ಸಾಕಷ್ಟು ಉಪಪರ್ವಗಳಿವೆ. ಮಾಸ್ತಿಯವರು ಮೊದಲು ತಗೊಳ್ಳೋದು ಎಲ್ಲಿಂದ ಪ್ರಾರಂಭ ಆಗಿದೆ, ವ್ಯಾಸರ ಬರಹ, ವ್ಯಾಸರ ರಚನೆ. ಅವರ ಮನಸ್ಸಿನಲ್ಲಿ ಇದರ ಒಂದು ಚಿಂತನೆ ಮಾಡುವಾಗ ಸದಾ ಕಾಲವು ಮೂಲ ಯಾವುದು, ಸೇರ್ಪಡೆ ಯಾವುದು. ಪ್ರಕ್ಷಿಪ್ತ ಅಂದರೆ ಸೇರ್ಪಡೆ, ಅಂದರೆ ಮೂಲವಲ್ಲದ್ದು ಪ್ರಕ್ಷಿಪ್ತ ತಮಗೆ ಗೊತ್ತಿರೋದೇನೆ, ಅದು ಯಾವುದು ಅನ್ನುವಂಥದ್ದು ಅವ್ರಿಗೆ ಸದಾ ಕಾಲವು ಎಚ್ಚರವಾಗಿರುತ್ತೆ. ಅವರ ಮನಸ್ಸು ಬುದ್ಧಿ ಎರಡು ಎಚ್ಚರವಾಗಿದ್ದು ಗಮನಿಸ್ತಾರೆ ಅವರು. ಒಂದೊಂದು ಸಲ ಅವ್ರು ಹೇಳಿರುವಂಥ ಒಂದು ಸಾಲು ಅಥವಾ ಒಂದಷ್ಟು ವಿಚಾರಗಳು ಅಚ್ಚರಿಗೊಳಿಸುತ್ತವೆ. ಇದನ್ನು ಇವರು ಇಷ್ಟರ ಮಟ್ಟಿಗೆ ನೋಡಿದಾರಲ್ಲ, ಗಮನಿಸಿದಾರಲ್ಲ, ಅದನ್ನು ಗಮನಿಸಿ ಹೇಳಿದಾರಲ್ಲ, ಅದು ನಮ್ಮ ಪುಣ್ಯ, ಅದು ನಮ್ಮವರೆಗೂ ಹರಿದು ಬಂದಿದೆಯಲ್ಲ ಆ ವಿಚಾರಗಳು ಅಂತ ಒಂದು ಹೆಮ್ಮೆ ಆಗುತ್ತೆ ನಮಗೆ ಅದನ್ನು ಓದುವಾಗ. ಸೊ ಅದನ್ನು ಒಂದಷ್ಟು ಇಲ್ಲಿ ನಾವು ಅದನ್ನು ನೋಡೋಣ. ಇವತ್ತು ಎಲ್ಲವನ್ನು ನೋಡಲಿಕ್ಕಾಗಲ್ಲ. ಇದು ಪುಸ್ತಕ ಸಣ್ಣದಾಗಿದ್ದರೂ ಕೂಡ ಇದರ ಒಂದು ವಿಚಾರ ಬಾಹುಳ್ಯ, ಅವರು ಎತ್ತಿಕೊಂಡಿರುವಂಥ ಈ ಪ್ರಶ್ನೆಗಳು ನಮ್ಮನ್ನು ಇಲ್ಲೂ ಕೂಡ ಕಾಡುವಂಥ ಪ್ರಶ್ನೆಗಳಿವೆ ರಾಮಾಯಣದಲ್ಲಿರುವಂಥನೇ. ಅದಕ್ಕೆ ಅವರು ಕೊಟ್ಟಿರುವ ಸಮಾಧಾನಗಳು ಯಾವ ರೀತಿ ಇದೆ ಅಂತ ಅನ್ನೋದನ್ನು ನಿಧಾನವಾಗಿ ಕಥೆಯ ಮೂಲಕ ನೋಡ್ಕೊಂಡು ಹೋಗೋಣ. ಸೊ ಅವರು ಹೇಳ್ತಾರೆ, ಕೆಲವರು ಅನುಕ್ರಮಣಿ ಅನ್ನೋದು ಒಂದು ಉಪಪರ್ವದಿಂದ ನಮಗೆ ಈಗ ಸಿಕ್ಕಿರುವಂಥ ಮಹಾಭಾರತದ
ಗ್ರಂಥ ಪ್ರಾರಂಭ ಆಗುತ್ತೆ. ಆದರೆ ಅದು ಅನುಕ್ರಮಣೆಯಿಂದ ಅಲ್ಲ ಅದು ಪ್ರಾರಂಭ ಆಗೋದು. ಯಾಕೆಂದರೆ ಅಲ್ಲಿ ವ್ಯಾಸರ ಹೆಸರೇ ಬರ್ತಾ ಇದೆ ಅನ್ನೋದನ್ನು ಅವರು ಅಲ್ಲಿ ಗುರುತಿಸ್ತಾರೆ. ಅಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ಅಂತ ಇದೆ. ವ್ಯಾಸರಿಗೆ ನಮಸ್ಕಾರ ಮಾಡ್ತೀನಿ ಎನ್ನುವಾಗ ಅದು ವ್ಯಾಸರು ಬರೆದಿದ್ದಲ್ಲ. ಆದರೆ ಇನ್ನೊಂದಷ್ಟು ಬೇರೆ ಕಡೆ ಸಿಕ್ಕಿರುವಂಥ ಪ್ರತಿಗಳಲ್ಲಿ ಆ ವ್ಯಾಸಂ ಹೋಗಿ ಚವೈತು ಅನ್ನೋದಿದೆ. ಈ ವ್ಯಾಸರನ್ನು ಚವೈತು ಕವಿ ಅಂತ ಕೆಲವರು ಒಂದು ಲಘುವಾಗಿ ಕೂಡ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿ ಪದಗಳು ನಮಗೆ ಸಿಗಲ್ವೋ ಅಲ್ಲಿ ಚವೈತು ಚವೈತು ಅಂತ ಹಾಕೋದು ಸಂಸ್ಕೃತ ಭಾಷೆಯ ಒಂದು ವಿಶೇಷ. ಆದರೆ ಇದು ಹಾಗಲ್ಲ, ಇದು ಅನುಕ್ರಮಣೆಯಿಂದ ಪ್ರಾರಂಭವಾಗಲ್ಲ ಮಹಾಭಾರತ ಅಂತ ಹೇಳ್ತಾ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಅವರು ಸರಿಯಾಗಿ ಗುರುತಿಸ್ತಾರೆ. ಅದು ಪ್ರಾರಂಭ ಆಗೋದು ಉಪರಿಚರ ವಸುವಿನ ಕಥೆ ಅಂತ ಒಂದು ಬರುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಅವರೇ ಆಮೇಲೆ ಪ್ರತೀಪ ಮಹಾರಾಜ ಆದ, ಅಲ್ಲಿಂದ ಮುಂದಕ್ಕೆ ಹೋಯಿತು ಅಂತ ಆಗಿ ಮುಖ್ಯ ಘಟ್ಟಕ್ಕೆ ಬಂದುಬಿಡ್ತಾರೆ ಅವರು. ಅದನ್ನೆಲ್ಲ ಪೂರ್ತಿ ವಿವರಣೆಗೆ ಅವ್ರು ಹೋಗೋದಿಲ್ಲ. ಮುಖ್ಯ ಘಟ್ಟ ಮಹಾಭಾರತ ಅಂದರೆ ಆ ಮಹಾಭಾರತ ಏನನ್ನು ಹೇಳಕ್ಕೆ ಹೊರಟಿದೆ, ಆ ಗ್ರಂಥದಿಂದ ಜೀವನ ಧರ್ಮ ನಮಗೇನು ಸಿಗುತ್ತೆ. ಇದು ಇಷ್ಟು ದೊಡ್ಡ ಗ್ರಂಥ ನಮಗೆ ನಾನು ನಿನ್ನೆ ಹೇಳಿದಂಗೆ ಇದರ ಕಾಲ ನಿರ್ಣಯ ಬಹಳ ನಿಶ್ಚಿತವಾಗಿ ಆಗಿದೆ. ಈಗ ಇದು ಮುಖ್ಯವಾಗಿ ಅಲ್ಲಿ ನಮಗೆ ದೊರೆತಿರುವಂಥ ಆಧಾರಗಳು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಮಗೆ ಆಧಾರಗಳು ದೊರಕಿವೆ. ಈ ಒಂದು ಹಲವಾರು ಕಾರಣಗಳು, ಅದರ ವಿವರಣೆ ಬೇಡ, ಅದು ತುಂಬ ಜಾಸ್ತಿ ಹೋಗುತ್ತೆ. ಆದರೆ 3100 ಅಷ್ಟು ಜ್ಞಾಪಕ ಇಟ್ಕೋಬೋದು. ಕ್ರಿಸ್ತಪೂರ್ವ 3100ನೇ ಇಸವಿಯಲ್ಲಿ ಮಹಾಭಾರತ ಯುದ್ಧ ಆಯಿತು ಅನ್ನೋದು ನಿಶ್ಚಿತವಾದ ವಿಚಾರ. ಅದು ಬಹಳಷ್ಟು ನಿಶ್ಚಿತವಾಗಿರೋದು ಆ ಯುದ್ಧದ ಸಮಯದಲ್ಲಿ 18 ದಿನಗಳ ಯುದ್ಧದ ಸಮಯದಲ್ಲಿ ನಡೆದಂಥ 2 ಸಂಪೂರ್ಣ ಸೂರ್ಯಗ್ರಹಣಗಳು. ಅದು ವಿಶೇಷವಾದ ಸಂಗತಿ, ಅದು ಸಾಮಾನ್ಯವಾಗಿ ಘಟಿಸುವಂಥದ್ದಲ್ಲ. ನಾನು ನಿನ್ನೆ ಹೇಳ್ದಂಗೆ ಅದನ್ನೆಲ್ಲ ಪರಿಶೀಲನೆ ಮಾಡುವಂಥ ಲೆಕ್ಕಾಚಾರ ಹಾಕುವಂಥ ಸಾಫ್ಟ್ವೇರನ್ನು ನಾಸಾದವರೇ ಸಿದ್ಧಪಡಿಸಿದ್ದಾರೆ. ಅದು ನಮ್ಮ ಅನುಕೂಲಕ್ಕೆ ಬಂದಿದೆ ಈಗ. ಹಾಗಾಗಿ ಈ ಒಂದು ನಮಗೆ ಕಾಲ ಚೆನ್ನಾಗಿ ನಮ್ಮ ಕೈಯಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇಷ್ಟು ಹಳೆಯದಾದ ಒಂದು ಗ್ರಂಥವನ್ನು, ಅದು ಬರೀ ಧರ್ಮ ಗ್ರಂಥವಾಗಿದ್ದರೆ ಅದನ್ನು ನಾವೆಲ್ಲ ಓದ್ತಿದ್ವಿ, ಬೇರೆ ದೇಶದವರೆಲ್ಲ ಓದ್ತಿದ್ರಾ, ಅಥವಾ ಒಂದು ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ದೇಶದವರು ಕೂಡ ಇಂದಿಗೂ ಗೀತೋಪದೇಶ ಶಿಲ್ಪವನ್ನು ಯಾಕೆ ಹಾಕ್ತಾರೆ ಅವರ ಊರಿನ ಮಧ್ಯದಲ್ಲಿ? ಇನ್ನೂ ಒಂದು ಒಳ್ಳೆಯ ವಿಚಾರ, ಅದು ನಾನು ಮತ್ತು ನನ್ನ ಪತಿ ಮನೋಹರ್ ಇದೊಂದು ದೃಶ್ಯಶ್ರಾವ್ಯ ಪ್ರೆಸೆಂಟೇಷನ್ ಕೊಡ್ತೀವಿ. ಇದೆಲ್ಲ ಫೋಟೋಗಳು ಒಂದು 300 ಪಿಕ್ಚರ್ಸ್ ತೋರಿಸ್ತಾ ಹೇಳ್ತೀವಿ, ಅದರೊಳಗೆ ಇವೆಲ್ಲ ಕಾಣಿಸುತ್ತೆ. ಇನ್ನೊಂದು ವಿಚಾರ ಹೇಳಬೇಕು, ಅಲ್ಲಿ ಬರೀ ಶಿಲ್ಪಗಳಲ್ಲ, ಅವರ ಜನಮಾನಸದಲ್ಲಿ ರಾಮಾಯಣ ಮಹಾಭಾರತಗಳು ತುಂಬಿದೆ. ಇಂಡೋನೇಷ್ಯಾದಲ್ಲಿ ರಾಮಾಯಣಕ್ಕಿಂತ ಮಹಾಭಾರತ ತುಂಬಿದೆ. ಅವರಲ್ಲಿ ಎಲ್ಲ ಹೆಸರುಗಳು ಮಹಾಭಾರತವನ್ನು ನಾವು ಸಮೀಪಿಸಬಹುದು. ಅದಕ್ಕೆ ಜೊತೆಗೆ ಒಂದು ಕಂಪನಿ 5 ಜನ ಸೇರಿ ಮಾಡ್ಕೊಂಡಿದ್ದಾರೆ. ಆ ಕಂಪನಿಗೆ ಹೆಸರು ಅವ್ರು ಕೊಡೋದು ಚಕ್ರಮಿತ್ರ ಪಾಂಡವ. 5 ಜನ ಒಟ್ಟಾಗಿರಬೇಕು, ಅದಕ್ಕೆ ಪಾಂಡವರು. ಚಕ್ರಮಿತ್ರ ಕೃಷ್ಣನ ಸ್ನೇಹ, ಹಾಗಾಗಿ ಅದು ಚಕ್ರಮಿತ್ರ ಪಾಂಡವ. ಇಂಥ ಒಂದು ಆಲೋಚನೆ ನಮಗೆ ಇಲ್ಲಿ ಬರ್ತಾ ಇಲ್ವಲ್ಲ ನಮ್ಮ ದೇಶದಲ್ಲಿ. ಇಲ್ಲಿ ನಶಿಸಿ ಹೋಗಿರೋದು ಅಲ್ಲಿ ರಕ್ಷಿತವಾಗಿದೆ. ಅಂದರೆ ಯಾವ ರೀತಿಯಲ್ಲಿ ಇವೆಲ್ಲವೂ ಅವರ ಜನಮಾನಸದಲ್ಲಿ ಕೂತ್ಕೊಂಡಿದೆ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಮಹಾಭಾರತವನ್ನು ಓದಬೇಕು. ಮಹಾಭಾರತವನ್ನು ಇಡಿಯಾಗಿ ಓದೋಕ್ಕಾಗದೇ ಇದ್ದರೂ ಕನಿಷ್ಠ ಪಕ್ಷ ಮಾಸ್ತಿಯವರಂಥ ಚಿಂತಕರು ನಮಗೆ ತೋರಿಸಿರುವಂಥ ದಾರಿದೀಪಗಳಾದ ಇಂತಹ ಪುಸ್ತಕಗಳನ್ನು ಓದಬೇಕು. ಅದಕ್ಕೆ ಇವತ್ತು ಒಂದು ಪೀಠಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಓದಿ ನಿಮಗೆ ಎಷ್ಟರ ಮಟ್ಟಿಗೆ ಹೇಳಬಲ್ಲೆ, ಇದರಲ್ಲಿರೋ ಅಂಥ 100ನೇ ಭಾಗ ಮಾತ್ರ ಹೇಳಬಹುದು. ಅದು ಪೀಠಿಕೆ ಆಗಲಿ, ಇದನ್ನು ಓದೋದಕ್ಕೆ ಒಂದು ಪ್ರಚೋದನೆ ಸಿಗಲಿ ಅನ್ನೋದು ನಮ್ಮ ಹಾಗೂ ಗೋಖಲೆ ಸಂಸ್ಥೆಯ ಒಂದು ವಿಚಾರವೂ ಕೂಡ. ಜೊತೆಗೆ ಇಲ್ಲೇ ಅವರ ಮೊಮ್ಮಗಳು ಕೂತಿದ್ದಾರೆ, ಅವ್ರಿಗೂ ಅದೇ ವಿಚಾರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಮಾಸ್ತಿಯವರು
ಪ್ರಮುಖವಾಗಿ ಮೊದಲಿಗೆ ತಗೊಳ್ಳೋದು ಯಯಾತಿಯ ಒಂದು ಆಖ್ಯಾನ, ಜೊತೆಗೆ ಶಕುಂತಲೋಪಾಖ್ಯಾನ. ಈ ಎರಡೂ ಆಖ್ಯಾನಗಳನ್ನು ಅವರು ತಗೋತಾರೆ ಪ್ರಮುಖವಾಗಿ. ಯಯಾತಿಯ ಕಥೆ ಒಂದಷ್ಟು ಭಾಗ ತಮಗೆಲ್ಲ ಗೊತ್ತಿರುತ್ತೆ. ಈ ಯಯಾತಿ ಈ ಹಸ್ತಿನಾವತಿಯ ಒಬ್ಬ ರಾಜ, ಹಿಂದೆ ಇದ್ದಂತಹ ರಾಜನೇ ಅವನು. ಅವನಿಗೆ ಇಬ್ಬರು ಹೆಂಡತಿಯರು, ದೇವಯಾನಿ, ಶರ್ಮಿಷ್ಠೆ. ಆದರೆ ಶರ್ಮಿಷ್ಠೆ ಹೆಂಡತಿಯಾಗಿ ಬರಲಿಲ್ಲ, ದೇವಯಾನಿಯ ದಾಸಿಯಾಗಿ ಬಂದಳು. ಆದರೆ ಶರ್ಮಿಷ್ಠೆ ರಾಜನ ಮಗಳು, ದೇವಯಾನಿ ಅವರ ಗುರು ಶುಕ್ರಾಚಾರ್ಯರ ಮಗಳು. ಅದೆಲ್ಲ ತಮಗೆ ಗೊತ್ತಿರೋ ಕಥೆನೇ. ಆದರೆ ಇವರು ಒಂದು ವಿಶ್ಲೇಷಣೆ ತಗೊಳ್ತಾರೆ ಅಲ್ಲಿ, ಅದು ನಮಗೆ ಮುಖ್ಯವಾಗುತ್ತೆ ಇಲ್ಲಿ. ಅವ್ರು ಹೇಳ್ತಾರೆ, ಆ ರಾಜ ಶರ್ಮಿಷ್ಠೆಯ ತಂದೆ ಶರ್ಮಿಷ್ಠೆಯನ್ನು ದಾಸಿಯಾಗಿ ಯಾಕೆ ಕಳಿಸ್ತಾನೆ? ಆಗ ಒಂದು ಶ್ಲೋಕ, ಇದು ಮೊದಲು ಇಲ್ಲಿ ಬರುತ್ತೆ, ಆದರೆ ಈ ಶ್ಲೋಕ ಮಹಾಭಾರತದಲ್ಲಿ ಸುಮಾರು ಸಲ ಪುನರಾವರ್ತನೆ ಆಗುತ್ತೆ. ತ್ಯಜೇದೇಕಂ ಕುಲಸ್ಯಾರ್ತೆ ತ್ಯಜೇತ್ ಗ್ರಾಮಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್ ಕುಲಂ ಜನಪದಸ್ಯಾರ್ತೆ ಆತ್ಮಾರ್ತೆ ಪೃಥ್ವೀಂ ತ್ಯಜೇತ್. ಇದು ಮಹಾಭಾರತದ ಒಂದು ಸಾರ. ಇಲ್ಲಿ ತ್ಯಾಗದಿಂದನೇ ಜೀವನ. ಎಲ್ಲವೂ ನಮಗೆ ಬೇಕು ಅಂದುಕೊಂಡಾಗ ಅದು ತೃಪ್ತಿಯನ್ನು ತಂದು ಕೊಡೋದಿಲ್ಲ. ಹಾಗೆಯೇ ಯಯಾತಿಯ ಜೀವನವೂ ಆಯಿತು. ಆಮೇಲೆ ಅವನು ತಮಗೆಲ್ಲ ಗೊತ್ತಿರೋದೆ, ದೇವಯಾನಿಗೆ ಕೋಪ ಬರುತ್ತೆ ಶರ್ಮಿಷ್ಠೆಗೆ ಮಕ್ಕಳನ್ನು ನೋಡಿ. ಅವಳ ತಂದೆ ಹೇಳ್ತಾಳೆ, ತಂದೆ ಇವನಿಗೆ ಮುಪ್ಪು ಬರಲಿ, ಅಕಾಲ ಮುಪ್ಪು ಅಂತ ಶಾಪ ಕೊಡ್ತಾನೆ ಇವಳ ತಂದೆ ಶುಕ್ರಾಚಾರ್ಯರು. ಸೊ ಅದಕ್ಕೆ ಒಂದು ಪರಿಹಾರ, ಆ ಮುಪ್ಪನ್ನು ಮಕ್ಕಳಲ್ಲಿ ಯಾರು ತಗೋತಾರೋ ಅವರಿಂದ ಇವನಿಗೆ ಯೌವನ ಪ್ರಾಪ್ತಿಯಾಗತ್ತೆ ಅಂತ. ಹಾಗೆಯೇ ಅದನ್ನು ತಗೊಳ್ಳುವವನು ಪುರು, ಶರ್ಮಿಷ್ಠೆಯ ಮಗ. ಪುರು ಈ ಹಸ್ತಿನಾವತಿಯ ಕುರು ವಂಶದ ರಾಜರಲ್ಲಿ ಮೊದಲಿಗೆ ಕಾಣಿಸುವಂಥ ಹೆಸರು. ಅದರಿಂದಾಗಿ ಅವರು ಈ ಎರಡೂ ಆಖ್ಯಾನಗಳನ್ನು ಅವರು ತಗೊಳ್ತಾರೆ. ಸೊ ಇಲ್ಲಿ ಇನ್ನೊಂದೆರಡು ಶ್ಲೋಕಗಳನ್ನು ಕೊಡ್ತಾರೆ ಅವರು. ಅಲ್ಲಲ್ಲಿ ತುಂಬ ಪ್ರಮುಖವಾದ ಶ್ಲೋಕಗಳನ್ನು ಕೊಡ್ತಾರೆ ಮಾಸ್ತಿಯವರು. ಆದಷ್ಟು ಶ್ಲೋಕಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ಮಹಾಭಾರತದ ಸಾರ ನಮಗೆ ತಿಳಿದು ಹೋಗುತ್ತೆ. ಅಷ್ಟು ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡಿ ಅದರವನ್ನು ಎತ್ತಿ ಇಲ್ಲಿ ತಗೊಂಡಿದ್ದಾರೆ. ಅದು ಎರಡು ಶ್ಲೋಕಗಳನ್ನ ನಾನು ನಿಮಗೆ ಹೇಳಬೇಕು. ಈ ಯಯಾತಿಗೆ ಆ ಯೌವನವನ್ನು ತಗೊಂಡನಲ್ಲ ಅವನ ಮಗನಿಂದ, 1000 ವರ್ಷ ಆ ಯೌವನವನ್ನು ಅನುಭವಿಸಿದ್ನಂತೆ. ಆ ಯೌವನ ಕೊಡುವಂಥ ಸುಖ ಎಲ್ಲನೂ. ಆದರೂ ಅವನಿಗೆ ಸಾಕು ಅನ್ನಿಸ್ಲಿಲ್ಲ. ಆಗ ಬುದ್ಧಿ ಬಂತು ಅವನಿಗೆ. ಸೊ ಇದು ಆವಾಗ ಒಂದು ಶ್ಲೋಕವನ್ನು ಹೇಳ್ತಾರೆ, ಮಾಸ್ತಿಯವರು ಹೇಳ್ತಾರೆ, ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಯಾವುದೇ ಆಸೆಯನ್ನು ಪೂರೈಸ್ಕೊಳ್ಳೋದ್ರಿಂದ ಶಮನವಾಗಲ್ಲ. ಇದನ್ನೇ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳ್ತಾ ಇದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ, ತಮಗೆಲ್ಲ ಗೊತ್ತಿರೋದೆ ಅದು. ಕಾಮಾತ್ ಕ್ರೋಧೋ, ಕಾಮದಿಂದ ಕ್ರೋಧ, ಅಲ್ಲಿಂದ ಮುಂದಕ್ಕೆಲ್ಲ ವಿನಾಶವೇ, ಆತ್ಮ ವಿನಾಶವಾಗುತ್ತೆ. ಕಾಮದ ಹಿಂದೆ ಹೋದವರು ಯಾವತ್ತಿಗೂ ಉದ್ಧಾರ ಆಗಿಲ್ಲ ಅನ್ನೋದು. ಅಷ್ಟೇ ಅಲ್ಲ, ಯಯಾತಿಯ ಇನ್ನೊಂದು ಅಪಗುಣವನ್ನು ಅಲ್ಲಿ ಹೇಳ್ತಾರೆ. ಅವನಿಗೆ ದುರಭಿಮಾನ. ಎಂತಹ ದುರಭಿಮಾನ ಅಂದರೆ, ಈ 1000 ವರ್ಷ ಬದುಕಿದ್ನಲ್ಲ, ಮುಂಚೆನೂ ಇದ್ನಲ್ಲ ಅವನು, ಎಷ್ಟೋ ಆವಾಗೆಲ್ಲ 1000 ವರ್ಷಗಳೇ. ಅಷ್ಟೂ ವರ್ಷಗಳು ಅವನು ಒಳ್ಳೆಯ ರಾಜ ಆಗಿದ್ದ, ಒಳ್ಳೆಯ ವ್ಯಕ್ತಿಯಾಗಿದ್ದ, ಬೇಕಾದಷ್ಟು ದಾನ ಧರ್ಮಗಳು ಮಾಡಿದ್ದ, ಬೇಕಾದಷ್ಟು ಯಾಗಗಳನ್ನು ಮಾಡಿದ್ದ, ಪುಣ್ಯ ಸಂಪಾದಿಸಿದ್ದ. ಆ ಪುಣ್ಯದಿಂದ ಅವನು ಸ್ವರ್ಗಕ್ಕೆ ಹೋದ. ಇಂದ್ರನ ಆಸ್ಥಾನದಲ್ಲಿ ಕೂತಿದ್ದಾನೆ, ಒಳ್ಳೆ ಆಸನದಲ್ಲೇ ಕೂತಿದ್ದಾನೆ. ಆವಾಗ ಅವನಿಗೆ ಇಂದ್ರ ಒಂದು ಪ್ರಶ್ನೆ ಕೇಳ್ತಾನೆ, ಏನಪ್ಪ ಯಯಾತಿ, ನೀನು ಇಷ್ಟೆಲ್ಲ ಪುಣ್ಯ ಮಾಡಿ ಬಂದಿಯಲ್ಲ, ನಿನ್ನಷ್ಟು ಪುಣ್ಯ ಮಾಡಿರೋ ನೀನ್ಯಾರನ್ನಾರು ನೋಡಿದೀಯಾ ನೀನು ಭೂಲೋಕದಲ್ಲಿ ಅಂತ ಕೇಳ್ತಾನೆ. ಇವನಿಗೆ ಅಷ್ಟರಲ್ಲೇ ವಿಪರೀತ ದುರಭಿಮಾನ ಆವರಿಸ್ಬಿಡುತ್ತೆ ಅವನಿಗೆ. ಇಲ್ಲ ಅಂತಾನೆ, ದಪ್ಪ ಅಂತ ಭೂಮಿಗೆ ಬೀಳ್ತಾನೆ. ಅವನು ಯಾವಾಗ ಆ ದುರಭಿಮಾನದಿಂದ ಹೇಳಿದ್ನೋ ಡಮ್ ಅಂತ ಕೆಳಗೆ ಬರ್ತಾನೆ. ಆಮೇಲೆ ಅವನ ಮಕ್ಕಳ ಪುಣ್ಯದಿಂದ ಮತ್ತೆ ಸ್ವರ್ಗಕ್ಕೆ ಹೋದ. ಆ ಕಥೆಗಳೆಲ್ಲ ಬೇರೆ. ಆವಾಗ ಒಂದು ಸಾರ, ಇದರ ಮಹಾಭಾರತದ ಸಾರ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ನಾವಮಾನ್ಯಾಸ್ತ್ವಯ ರಾಜನ್ ಅಂತ ಒಂದು ಹೇಳ್ತಾರೆ. ಈ ಥರ ಯಾವತ್ತೂ ಬೇರೆಯವರನ್ನು ಕೀಳಾಗಿ ನೋಡಬಾರ್ದು, ನಿನ್ನನ್ನು ನೀನು ಮೇಲೆ ಎತ್ತರಿಸ್. ಇವನು ಯಯಾತಿ ಆಮೇಲೆ ಕೇಳಿದಾಗ
ಬೃಹಸ್ಪತಿಗಳು ಈ ಒಂದು ವಿಚಾರವನ್ನು ಅವನಿಗೆ ಹೇಳ್ತಾರೆ. ನಾನು ಯಾಕೆ ಬಿದ್ದೆ, ಅಷ್ಟೊಂದು ಪುಣ್ಯ ನಾನು ಸಂಪಾದಿಸಿದ್ದು ನನ್ನ ಒಂದು ಮಾತಿಂದ ಕಳೆದೋಯ್ತಾ, ಅವೆಲ್ಲ ನಾಶ ಆಗೋಯ್ತಾ ಅಂದಾಗ ಆವಾಗ ಬೃಹಸ್ಪತಿಗಳು ಹೇಳ್ತಾರೆ, ಹೌದಪ್ಪ, ಆ ದುರಭಿಮಾನದಿಂದ ಎಲ್ಲವೂ ನಾಶವಾಗುತ್ತೆ. ಸೊ ಇದು ಒಂದು ನಮಗೆ ಜೀವನಕ್ಕೆ ಬೇಕಾದಂಥ ಪಾಠ. ಮಹಾಭಾರತವನ್ನು ಯಾಕೆ ಓದಬೇಕು ಅಂದ್ಕೊಂಡಾಗ ನಮಗೆ ಸಿಗುವಂಥ ಇಂಥ ಒಂದು ಶ್ರೇಷ್ಠ ದೃಷ್ಟಾಂತಗಳು. ಕೇವಲ ಉಪದೇಶವನ್ನು ಮಾಡಿದಾಗ ಅದು ನಮ್ಮ ಮನಸ್ಸಿಗೆ ಕೆಲವು ಸಲ ಹೋಗುತ್ತೆ, ಕೆಲವು ಸಲ ಹೋಗಲ್ಲ. ಈ ಕಾವ್ಯದ ಪ್ರಯೋಜನವೇ ಅದು. ಇವೆರಡೂ ಬರೀ ಗ್ರಂಥಗಳಲ್ಲ, ಮಹಾಕಾವ್ಯಗಳು. ನಮ್ಮ ಪರಂಪರೆಯನ್ನು ಇತಿಹಾಸ ಅಂತ ಗುರುತಿಸುತ್ತೆ. ಇತಿಹಾಸ ಅಂತ ನಾನು ಎನ್ನೆ ಹೇಳಿದಾಗೆ ಇತಿಹಾಸ, ಇಲ್ಲಿ ಹೀಗೆ ಆಯಿತು ಅನ್ನೋದು ನಾವು ನಂಬ್ತೀವಿ. ಅದೆಲ್ಲ ಘಟನೆಗಳು ಇಲ್ಲಿ ನಡೀತು ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ಪೂರ್ಣವಾಗಿ ನಂಬೋರೇ ಜಾಸ್ತಿ ಇದ್ದೀವಿ. ನಂಬದೇ ಇರೋರ ವಿಷಯ ಬೇಡ ಇವಾಗ. ಹಾಗಾಗಿ ಇಂಥ ಒಂದು ಇದರಲ್ಲಿ ನಮಗೆ ಸಿಗುವಂಥ ಸಾರ ಏನು ತಿಳ್ಕೊಳ್ತೀವಿ ಅಂದರೆ ಇದನ್ನೇ ನಾವು ತಿಳ್ಕೊಳ್ತೀವಿ. ಹಾಗೆಯೇ ಶಕುಂತಲೋಪಾಖ್ಯಾನ, ಅದನ್ನು ಕೂಡ ಮಾಸ್ತಿಯವರು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಆದರೆ ಇಲ್ಲಿ ನಮಗೆಲ್ಲ ಚೆನ್ನಾಗಿ ಪರಿಚಿತವಾಗಿರೋದು ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ವಿಚಾರ. ಆದರೆ ಮಹಾಭಾರತದಿಂದ ಕಾಳಿದಾಸ ತಗೊಂಡಂಥ ವಿಚಾರ. ಆದರೆ ಮಹಾಭಾರತ ಮೂಲದಲ್ಲಿ ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳಿವೆ. ಮೂಲದಲ್ಲಿ ಕಾಳಿದಾಸ ಅಭಿಜ್ಞಾನ ಅಂತ ಹೆಸರಿಟ್ಟಿದ್ದು. ಅಭಿಜ್ಞಾನ ಅಂದರೆ ನೆನಪು. ಆದರೆ ಇಲ್ಲಿ ಆ ನೆನಪು ಇರುತ್ತೆ ದುಷ್ಯಂತನಿಗೆ. ಅಲ್ಲಿ ನೆನಪು ಹೋಗಿರುತ್ತೆ ಕಾಳಿದಾಸ, ಇದರಲ್ಲಿ ನೆನಪಿರುತ್ತೆ ದುಷ್ಯಂತನಿಗೆ. ಬಾಕಿದೆಲ್ಲ ಹಾಗೆ ಯಥಾವತ್ತಾಗೆ ನಡೆಯುತ್ತೆ. ಅವನು ಬೇಟೆಗೆ ಬರ್ತಾನೆ, ಕಂಡ್ವರ ಆಶ್ರಮದಲ್ಲಿ ಇವಳನ್ನು ನೋಡ್ತಾನೆ. ಸರಿ, ಇವಳು ಮೇನಕೆಯ ವಿಶ್ವಾಮಿತ್ರರ ಮಗಳು ಅಂದಾಗ ಕ್ಷತ್ರಿಯ ಕುಮಾರಿ, ಪರವಾಗಿಲ್ಲ, ಗಾಂಧರ್ವ ರೀತಿ ವಿವಾಹ. ಆದರೆ ಇಲ್ಲಿ ಇವಳು ಒಂದು ವಾಗ್ದಾನವನ್ನು ಕೇಳ್ತಾಳೆ, ಶಕುಂತಲೆ ಕೇಳ್ತಾಳೆ ಮಹಾಭಾರತದಲ್ಲಿ. ನನ್ನ ಮಗನಿಗೆ ನೀನು ರಾಜ್ಯ ಕೊಡಬೇಕು ಅಂತ ಒಪ್ಕೊಳ್ತಾನೆ. ನೀನನ್ನು ಕರೆಸ್ಕೋತೀನಿ ಅಂತ ಅದೆಷ್ಟೋ ದಿನದೊಳಗೆ ಅಂತ ಹೇಳ್ತಾನೆ. ಹೋಗ್ತಾನೆ, ಮರಿತಾನೆ. ಸರಿ, ಕಣ್ವರ್ಗೆ ಎಲ್ಲ ಗೊತ್ತಿರೋ ಅಂಥ ವಿಚಾರ. ಅವ್ರು ಬಂದಮೇಲೆ ಅಲ್ಲೇ ಇವಳಿಗೆ ಮಗು ಹುಟ್ಟಿ ಮಗ ಬೆಳೀತಾನೆ, ಅಲ್ಲೇ ಬೆಳೀತಾನೆ. ಒಂದಷ್ಟು ವರ್ಷಗಳಾದಮೇಲೆ ಮಗನಿಗೆ 8-10 ವರ್ಷಗಳಿರ್ಬೋದು. ಶಕುಂತಲೆ ಇಲ್ಲಿಗೆ ಬರ್ತಾಳೆ ದುಷ್ಯಂತನ ಹತ್ರ. ಈಗ ನನ್ನ ಮಗನ ಸ್ವೀಕರಿಸು ಅಂತ ಬರ್ತಾಳೆ. ಆಗ ಅವನಿಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ದರೂ ಎಲ್ಲ ನೆನಪಿದ್ದರೂ ಕೂಡ ನನಗೆ ಯಾರೋ ಗೊತ್ತಿಲ್ಲ ಅಂತಾನೆ. ಆಮೇಲೆ ಇದು ಒಂದಷ್ಟು ಕಟುವಾದ ಮಾತುಗಳು ಕೂಡ ಅಲ್ಲಿ ಬರುತ್ತೆ. ಆವಾಗ ಶಕುಂತಲೆ ಹೇಳುವಂಥ ಮಾತುಗಳಲ್ಲಿ ಸತ್ಯಸಂಧತೆ, ಸತ್ಯಕ್ಕೆ ಏನು ಬೆಲೆ, ಆ ಸತ್ಯವನ್ನು ಮೀರಿದಾಗ, ಸತ್ಯಕ್ಕೆ ತಪ್ಪಿದಾಗ ಏನಾಗುತ್ತೆ ಅದೆಲ್ಲವೂ ಬರುತ್ತೆ. ಸೊ ಇಲ್ಲಿ ಮಾಸ್ತಿಯವರು ಇದೆರಡನ್ನು ಯಾಕೆ ಹೇಳ್ತಾರೆ ಅಂದರೆ ಇದೆರಡು ಜೀವಾಳ ಮಹಾಭಾರತಕ್ಕೆ ಅಂತ. ಅಷ್ಟೇ ಅಲ್ಲ, ಶಕುಂತಲೆ ಮಗ ಭರತನಿಂದಾಗಿ ಭಾರತ ನಮ್ಮ ದೇಶ. ಹಾಗೆ ಭರತ ವಂಶದ ರಾಜರ ಕಥೆಯಾದ್ದರಿಂದ ಈ ಗ್ರಂಥವೂ ಭಾರತ. ಇದು ಮಹತ್ವದ್ದಾಗಿರೋದರಿಂದ ಇದು ಮಹಾಭಾರತ. ಸೊ ಹಾಗಾಗಿ ಇಲ್ಲಿಂದ ಮುಂದೆ ಹೋಗ್ತಾರೆ ಅವರು. ಅದು ಕತೆ ತಮಗೆಲ್ಲ ಗೊತ್ತಿರೋದೆ. ಶಂತನು ಮಹಾರಾಜ, ಅವನು ಗಂಗೆ ಅವನ ಹೆಂಡತಿಯಾಗಿ ಬರ್ತಾಳೆ. ವಸುಗಳು ಅವಳನ್ನು ಕೇಳ್ಕೊಳ್ತಾರೆ, ತಮಗೆ ಬೇಗ ಭೂಮಿಯಿಂದ ಮುಕ್ತಿ ಬೇಕು ಅಂತ. ಹಾಗಾಗಿ 7 ಮಕ್ಕಳನ್ನ ಅವಳು ಗಂಗೆಗೆ ಹಾಕ್ತಾಳೆ. 8ನೇ ಮಗ ದೇವವ್ರತ. ಅಷ್ಟೆಲ್ಲ ವರ್ಷಗಳಾದ ಮೇಲೆ ಶಂತನುಗೆ ಕಾಮವಾಸನೆ ಅವನಿಗೆ ಇನ್ನೂ ಹೋಗಿರಲ್ಲ. ಅವನು ಸತ್ಯವತಿಯನ್ನು ನೋಡಿ ಅವಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾನೆ. ಆವಾಗ ಅಲ್ಲೂ ಕೂಡ ಅವಳ ತಂದೆ ಒಂದು ವಾಗ್ದಾನವನ್ನು ಬೇಡ್ತಾನೆ. ಈ ವಾಗ್ದಾನ ಬೇಡೋದು ಅನ್ನೋದು ಅಲ್ಲಿ ತುಂಬ ಪ್ರಮುಖವಾಗಿ, ಅದರಲ್ಲೂ ಹೆಣ್ಣುಮಕ್ಕಳು ಹಾಗೂ ಹೆಣ್ಣುಮಕ್ಕಳ ತಂದೆಯರು. ರಾಜರು ಅಂತಂದಮೇಲೆ ಅವ್ರಿಗೆ ಬೇಕಾದಷ್ಟು ಜನ ಹೆಂಡತಿಯರು, ಮಕ್ಕಳು, ಅವೆಲ್ಲ ಇರೋದೇನೆ ಅಂತ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಕೇಳ್ತಾರೆ. ಸರಿ, ಇವನು ಅವೆಲ್ಲ ನಾನು ವಿಸ್ತಾರ ಮಾಡೋಕ್ಕೆ ಹೋಗೋದಿಲ್ಲ. ಮೊದಲು ಅವ್ನಿಗೆ ಬೇಸರ ಆಗುತ್ತೆ. ಆಮೇಲೆ ದೇವವ್ರತ ತಿಳ್ಕೊಂಡು ಬಂದು ಅವನೇ ಇವಳ ತಂದೆಗೆ ಹೇಳಿ ಒಂದು ಭೀಷ್ಮ ಪ್ರತಿಜ್ಞೆಯನ್ನು ಮಾಡ್ತಾನೆ.
ಅದಕ್ಕೆ ಬದಲಾಗಿ ಶಂತನು ಅವನಿಗೆ ಇಚ್ಛಾ ಮರಣದ ವರವನ್ನು ಕೊಡ್ತಾನೆ. ಆದರೆ ಏನಾಯಿತು ಆಮೇಲೆ ವಿಧಿವಿಲಾಸ, ಇವಳ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ. ಆಗ ಇದು ಮತ್ತೆ ವ್ಯಾಸರಿಗೆ ಹೋಗುತ್ತೆ. ರಾಮಾಯಣದಲ್ಲೂ ವಾಲ್ಮೀಕಿಗಳು ಅಯೋಧ್ಯೆಗೆ ಸಮೀಪದಲ್ಲೇ ಇದ್ದಂಥ ಹಲವಾರು ಸಂದರ್ಭಗಳಲ್ಲಿ ರಾಮನನ್ನು ನೋಡಿದ್ದಂತಹ ಋಷಿ, ರಾಮಾಯಣವನ್ನು ರಚಿಸಿದವರು. ಇಲ್ಲಿ ವ್ಯಾಸರು ಅವರ ವಂಶಕ್ಕೇ ಒಂದು ಮಕ್ಕಳನ್ನು ನೀಡಿದಂಥ ಒಬ್ಬ ಋಷಿ. ಭರತ ವಂಶದ ರಾಜರಲ್ಲೇ ಇವರು ಪ್ರಪಿತಾಮಹರು ಅಂತ ನಾವು ಹೇಳ್ಬೋದು. ಅಂಥ ಒಬ್ಬ ವ್ಯಕ್ತಿ, ಅವರನ್ನು ಕರೀತಾರೆ. ಆಗಿನ ಕಾಲಕ್ಕೆ ನಿಯೋಗ ಅದು ಒಂದು ಪದ್ಧತಿ, ಅದರಿಂದ ಮಕ್ಕಳು ಹುಟ್ಟುತ್ತಾರೆ. ಆದರೆ ವಿದುರ ದಾಸಿಗೆ ಹುಟ್ಟುತ್ತಾನೆ. ಅದಕ್ಕೆ ನಾವು ಅದರ ಇದಕ್ಕೆ ಹೋಗೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಆ ಮಕ್ಕಳು ಬೆಳೀತಾರೆ. ಆ ಮಕ್ಕಳು ಹೇಗೆ ಬೆಳೀತಾರೆ, ಏನಾಯಿತು, ಆ ಕಥೆಗಳನ್ನು ಒಂದಷ್ಟು ತಗೊಳ್ತಾರೆ ಇವರು. ಈಗ ಧೃತರಾಷ್ಟ್ರ, ವಿದುರ, ಸತ್ಯವತಿ, ಗಾಂಧಾರಿ, ಕುಂತಿ, ಹೀಗೆ ಅವರ ಒಂದು ಪಾತ್ರಗಳ ಅಂತರಂಗಕ್ಕೆ ಪಾತಾಳ ಗರಡಿ ಹಾಕಿಬಿಟ್ಟು ಶೋಧಿಸೋ ಹಾಗೆ ಮಾಡ್ತಾರೆ. ಮಾಸ್ತಿಯವರ ಈ ಒಂದು ಮಾತುಗಳನ್ನ ನೋಡ್ತಾ ಇದ್ದರೆ ನನಗೆ ಭೈರಪ್ಪನವರ ಪರ್ವ ಕೂಡ ಜ್ಞಾಪಕ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಅವರು ಪಾತ್ರಗಳಿಗೆ ಅಂಥ ಚೆನ್ನಾಗಿ ಅವರ ಅಂತರಂಗದ ಬೆದಕನ್ನು ಅವರು ತೋರಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾರೆ. ಸೊ ಒಂದಷ್ಟು ವೈಚಿತ್ರ್ಯಗಳಿಗೆ ಇಲ್ಲಿ ನಮಗೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಮಾಸ್ತಿಯವರು. ಇಲ್ಲಿ 100 ಜನ ಮಕ್ಕಳು ಧೃತರಾಷ್ಟ್ರಂಗೆ. ಹೇಗೆ, ಅದಕ್ಕೆ ನಮ್ಮ ಒಂದು 10 ರೀತಿಯ ವಿಶ್ಲೇಷಣೆಗಳನ್ನು ನಾವು ನೋಡಿದ್ವಿ. ಭೈರಪ್ಪನವರು ಒಂಥರ ಹೇಳ್ತಾರೆ, ಅದು ನಿಜವಾಗಲೂ ಅವಳು ಪ್ರಸವಿಸಿದ್ದು ಮೊಟ್ಟೆ, ಅದರಿಂದ ಹೊರಗೆ ಬಂತು, ಅದನ್ನು ಒಡೆದ್ಲು. ದ್ವೇಷದಿಂದ ಅಥವಾ ಒಂದು ಮಾತ್ಸರ್ಯದಿಂದ ಅಲ್ಲಿ ಧರ್ಮರಾಯ ಹುಟ್ಟುಬಿಟ್ಟ ಅಂತ ಇವೆಲ್ಲವೂ ಮೂಲದಲ್ಲಿಲ್ಲ ಅಂತ ಮಾಸ್ತಿಯವರು ತಳ್ಳಿ ಹಾಕ್ಬಿಟ್ಟಿದ್ದಾರೆ. ಯಾವುದೇ ಮಾತ್ಸರ್ಯ ಗಾಂಧಾರಿಗಿರಲಿಲ್ಲ. ಯಾಕೆಂದರೆ ಅವಳು ಪಾಂಡವರು ಬಂದಾಗ, ಕುಂತಿ ತನ್ನ ಮಕ್ಕಳನ್ನ ಕರ್ಕೊಂಡು ಬಂದಾಗ ಅವಳು ಪ್ರೇಮದಿಂದಲೇ ನೋಡಿಕೊಂಡು ಅವ್ರನ್ನೆಲ್ಲ, ಅದಕ್ಕೊಂದಷ್ಟು ಆಧಾರಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಸೊ ಈ 100 ಜನ ಮಕ್ಕಳು ಸುಮಾರು ಜನ ಗಮನಿಸಿಲ್ಲದೇ ಇರುವಂಥ ಒಂದು ವಿಚಾರವನ್ನು ಅವರಿಲ್ಲಿ ತಗೊಳ್ತಾರೆ. ಅದು ಏನು, ಗಾಂಧಾರಿ ಮದುವೆ ಮಾಡ್ಕೊಂಡು ಬಂದಲಲ್ಲ ಹಸ್ತಿನಾವತಿಗೆ, ಅವಳ ಜೊತೆ ಅವಳ 9 ಜನ ತಂಗಿಯರು ಬಂದರು. ಆ 9 ಜನ ತಂಗಿಯರು ಧೃತರಾಷ್ಟ್ರನ ಜೊತೆ ಸಂಸಾರ ಮಾಡಿದ್ರು. ಒಬ್ಬೊಬ್ಬರಿಗೆ 10 ಜನ ಮಕ್ಕಳು. ಆಗಿನ ಕಾಲದಲ್ಲಿ 10 ಜನ ಮಕ್ಕಳೇನೇ ವಿಶೇಷವೇ. ನಮ್ಮ ಅಜ್ಜಿಯ ತಲೆಮಾರಿನವ್ರಿಗೆ 10-12 ಮಕ್ಕಳು ಇರ್ತಾಯಿತ್ತು. ಹಾಗೆ ಇವರು ಅದನ್ನು ಸರಾಗವಾಗಿ ಅದನ್ನು ಹೇಳ್ತಾರೆ. ಅದು ಎಷ್ಟು ನಿಜ ಅನಿಸುತ್ತೆ ನಮಗೆ. ಅದು ಸಹಜವಾಗಿ ನಡೆದಿರ್ಬೋದಂತ ಒಂದು ಪ್ರಕ್ರಿಯೆ. ಅದು ಇಲ್ಲಿ ಗಾಂಧಾರಿಗೆ ತಂಗಿಯರೂ ಆಗಿದ್ದರಿಂದ, ಅವರು ತನ್ನ ಗಂಡನ ಹೆಂಡತಿಯರೂ ಆಗಿದ್ದರಿಂದ ಅದು ಗಾಂಧಾರಿಯ ಮಕ್ಕಳು ಅಥವಾ ಧೃತರಾಷ್ಟ್ರನ ಮಕ್ಕಳು ಅಂತ ಪ್ರಚಾರಕ್ಕೆ ಬಂದಿದ್ದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಹಾಗೆಯೇ ಗಾಂಧಾರಿಯ ಒಂದು ಔನ್ನತ್ಯವನ್ನು ಕೂಡ ಬಹಳ ಚೆನ್ನಾಗಿ ಮಾಸ್ತಿಯವರು ಹೇಳ್ತಾ ಹೋಗ್ತಾರೆ. ಕೃಷ್ಣ ಸಂಧಾನಕ್ಕೆ ಬಂದಾಗ ಯುದ್ಧ, ಇದು ಸ್ವಲ್ಪ ಜಂಪ್ ಆಗುತ್ತೆ. ಯಾಕೆಂದರೆ ಅವಳ ಪಾತ್ರ ಚಿತ್ರಣ ಕೊಡುವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವಳು ಏನು ಮಾಡಿದ್ಲು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನ ನಮಗೆ ಗೊತ್ತು, ಅವನು ಯಾವ ರೀತಿ ನಡ್ಕೊಂಡ, ಸಭೆಯಲ್ಲಿ ಯಾವ ರೀತಿ ನಡ್ಕೊಂಡ. ಅಲ್ಲಿ ಮತ್ತೆ ಸಭೆಯಲ್ಲಿ ತೋರಿದಂಥ ವಿಶ್ವರೂಪ ದರ್ಶನವನ್ನು ಮಾಸ್ತಿಗಳು ಒಪ್ಪೋದಿಲ್ಲ. ಭಗವದ್ಗೀತೆಯಲ್ಲಿ ಹೆಂಗೆ ಒಪ್ಪೋದಿಲ್ಲ, ಇಲ್ಲೂ ಒಪ್ಪೋದಿಲ್ಲ. ಅವರು ಅದನ್ನು ನಿರಾಕರಿಸ್ತಾರೆ. ಬಹಳ ಚೆನ್ನಾಗಿದೆ ಅವರ ವಿಶ್ಲೇಷಣೆ. ಅದು ಮುಂದಕ್ಕೆ ಮತ್ತೆ ನಾನು ಹೇಳ್ತೀನಿ. ಅದು ದ್ರೌಪದಿಯ ಸಂದರ್ಭ ಬಂದಾಗ ಅದನ್ನು ಮಾತಾಡೋಣ ಆ ವಿಷಯ. ಸೊ ಇಲ್ಲಿ ಏನಾಗುತ್ತೆ, ಆ ದುರ್ಯೋಧನನ ಅಂಥ ಒಂದು ದುಷ್ಟ ಸ್ವಭಾವ ಗಾಂಧಾರಿ ಹೇಳ್ತಾಳೆ ಧೃತರಾಷ್ಟ್ರಂಗೆ, ನೇರವಾಗಿ ಹೇಳ್ತಾಳೆ, ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ. ನೀನು ಹೇಗೆ ತಮ್ಮನ ಬಗ್ಗೆ ಮಾತ್ಸರ್ಯ ಇಟ್ಕೊಂಡು ನನಗೆ ಸಿಕ್ಕಬೇಕಾಗಿದ್ದಂಥ ಮುಕುಟ, ರಾಜ ಮುಕುಟ ತಮ್ಮನಿಗೆ ಹೋಯಿತು ಅಂತ ಮಾತ್ಸರ್ಯ ಪಟ್ಟೆ. ಆಮೇಲೆ ಮತ್ತೆ ನಿನ್ನ ತಲೆಗೆ ಬಂತು ಅದು, ಆದರೂ ನೀನು ಮಾತ್ಸರ್ಯದಲ್ಲೇ ಕಳೆದೆ, ನಿನ್ನ ಮಗನಿಗೆ ಬೇಕು ಅಂದು. ಅದರ ಒಂದು ಅಪರ ಅವತಾರ ಇದು.
ದುರ್ಯೋಧನ ನಿನ್ನದೇ ಹುಟ್ಟು, ಅಂದರೆ ನಿನ್ನ ವಿಚಾರಗಳನ್ನೇ ಅವನು ಮುಂದುವರಿಸಿದ್ದಾನೆ ಅಂತ ಗಾಂಧಾರಿ ನೇರವಾಗಿ ಹೇಳ್ತಾಳೆ. ಜೊತೆಗೆ ಯುದ್ಧಕ್ಕೆ ಹೋಗುವಾಗ ಪ್ರಾರಂಭದಲ್ಲಿ ದುರ್ಯೋಧನ ಬಂದು ಅವಳ ಕಾಲಿಗೆ ನಮಸ್ಕಾರ ಮಾಡಿದಾಗ ಏನು ಆಶೀರ್ವಾದ ಮಾಡ್ತಾಳೆ ಅವಳು? ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಸಿಗಲಿ ಅಂದ್ಲು. ಸೊ ಆ ಧರ್ಮ ಎಲ್ಲಿದೆ ಎಲ್ರಿಗೂ ಗೊತ್ತು. ತನ್ನ ಮಗನಲ್ಲಿ ಅವಳು ಧರ್ಮ ಇಲ್ಲ ಅನ್ನೋದು ಅವಳಿಗೆ ಗೊತ್ತು. 100 ಮಕ್ಕಳನ್ನ ಕಳ್ಕೊಂಡಂಥ ಮಹಾತಾಯಿ, ಆ ತಂಗಿಯರದಾಗಲಿ ಯಾರದೇ ಆಗಲಿ 100 ಮಕ್ಕಳನ್ನು ಕಳ್ಕೊಂಡವಳು ಯಾವ ಒಂದು ಮಾತ್ಸರ್ಯವನ್ನು ಅವಳು ತೋರಿಸಿದ್ದು ನಮಗೆ ಈ ಈ ಗ್ರಂಥದಲ್ಲಿ ಕಂಡು ಬರೋದಿಲ್ಲ, ಮೂಲ ಗ್ರಂಥದಲ್ಲಿ ಇಲ್ಲ. ಒಂದೆರಡು ಸಂಗತಿಗಳು ಆಮೇಲೆ ಸೇರ್ಪಡೆ ಆಗಿರೋದನ್ನು ಕೂಡ ಮಾಸ್ತಿಯವರು ಹೇಳ್ತಾರೆ. ಅವಳು ಏನೋ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಲಲ್ಲ, ಆ ಒಂದು ಇದರಿಂದ ಕೃಷ್ಣನ ಕಾಲನ್ನು ನೋಡಿದ್ಲು, ಅವನ ಬೆರಳು ಉಗುರು ಸುಟ್ಟಂಗಾಯಿತು, ಅದು ಕೂಡ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಂಥ ಹೆಣ್ಣಲ್ಲ ಅವಳು, ಮತ್ಸರದಿಂದ ಇದ್ದಂಥ ಹೆಣ್ಣಲ್ಲ ಅವಳು. ಹಾಗೆಯೇ ಧೃತರಾಷ್ಟ್ರ ಭೀಮನನ್ನು ಕೊಂದು ಬಿಡಬೇಕು ಅಂತ ಇದು ಮಾಡ್ದ, ಆಮೇಲೆ ಕೃಷ್ಣ ಒಂದು ತಂತ್ರ ಮಾಡ್ದ, ಅದು ಕೂಡ ಮೂಲದಲ್ಲಿ ಇಲ್ಲ ಅಂತ ಸೋದಾಹರಣವಾಗಿ ಅವ್ರು ಹೇಳ್ತಾರೆ. ಆಮೇಲೆ ದುರ್ಯೋಧನ ಏನು ಮಾಡ್ದ ಅನ್ನೋದು ಕೂಡ ಮಾಸ್ತಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಇವನು ದುರ್ಯೋಧನನ ಒಂದು ಪಾತ್ರ, ಅವನಿಗೆ ತನ್ನ ಮಲ ಸೋದರರು ಅಥವಾ ಪಾಂಡುವಿನ ಮಕ್ಕಳು ಅವರು ಮಕ್ಕಳೇ ಅಲ್ಲ ಅಂತಲೇ ಅವನ ಅಭಿಪ್ರಾಯ ಇದ್ದಿದ್ದು. ನಿಯೋಗವನ್ನಾಗಲಿ ಯಾವುದನ್ನೇ ಆಗಲಿ ಅವನು ತಳ್ಳ ಹಾಕಿಬಿಟ್ಟಿದ್ದ. ಇಡೀ ಮಹಾಭಾರತ ಯುದ್ಧ ನಡೆದಿದ್ದೇ ಆ ತಳಹದಿಯ ಮೇಲೆ. ಅವನಿಗೆ ಪಾಂಡುವಿನ ಮಕ್ಕಳು ಪಾಂಡವರು ಪಾಂಡುವಿನ ಮಕ್ಕಳು ಅಂತ ಅವನು ಒಪ್ಪಲೇ ಇಲ್ಲ ಮೊದಲಿಂದ ಕೊನೆಯವರೆಗೂ. ಒಮ್ಮೆ ಸತ್ಯವತಿ ಕೂಡ ಅವನಿಗೆ ಕರೆದು ಹೇಳ್ತಾಳೆ, ಇಲ್ಲಪ್ಪ ನಿಮ್ಮಪ್ಪನೇ ಹಾಗೆ ಹುಟ್ಟಿದ್ದು ಅಂತ. ಆದರೂ ಕೂಡ ಅವನಿಗೆ ಬುದ್ಧಿ ಬರಲ್ಲ. ಇರಲಿ, ಆದರೆ ಅವನು ಪ್ರಜಾವತ್ಸಲನಾಗಿದ್ದ ಅನ್ನೋದು ಅಷ್ಟು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬರಲ್ಲ. ಅದನ್ನು ತಗೊಳ್ತಾರೆ ಮಾಸ್ತಿಯವರು. ಅದು ಯಾವಾಗ ಬರುತ್ತೆ ಮೂಲ ಗ್ರಂಥದಲ್ಲಿ ಅಂದರೆ, ಯುದ್ಧವೆಲ್ಲ ಆಗಿ ಧರ್ಮರಾಯನ ರಾಜ್ಯ ಬಂದಾಗ ಕೊನೆಯಲ್ಲಿ ಒಂದಷ್ಟು ವರ್ಷ ಪ್ರೀತಿಯಿಂದನೇ ಇರ್ತಾರೆ. ಧರ್ಮರಾಯ ಬಹಳಷ್ಟು ಪ್ರೀತಿ ತೋರಿಸಿ ಧೃತರಾಷ್ಟ್ರ ಗಾಂಧಾರಿಯರನ್ನು ನೋಡ್ಕೊಳ್ತಾ ಇರ್ತಾನೆ. ಅದೆಲ್ಲ ಆಗಿ ಅವರು ವಾನಪ್ರಸ್ಥಕ್ಕೆ ಹೋಗುವ ಸಮಯದಲ್ಲಿ ಪ್ರಜೆಗಳಿಗೆ ಹೇಳ್ತಾನೆ ಧೃತರಾಷ್ಟ್ರ, ನೀವು ಈಗಂತೂ ನಿಮಗೆ ಧರ್ಮರಾಯನ ರಾಜ್ಯವಿದೆ, ಏನೂ ತೊಂದರೆ ಆಗಲ್ಲ, ನನ್ನ ಮಗನ ರಾಜ್ಯಭಾರದಲ್ಲಿ ನಿಮಗೇನಾದರೂ ಕಷ್ಟಗಳಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಮಗೇನೂ ಆಗಿಲ್ಲ ತೊಂದರೆ, ಆವಾಗಲೂ ಸುಭಿಕ್ಷವಾಗಿತ್ತು ಅಂತ. ಇದೇ ವಿಚಾರವನ್ನು ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ವಿಚಾರವನ್ನು ತಗೊಂಡು ಮಾಘಕವಿ ಶಿಶುಪಾಲ ವಧ, ಇದು ಬಹುಶಃ ಗಣೇಶ್ ಇಲ್ಲ ಆ ವಿಷಯ ಹೇಳಿದ್ರು ಅನಿಸುತ್ತೆ, ಅದನ್ನು ಬರೆದಿದ್ದಾನೆ. ಇಡೀ ಒಂದು ಗ್ರಂಥ ಶಿಶುಪಾಲ ವಧದಲ್ಲಿ ಮೊದಲಿನ ಭಾಗದಲ್ಲಿ ದುರ್ಯೋಧನ ಹೇಗಿದ್ದ, ಅವನು ಮೋಸದಿಂದ ಛಲದಿಂದ ಕಪಟದಿಂದ ತಗೊಂಡಂಥ ರಾಜ್ಯವನ್ನು ನೀತಿಯುಕ್ತವಾಗಿ ಆಳೋದಕ್ಕೆ ಪ್ರಯತ್ನ ಮಾಡ್ದ. ಅಕೃಷ್ಯ ಪಚ್ಚಾಯವ, ಹೆಂಗೆ ಅವನ ರಾಜ್ಯದಲ್ಲಿ ಬೆಳೆ ಯಾವ ರೀತಿ ಬೆಳೀತಾ ಇತ್ತು ಅಂದರೆ, ವ್ಯವಸಾಯನೇ ಮಾಡದೆ ಬೆಳೆ ಬೆಳೀತಾ ಇತ್ತಂತೆ. ಅಷ್ಟರ ಮಟ್ಟಿಗೆ ಅವನು ಚೆನ್ನಾಗಿ ನೋಡ್ಕೊಂಡಿದ್ದ. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ಮಾಸ್ತಿಯವರ ದೃಷ್ಟಿ, ಅವರ ಗಮನ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದಾಗ ಒಂದು ಅಚ್ಚರಿ ಅನಿಸುತ್ತೆ ನನಗೆ. ಸೊ ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ನೋಡಬೇಕಾಗತ್ತೆ. ಅದು ಏನು ಅಂದರೆ, ಭಗವದ್ಗೀತೆಯನ್ನು ನೇರವಾಗಿ ಇಲ್ಲಿ ಮಾಸ್ತಿಯವರು ಈ ಗ್ರಂಥದಲ್ಲಿ ಪ್ರಸ್ತಾಪಿಸಲ್ಲ. ಅಲ್ಲಿ ಇನ್ನೊಂದು ಗ್ರಂಥ ಇದೆ, ಅದರ ಒಂದು ಸಂಕ್ಷೇಪವಾದ ವಿವರಣೆಯನ್ನು ನಾನು ಓದಿದ್ದೀನಿ. ಅದರೊಳಗೂ ಕೂಡ ಯಾವುದು ಮೂಲ ಅಲ್ಲ ಅನ್ನೋದನ್ನು ಮಾಸ್ತಿಯವರು ಹೇಳ್ತಾ ಬರ್ತಾರೆ. ಆದರೆ ಇಲ್ಲಿ ಮಹಾಭಾರತದ ಇಡೀ ಮಹಾಭಾರತ ಗ್ರಂಥವನ್ನು ನಾವು ನೋಡ್ತಾ ಹೋದಾಗ ಭಗವದ್ಗೀತೆಯಲ್ಲೇ ಬರೋ ವಿಚಾರಗಳು ಅಲ್ಲಲ್ಲಿ ಕಾಣ್ತಾ ಹೋಗುತ್ತೆ. ಬಹಳ ಜನ ವಿದ್ವಾಂಸರು ಈಗಲೂ ಕೂಡ ಏನು ಅಭಿಪ್ರಾಯ ಪಡ್ತಾರೆ ಅಂದರೆ, ಈಗ ನಮಗೆ ಭಗವದ್ಗೀತೆ ಕಾಣುತ್ತಲ್ಲ ಯುದ್ಧದ ಪ್ರಾರಂಭದಲ್ಲಿ, ಆ ಸ್ಥಳದಲ್ಲಂತೂ ಭಗವದ್ಗೀತೆ ಹಿಂದೆ ಇರಲಿಲ್ಲ, ಮೂಲದಲ್ಲಿ ಇರಲಿಲ್ಲ, ಆಮೇಲೆ ಸೇರ್ಪಡೆ ಆಗಿರೋವಂಥ. ಆದರೆ ಆ ವಿಚಾರಗಳಿದ್ವು ಭಗವದ್ಗೀತೆಯಲ್ಲಿ ಏನೇನು ಬರುತ್ತೆ ವಿಚಾರಗಳು,
ಡಿ ವಿ ಜಿ ಅವರು ಹೇಳಿದಾಗೆ ಜೀವನ ಧರ್ಮ ಯೋಗ ಅಂತ ಹೇಳ್ತಾರಲ್ಲ ಅವರು ಭಗವದ್ಗೀತೆಯನ್ನು, ಅಂಥ ಉನ್ನತವಾದ ಜೀವನಕ್ಕೆ ಬೇಕಾದಂಥ ವಿಚಾರಗಳೆಲ್ಲವೂ ಬಹಳಷ್ಟು ಕಡೆಗಳಲ್ಲಿ ಬರುತ್ತೆ. ಆ ಥರ ಒಂದು ನಮಗೆ ಧರ್ಮರಾಜನ ಒಂದು ಸಂದರ್ಭದಲ್ಲಿ ನಮಗದು ಬರುತ್ತೆ. ಧರ್ಮರಾಜನನ್ನು ವ್ಯಾಸರು ಸರ್ವಭೂತ ಹಿತೇ ರತಃ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾದ ಗುಣವಾಚಕ ಅಲ್ಲ. ಎಲ್ಲರಲ್ಲೂ ಸಮಾನವಾದ ಪ್ರೀತಿ, ಎಲ್ಲರಲ್ಲೂ ಸಮನಾದ ಒಂದು ಸಮನಾಗಿ ಸುಖವನ್ನು ಕೊಡುವಂಥ ಮನಸ್ಸು ಅಥವಾ ಕಷ್ಟವನ್ನು ಕೊಡದಿರುವ ಮನಸ್ಸು, ಇದು ಎಷ್ಟು ಜನಕ್ಕಿರುತ್ತೆ? ಬಹುಶಃ ಒಬ್ಬ ಧರ್ಮರಾಜ. ಸೊ ಅದಕ್ಕೆ ಹಲವಾರು ದೃಷ್ಟಾಂತಗಳನ್ನು ಮಾಸ್ತಿಯವರು ಅಲ್ಲಿಂದ ತಗೊಂಡು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದರೊಳಗೆ ಒಂದು ನಾನು ಅವರ ಮಾತುಗಳಲ್ಲೇ ನಿಮಗೆ ಹೇಳೋಣ ಅಂತಿದ್ದೀನಿ. ಇಲ್ಲಿ ಭಗವದ್ಗೀತೆಯಲ್ಲಿರುವಂಥ ಕರ್ಮ ಸನ್ಯಾಸ ಯೋಗ ಎಷ್ಟು ಚೆನ್ನಾಗಿ ಧರ್ಮರಾಯ ಹೇಳ್ತಾ ಇದ್ದಾನೆ. ಇದು ಅವನು ಗಾಂಧಾರಿಗೆ ಕೊಡುವಂಥ ಉತ್ತರ. ಗಾಂಧಾರಿ ಕೇಳ್ತಾಳೆ, ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳ್ತಾರಲ್ಲ, ನಿನ್ನನ್ನು ಯಾವ ಧರ್ಮ ರಕ್ಷಿಸ್ತು ಅಂತ ಕೇಳ್ತಾಳೆ. ಅಯ್ಯೋ ಸಾರಿ, ಗಾಂಧಾರಿ ಅಲ್ಲ, ದ್ರೌಪದಿ ಕೇಳ್ತಾಳೆ. ಅದು ಕಾಡಲ್ಲಿ ಅವಳಿಗೆ ಬೇಸರ ಆಗಿದೆ, ಇವರಿಗೆಲ್ಲ ಮೋಸ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತ. ನೀನು ಇಷ್ಟೊಂದು ಧರ್ಮವನ್ನು ರಕ್ಷಣೆ ಮಾಡಿದೆಯಲ್ಲ, ನಿನ್ನನ್ನು ಯಾವ ಧರ್ಮ ರಕ್ಷಿಸ್ತು? ಏನಾಯ್ತು ನಿನಗೆ? ಯಾವ ಈ ಥರ ಸ್ಥಿತಿಯಲ್ಲಿದೆಯಲ್ಲ ಅಂತ. ಆಗ ಹೇಳ್ತಾನೆ ಅವನು, ನಾಹಂ ಧರ್ಮ ಫಲಾಕಾಂಕ್ಷಿ ರಾಜಪುತ್ರಿ ಚರಾಮ್ಯತ. ನಾನು ಕನ್ನಡದ ಭಾಗವನ್ನು ಓದ್ಬಿಡ್ತೀನಿ ಮಾಸ್ತಿಯವರು. ರಾಜಪುತ್ರಿ, ನಾನು ಧರ್ಮವನ್ನು ಅದರಿಂದ ಬರುವ ಫಲದ ಆಸೆಗಾಗಿ ನಡೆಸುತ್ತಿಲ್ಲ. ದಾನ ನೀಡಬೇಕು ಎಂದು ನೀಡುತ್ತಿದ್ದೇನೆ, ಯಜ್ಞ ಮಾಡಬೇಕು ಎಂದು ಮಾಡುತ್ತಿದ್ದೇನೆ. ಅದರಿಂದ ಫಲ ಇರಲಿ ಬಿಡಲಿ, ಮಾಡತಕ್ಕದ್ದು ಯಾವುದು ಅದನ್ನು ಮಾಡಬೇಕು. ಆರ್ಷ ಶಿಷ್ಟಾಚಾರ ಪ್ರಮಾಣಗಳಲ್ಲದೆ ಹೋದರೆ ನಮಗೆ ಇಹವಿಲ್ಲ ಪರವಿಲ್ಲ. ದಾನ ಆರ್ಜವ ನಿಷ್ಫಲವೇ ಆದರೆ ಯಾರೂ ಯಾವ ಧರ್ಮವನ್ನೂ ಮಾಡುತ್ತಿರಲಿಲ್ಲ. ಆದರೆ ಒಳ್ಳೆಯದು ಕೆಟ್ಟದರ ಫಲ ಇಲ್ಲದೆ ಹೋಗುವುದಿಲ್ಲ, ಇದು ಕೂಡ ನಿಶ್ಚಿತ. ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತ, ಎಂದಾದರೂ ಒಂದು ದಿವಸ ಅದರ ಫಲ ಸಿಕ್ಕೇ ಸಿಗುತ್ತೆ. ಅದು ದೇವಗುಹ್ಯ, ನಮಗೆ ಕಾಣುವುದಿಲ್ಲ, ಫಲ ಗೋಚರವಾಗಲಿಲ್ಲವೆಂಬ ಕಾರಣದಿಂದ ಧರ್ಮವಿದೆಯೇ ಎಂದು ದೇವತೆಗಳುಂಟೆ ಎಂದು ಶಂಕೆ ಬೇಡ. ಇದು ನಮಗೂ ಕೂಡ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಮಾತು. ಇದನ್ನು ನಾವು ನಮ್ಮ ಜೀವನದಲ್ಲೂ ಕಷ್ಟ ಬಂದಾಗಲೆಲ್ಲ ನನಗೆ ಯಾಕೆ ಬರಬೇಕು ಅಂತ ಅಂದ್ಕೊಳ್ತೀವಿ, ನಾವೆಲ್ಲರೂ ಅಂದ್ಕೊಳ್ತೀವಿ ಒಂದಲ್ಲ ಒಂದು ಸಮಯದಲ್ಲಿ. ನನಗೆ ಯಾಕೆ ಬರಬೇಕು ಅಂದರೆ ಅದು ಯಾವುದೋ ಒಂದು ಕಾರ್ಯಕಾರಣ ಸಂಬಂಧದಿಂದ ಬಂದಂತಹ ಒಂದು ಫಲ. ಆ ಫಲವನ್ನು ನಾವಲ್ಲದೆ ಇನ್ಯಾರು ಅನುಭವಿಸ್ತಾರೆ? ನಮ್ಮ ಮನೆಯಲ್ಲೇ ಒಂದು ಗಿಡವನ್ನು ನೆಟ್ಟು ಅದರ ಫಲವನ್ನು ನಾವಲ್ಲದೆ ಇನ್ಯಾರು ಅನುಭವಿಸ್ತಾರೆ? ಅದು ಆ ರೀತಿ. ಹೀಗೆ ಈ ಭಗವದ್ಗೀತೆ ಅನ್ನೋದು ಒಂದು ಸಂಗ್ರಹವಿರಬಹುದೇ? ಅದನ್ನು ಶ್ರೀಕೃಷ್ಣನೇ ಸಂಗ್ರಹ ಮಾಡಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಾಸ್ತಿಯವರ ದೃಷ್ಟಿಯಲ್ಲಿ ಅದು ಒಂದು ಸಂಗ್ರಹ, ಅದು ಆಮೇಲೆ ಸೇರಿಸಿದಂತಹದ್ದು ಅನ್ನುವಂಥ ಒಂದು ಭಾವನೆ ಇರೋದು ವ್ಯಕ್ತವಾಗುತ್ತೆ, ಅವರ ಮಾತುಗಳಲ್ಲಿ ನಮಗೆ ವ್ಯಕ್ತವಾಗುತ್ತೆ. ಇವನು ಧರ್ಮರಾಜನ ಒಂದಷ್ಟು ಪಾತ್ರ ಚಿತ್ರಣಗಳಲ್ಲಿ ಅವರು ಧರ್ಮರಾಜನದು ಬಹಳಷ್ಟು ಹೇಳಿದ್ದಾರೆ. ನಾನು ಒಂದೆರಡು ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. ಅವನು ಎಂತೆಂಥ ಪರೀಕ್ಷೆಗೆ ಗುರಿಯಾದ, ಯಕ್ಷ ಪ್ರಶ್ನೆ, ಅದರಲ್ಲೂ ಜಯ ಗಳಿಸ್ತಾ, ಅದರಲ್ಲಿ 2 ಬಾರಿ, ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, ಇನ್ನೊಂದು ಮಾದರಿಯ ಮಗ ಜೀವಿಸಲಿ ಅನ್ನೋದು, ಅದು ಒಂದು ಪರೀಕ್ಷೆಯೇ. ಆಮೇಲೆ ಸ್ವರ್ಗಾರೋಹಣ ಸಂದರ್ಭದಲ್ಲಿ ತನ್ನ ಜೊತೆ ಬರ್ತಾ ಇದ್ದಂಥ ನಾಯಿ ಬರದೆ ನಾನು ಬರಲ್ಲ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಒಂದು ಸಾಮಾನ್ಯವಾದ ಚಿಕ್ಕ ಸುಖ ನಮಗೆ ಸಿಗುತ್ತೆ ಅಂತಂದರೆ ಎಲ್ಲರನ್ನೂ ಬಿಟ್ಟು ಹೋಗುವಂಥ ಒಂದು ಸ್ವಭಾವವನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ನಮ್ಮ ರಾಜ್ಯದ ಒಂದು ಮಂತ್ರಿ ಮಂಡಲವನ್ನು ನೋಡ್ತಾ ಇದ್ದೀವಿ, ಕಚ್ಚಾಟ. ಅದರ ಬಗ್ಗೆ ಕೂಡ ಒಂದು ತುಂಬ ವಿಶೇಷವಾದ ನುಡಿ ಬರುತ್ತೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಇವ್ರು ಹೇಳ್ತಾರೆ, ಅದನ್ನು ವ್ಯಾಸರೇ ಹೇಳಿದ್ದಾರೆ, ಅದನ್ನು ಇವರು ಭೀಷ್ಮರು ಹೇಳ್ತಾರೆ. ಶಾಂತಿ ಪರ್ವ ಅನ್ನುವಂಥ ಒಂದು ಪರ್ವದಲ್ಲಿ, ಅದು ಯುದ್ಧಾನಂತರ ಧರ್ಮರಾಜನಿಗೆ ಭೀಷ್ಮರು ಹೇಳುವಂಥ ಒಂದು ವಚನಗಳು. ಅಲ್ಲಿ ಬೇಕಾದಷ್ಟು ರಾಜನೀತಿ ಬರುತ್ತೆ, ಜೀವನ ಧರ್ಮ, ರಾಜನೀತಿ. ಆಮೇಲೆ ಇನ್ನೊಂದಷ್ಟು ವಿದುರ ನೀತಿ ಅಂತಲೂ ಬರುತ್ತೆ, ವಿದುರ ಹೇಳುವ ಮಾತುಗಳು ಬರುತ್ತೆ. ಅದರೊಳಗೆ ಹೇಳ್ತಾರೆ,
ಕುತೂಹಲಕರವಾಗಿದೆ ಅದು, ಅದರಿಂದ ಹೇಳ್ತಾ ಇದ್ದೀನಿ. ಒಂದು ಮಂತ್ರಿ ಮಂಡಲದಲ್ಲಿ ಎಲ್ಲ ಗುಣಗಳೂ ಇರುವಂಥ, ಎಲ್ಲ ಒಳ್ಳೆಯ ಗುಣಗಳೂ ಇರುವಂಥ ಒಬ್ಬೊಬ್ಬ ವ್ಯಕ್ತಿ ಸಿಗೋದು ಕಷ್ಟ. ಹಾಗಾಗಿ ಅವ್ರು ಹೇಳ್ತಾರೆ ಒಂದು ಮಂತ್ರಿಮಂಡಲದಲ್ಲಿ ಎಲ್ಲ ವರ್ಣದವ್ರನ್ನೂ ಸೇರಿಸ್ಕೋಬೇಕು ಅಂತ. ಸೊ ಅದನ್ನೇ ಈಗ ಇವರು ಎಲ್ಲ ಜಾತಿಯವ್ರನ್ನ ಉಪಜಾತಿಯವ್ರನ್ನ ಸೇರಿಸ್ಕೊಂಡು ಈಗ ಅದೇ ದೊಡ್ಡದಾಗಿ ಅದೇ ತಲೆನೋವಾಗಿ ಪರಿಣಮಿಸಿದೆ. ಇರಲಿ, ಅದು ಇಂದಿನ ಕಾಲ, ಅದು ಅಂದಿನ ಕಾಲ. ಸೊ ಈಗ ಕುಂತಿಗೆ ಹೋಗೋಣ. ಅವಳು ಒಂದು ಬಾಲ್ಯದ ಕುತೂಹಲದಿಂದ ಮಂತ್ರವನ್ನು ಪರೀಕ್ಷೆ ಮಾಡೋಕ್ಕೆ ಹೋದಳು. ಕರ್ಣ ಹುಟ್ಟಿದ, ಅವಳಿಗೇನು ಮಾಡೋಕ್ಕೆ ಗೊತ್ತಿರಲಿಲ್ಲ, ಗಂಗೆಯಲ್ಲಿ ಬಿಟ್ಟಳು, ಅದೇನೋ ಸರಿ. ಆಮೇಲೆ ಅವಳ ಜೀವನದಲ್ಲೂ ವಿಧಿವಿಲಾಸ ಅಂಥ ಒಂದು ಘಟನೆಗಳು ನಡೀತು. ಕಾಡಿಗೆ ಹೋದರು ಮಾದ್ರಿ ಕುಂತಿ ಇಬ್ಬರೂ. ಆವಾಗ ಪಾಂಡು ಕೇಳ್ತಾನೆ ಅವಳಿಗೆ, ನಿಯೋಗದಿಂದ ನಮಗೆ ಮಕ್ಕಳು ಹುಟ್ಟಲಿ ಅಂತ ಕೇಳ್ತಾನೆ. ಆಗ ಅವಳಿಗೆ ಈ ಮಂತ್ರ ಜ್ಞಾಪಕ ಬರುತ್ತೆ. ಅದನ್ನು ಇವರು ಮಾಸ್ತಿಯವರು ಒತ್ತಿ ಹೇಳ್ತಾರೆ. ಅವಳಿಗೆ ಸುಖದ ಆಸೆಯಿಂದ ಅವಳು ಹೋಗಲಿಲ್ಲ, ಸುಖದ ಹಿಂದೆ ಹೋಗಲಿಲ್ಲ. ಅವಳು ತನಗೆ ಸುಖ ಬೇಕು, ಮಕ್ಕಳು ಆಗೋದು ಕೂಡ ಸುಖವೇ, ಮಕ್ಕಳು ನಮಗೆ ಹುಟ್ಟಲಿ ಅನ್ನೋದು ಸುಖವೇ. ಬೇರೆ ಅದರ ಇನ್ನೊಂದು ಭಾಗವನ್ನು ನಾವು ಪಕ್ಕಕ್ಕಿಟ್ಟರೂ ಕೂಡ ನಮ್ಮ ಮಕ್ಕಳು ಅನ್ನೋದು ಒಂದು ಕಲ್ಪನೆ, ಸುಖದ ಕಲ್ಪನೆ, ಅದು ಕೂಡ ಅವಳಿಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಅವಳಿಗಿದ್ದಿದ್ದು ತನ್ನ ಪತಿಗೋಸ್ಕರ. ಪಾಂಡುವಿಗೆ ಮಕ್ಕಳು ಬೇಕಾಗಿದ್ದರಿಂದ ಅವಳು ನಿಯೋಗವನ್ನು ಬಿಟ್ಟು ತನಗೆ ದುರ್ವಾಸ ಮುನಿಗಳು ಕೊಟ್ಟಿದ್ದಂಥ ವರವನ್ನು ಉಪಯೋಗ ಮಾಡಿಕೊಂಡ್ಳು. 3 ಮಕ್ಕಳಾದ ಮೇಲೂ ಪಾಂಡು ಇನ್ನೊಂದು ಮಗು ಬೇಕು ಅಂದಾಗ ತನಗೆ ಬೇಡ ಅಂತ ಹೇಳಿ ಮಾದ್ರಿಗೆ ಕೊಟ್ಟಳು. ಅವಳು ಸುಖದ ಹಿಂದೆ ಬಿದ್ದಿದ್ರೆ ಅದನ್ನು ಅವಳೇ ಪಡಿಬೋದಾಗಿತ್ತಲ್ಲ ಅಂತ ಮಾಸ್ತಿಯವರು ಅವಳ ಬಗ್ಗೆ ಹೇಳ್ತಾ ಇದ್ದಾರೆ, ಕುಂತಿ ಬಗ್ಗೆ. ಆಮೇಲೆ ಎಂಥ ಪಾಡುಪಟ್ಲು ಮಹತಾಯಿ. ಅಲ್ಲಿಂದ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಅವಳು ಬೆಳೆಸಿದ್ದೇನು ಸಾಮಾನ್ಯವೇ. ಎಂಥ ಜನ ಇಲ್ಲಿ ಪ್ರೀತಿ ಪಾತ್ರರಿದ್ದರೂ ಕೂಡ, ಭೀಷ್ಮರಿಗೆ ಪ್ರೀತಿ ಇದ್ರೂ ಅವರೊಂದು ಸ್ವಲ್ಪ ತಟಸ್ಥರಾಗಿದ್ದರು. ವಿದುರನಿಗೆ ಬೆಲೆ ಇರಲಿಲ್ಲ. ಎಲ್ಲಿತ್ತು ಅವನಿಗೆ ಬೆಲೆ? ಅವನು ಬರೀ ವಿದುರ ನೀತಿ ಹೇಳಬೇಕಾಯ್ತಷ್ಟೇ, ಕೇಳೋರು ಯಾರು ಇರಲಿಲ್ಲ. ಇದ್ದಿದ್ದೆಲ್ಲ ರಾಜ್ಯಭಾರ, ದುಷ್ಟರ ಕೈಯಲ್ಲೇ ರಾಜ್ಯಭಾರ ಇದ್ದಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಬೆಳೆಸಿದ್ಲು. ಆಮೇಲೂ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ಲು. ಆ ಪಾಕದಲ್ಲಿ ಅವಳು, ಆ ಕಷ್ಟಗಳ ಪಾಕದಲ್ಲಿ ಬೆಂದು ಯಾವ ರೀತಿ ಅವಳು ಒಂದು ವ್ಯಕ್ತಿತ್ವ ಬೆಳೀತು ಅನ್ನೋದನ್ನು ಮಹಾಭಾರತದಲ್ಲಂತೂ ಬಹಳ ಚೆನ್ನಾಗಿ ಬರುತ್ತೆ. ಅದನ್ನು ಮಾಸ್ತಿಯವರು ಅದನ್ನು ತಗೊಂಡು ಅದನ್ನು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದೆರಡು ಅವಳ ವಿಚಾರ ಹೇಳೋಣ. ಅವಳಿಗೂ ದ್ರೌಪದಿಗೂ ಸಂಬಂಧಿಸಿದಂಥ ವಿಚಾರ. ನಾವೆಲ್ಲರೂ ಕೇಳಿರೋ ಕಥೆ ಏನು? ಮಹಾಭಾರತದ ಕಥೆ ಅಂದರೆ ಏನು ಕೇಳಿದ್ದೀವಿ? ದ್ರೌಪದಿಯನ್ನು ಕರ್ಕೊಂಡು ಬಂದರು. ಅವಳ ಸ್ವಯಂವರದಲ್ಲಿ ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡ್ದ. ಅವಳು ವೀರ್ಯಶುಲ್ಕಳಾಗಿದ್ಲು. ಹಾಗಾಗಿ ಅವಳನ್ನು ಕರ್ಕೊಂಡು ಇವ್ರ ಮನೆಗೆ ಬಂದರು 5 ಜನ. ಕುಂತಿಗೆ ಭಿಕ್ಷೆ ತಂದಿದ್ದೀವಿ ಅಂದರು, 5 ಜನ ಹಂಚ್ಕೊಳ್ಳಿ ಅಂದ್ಲು ಅಂತ. ನಿಜವೇ? ಸುಮ್ಮನೆ ಯೋಚನೆ ಮಾಡೋಣ. ಯಾಕೆಂದರೆ ಕುಂತಿ ಅದುವರೆಗೂ ಏನಿತ್ತು ಅವಳದು? ಯಾವುದೇ ಭಿಕ್ಷೆ ತಂದ್ರೂ ಅಥವಾ ಅವಳೇ ಅಡುಗೆ ಮಾಡಿದ್ರು ಅದರಲ್ಲಿ ಅರ್ಧ ಭಾಗವನ್ನು ಅವಳು ಭೀಮನಿಗೆ ಕೊಡ್ತಾಯಿದ್ಲು. ಯಾವತ್ತೂ ಅವಳು 5 ಜನಕ್ಕೂ ಸಮನಾಗಿ ಹಂಚಲಿಲ್ಲ. ಆ ಒಂದು ಪರಿಕಲ್ಪನೆಯೇ ಅವಳಿಗಿರಲಿಲ್ಲ. ಅದನ್ನು ಮಾಸ್ತಿಯವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅದನ್ನು ಗಮನಿಸಿ ಅವರು ಅಂಥ ಇಲ್ಲೇ ಕಾಣಿಸ್ತಾ ಇದೆ, ನಮ್ಗೆ ಎದ್ದು ಕಾಣ್ತಾ ಇದೆ ಅದು. ಅವಳು ಹೇಳಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ಅವಳು ಗೊತ್ತಿತ್ತು ಇವರು ಸ್ವಯಂವರಕ್ಕೆ ಹೋಗಿದ್ದಾರೆ ಅಂತ. ಆ ಒಂದು ಸ್ವಯಂವರದಲ್ಲಿ ತನ್ನ ಮಗ ಅರ್ಜುನ ಅದನ್ನು ಜಯಗಳಿಸ್ಬೋದು ಅನ್ನೋದು ಗೊತ್ತಿತ್ತು. ಅವಳು ಹಂಗೆ ಹೇಳಿರಲ್ಲ. ಆದರೆ ಏನಾಯಿತು ಅಂತ ನಾವು ಹಿಂದಕ್ಕೆ ಹೋದರೆ ಗ್ರಂಥದಲ್ಲೇ ಇರೋದು, ಮಹಾಭಾರತ ಗ್ರಂಥದಲ್ಲೇ ಕಾಣಿಸೋ ವಿಚಾರಗಳನ್ನು ಒಂದೊಂದಾಗಿ ಹೇಳ್ತಾರೆ ಮಾಸ್ತಿಯವರು. ಮತ್ಸ್ಯಭೇದನ ಆಯಿತು. ಅಲ್ಲಿ ಅದು ಅವನ ಅರ್ಜುನ ಅಂತ ಗೊತ್ತಾಯಿತು. ಅಲ್ಲೇ ಗೊತ್ತಾಯಿತು ಅವಳಿಗೆ, ದ್ರೌಪದಿಗೆ, ಇವರು ಪಾಂಡವರು ಅಂತ. ಆಮೇಲೆ ಏನಾಯಿತು? ಸೀದಾ ಅವ್ರ ಜೊತೆ ಬಂದಳು. ಅವರೆಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಬಂದಳು. ಆಗಿನ ಪದ್ಧತಿಯ ಪ್ರಕಾರ ಅವಳ ತಂದೆ ಆಗಲಿ, ಅಣ್ಣನಾಗಲಿ, ಪರಿವಾರದವರಾಗಲಿ, ಅವಳ ರಾಜಕುಮಾರಿ, ಅವಳ ಹಿಂದೆ ಯಾರೂ ಬರಲಿಲ್ಲ. ಅವಳೊಬ್ಬಳೇ ನಡ್ಕೊಂಡು ಹೋದ್ಲು ಇವ್ರ ಜೊತೆ. ಆಮೇಲೆ ನಡ್ಕೊಂಡು ಹೋಗಿ ಒಂದು ಸಹಜವಾದ ಪ್ರಕ್ರಿಯೆಗಳು ಅಲ್ಲಿ ನಡೀತು. ಆಮೇಲೆ ಅಲ್ಲಿ ಬಹಳಷ್ಟು ಕಥೆಗಳು ಬರುತ್ತೆ.
ಬಹಳಷ್ಟು ಆಧಾರಗಳನ್ನು ಎಲ್ಲರೂ ಕೊಡ್ತಾ ಹೋಗ್ತಾರೆ. ಕೃಷ್ಣನೂ ಕೊಡ್ತಾನೆ, ನಾರದನೂ ಕೊಡ್ತಾನೆ, ಇನ್ನೂ ಯಾರ್ಯಾರೋ ಕೊಡ್ತಾರೆ. ಅದೆಲ್ಲವನ್ನು ಪ್ರಕ್ಷೇಪ ಅಂತ ಮಾಸ್ತಿಯವರು ಚೆನ್ನಾಗಿ ತಳ್ಳಿ ಹಾಕಿಬಿಡ್ತಾರೆ. ಆದರೆ ಅವ್ರು ಏನನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಅಂದರೆ, ಅಂಥ ಒಂದು ಪದ್ಧತಿ ಅವಳಿಗೆ ಅಪರಿಚಿತವಾಗಿರಲಿಲ್ಲ. ಅವಳ ತಂದೆಯ ರಾಜ್ಯದ ಆಸುಪಾಸಿನಲ್ಲಿ ಆ ಥರ ಹಲವಾರು ಸೋದರರು ಒಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡಿದ್ದಂಥ ಪ್ರಸಂಗಗಳು, ಒಂದು ಪದ್ಧತಿ ಅಲ್ಲಿ ಇತ್ತು. ಆ ಒಂದು ವಿಚಾರವನ್ನು ಧರ್ಮರಾಯನೇ ಹೇಳಿರ್ಬೋದು. ಯಾಕೆಂದರೆ ಧರ್ಮರಾಯ ಹೇಳ್ತಾನಲ್ಲಿ ನಮ್ಮ ಕುಲದ ಸಂಪ್ರದಾಯ ಅದು ಅಂತ ಹೇಳ್ತಾನೆ. ನಮ್ಮ ಕುಲದಲ್ಲೇ ಇಂಥದ್ದು ಹಿಂದೆ ಆಗಿತ್ತು ಅಂತ ಹೇಳ್ತಾನೆ. ಹಾಗಾಗಿ ಅದು ಧರ್ಮರಾಯ ಹೇಳಿದ ಮೇಲೆ ಅಲ್ಲಿಗೆ ಬೇರೆ ಮಾತೇ ಇಲ್ಲ, ಎಲ್ಲವನ್ನು ತಿಳಿದವನವನು. ಹಾಗಾಗಿ ಇದು ಕುಂತಿ ಹೇಳಿದ್ದಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಆಮೇಲೆ ದ್ರೌಪದಿ ವಿಷಯ. ದ್ರೌಪದಿಗೆ ಏನಾಯಿತು, ಅರ್ಜುನ ಗೆದ್ದ, ಸೀದಾ ಬಂದ್ಲು ಜೊತೆಗೆ, ಅರ್ಜುನನ ಹಿಂದೆ ಬಂದ್ಲು. ಆಮೇಲೆ 5 ಜನನ ಮದುವೆ ಮಾಡ್ಕೊಳ್ಬೇಕಾಯ್ತು. ಎಲ್ಲವೂ ಸಹಜವಾಗಿ ನಡೀತು. ಅಲ್ಲೇನು ಅವಳೇನು ವಿರೋಧ ಮಾಡಿದ್ದು ಎಲ್ಲೂ ನಮಗೆ ಕಾಣಿಸೋದಿಲ್ಲ. ಅವಳು 5 ಜನರ ಹೆಂಡತಿಯಾಗಿ ಯಾವುದೋ ಒಂದು ಕ್ರಮ ಅದನ್ನು ಅನುಸರಿಸ್ಕೊಂಡು ಪಟ್ಟದ ರಾಣಿಯಾಗಿ ಇಂದ್ರಪ್ರಸ್ಥದಲ್ಲಿ ಹಲವಾರು ವರ್ಷಗಳು ಸುಖವಾಗಿದ್ಲು. 5 ಜನ ಗಂಡಂದರು ಅವಳಿಗೆ ಬಹಳ ಗೌರವದಿಂದ ನಡೆಸ್ಕೊಂಡ್ರು. ಕುಂತಿಯೂ ಅವಳನ್ನು ಸೊಸೆಯಾಗಿ ಬಹಳ ಚೆನ್ನಾಗಿ ನೋಡಿಕೊಂಡ್ಳು. ಇದೆಲ್ಲವನ್ನು ದ್ರೌಪದಿಯೇ ಹೇಳ್ತಾಳೆ. ಸತ್ಯಭಾಮೆ ದ್ರೌಪದಿಯರ ಸಂವಾದ ಅಂತ ಒಂದು ಭಾಗ ಬರುತ್ತೆ. ಆ ಭಾಗದಲ್ಲಿ ಸತ್ಯಭಾಮೆ ಕೇಳ್ತಾಳೆ, ನೀನು 5 ಜನ ಗಂಡಂದ್ರನ್ನ ಹೇಗಮ್ಮ ಸಂಭಾಳಿಸ್ತಾ ಇದೀಯಾ? ಏನಾದ್ರು ಮಂತ್ರ ಏನಾದ್ರು ಬರ್ತಾ ನಿಂಗೆ? ಮಾಯಾ ಮಂತ್ರ ಏನಾದ್ರು ಬರ್ತಾ ನಿಂಗೆ? ನನಗೂ ಹೇಳ್ಕೊಡು, ನನ್ನ ಗಂಡನ್ನ ಇದು ಮಾಡ್ಕೊಳ್ಳೋಕ್ಕೆ, ವಶೀಕರಣ ಮಾಡ್ಕೊಳ್ಳೋಕ್ಕೆ ಅಂತ ಕೇಳ್ತಾಳೆ. ಸೊ ಅವಳಿಗೆ ಹೇಳ್ತಾಳೆ, ಅಂಥದ್ದೆಲ್ಲ ಗಂಡಂದ್ರಿಗೆ ಪ್ರಯೋಗ ಮಾಡಬಾರ್ದಮ್ಮ, ಮಂತ್ರ ತಂತ್ರ ಎಲ್ಲನೂ. ಅದನ್ನು ಯಾವ ರೀತಿ ನಾವು ಪ್ರೀತಿ ತೋರಿಸಿದ್ರೆ ಅದು ನಮಗೆ ಪ್ರೀತಿ ಬರುತ್ತೆ. ತಾನೇನೇನು ಮಾಡಿದೆ ಅಂತ ಅಲ್ಲಿ ಪಟ್ಟಿ ಮಾಡ್ತಾಳೆ. ಅವಳ ಅರಮನೆಯಲ್ಲಿ ಎಂತೆಂಥ ಕಾರ್ಯಗಳನ್ನ ಅವಳು ನಡೆಸಿದ್ಲು, ಎಲ್ಲವನ್ನೂ ಅವಳು ನೋಡಿಕೊಂಡ್ಳು. ಆಮೇಲೆ 5 ಜನರನ್ನ ಸಮಾನವಾಗಿ ನೋಡಿಕೊಂಡ್ಳು. ಯಾರ ಮೇಲೂ ಹೆಚ್ಚಿನ ಪ್ರೀತಿಯನ್ನು ತೋರಲಿಲ್ಲ. ಅವರು ಕೊಟ್ಟಂಥ ಪ್ರೀತಿಗೆ ಇವಳು ಪ್ರತಿಯಾಗಿ ಅನುರಾಗವನ್ನು, ಪ್ರೇಮವನ್ನು, ಗೌರವವನ್ನು ಸೂಚಿಸಿದ್ಲು. ಅದೆಲ್ಲನೂ ಅಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಅಲ್ಲಿ ತುಂಬ ಪ್ರಮುಖವಾದ ವಿಚಾರವನ್ನು ಮಾಸ್ತಿಯವರು ಎತ್ತುತ್ತಾ ಇದ್ದಾರೆ ಇಲ್ಲಿ ದ್ರೌಪದಿ ಸ್ವಯಂವರದಲ್ಲಿ. ನಾವು ಕೇಳಿರೋವಂಥ ಒಂದು ಜನಜನಿತವಾದಂಥ ಒಂದು ವಿಚಾರ ಏನಪ್ಪ ಅಂದರೆ, ಕರ್ಣ ಎದ್ದ ಅದನ್ನು ಮತ್ಸ್ಯಯಂತ್ರ ಭೇದಿಸೋದಕ್ಕೆ. ಆವಾಗ ಇವಳು ಅವನನ್ನು ಸೂತಪುತ್ರ ಅಂತ ನಿರಾಕರಣೆ ಮಾಡಿದ್ಲು. ಅವಳಿಗೆ ಆ ಅಧಿಕಾರ ಇತ್ತ ಅಂತ ಕೇಳ್ತಾ ಇದ್ದಾರೆ ಮಾಸ್ತಿಯವರು. ಅವಳು ವೀರ್ಯಶುಲ್ಕಳು. ವೀರ್ಯಶುಲ್ಕ ಅಂದ್ರೇನು? ಯಾವುದೋ ಒಂದು ಪಣ ಇರುತ್ತೆ, ಆ ಪಣವನ್ನು ಗೆದ್ದವ್ರ ಹಿಂದೆ ಅವಳು ಹೋಗಬೇಕಷ್ಟೇ. ಅದು ಸ್ವಯಂವರವೇ ಆದರೂ ಕೂಡ ಯಾವಾಗ ಸ್ವಯಂವರ ವೀರ್ಯಶುಲ್ಕವಾಗಿರುತ್ತೆ ಆಗ ಅವಳಿಗೆ ಸ್ವಂತದ ಅಧಿಕಾರ ಇರೋದಿಲ್ಲ, ಸ್ವಂತ ಆಯ್ಕೆ ಅವಳಿಗಿರಲ್ಲ. ಯಾರನ್ನೋ ಬೇಡ ಅನ್ನೋದು, ಇನ್ಯಾರನ್ನೋ ಬೇಕು ಅನ್ನೋದು ಅದನ್ನು ಅವಳು ಕಳ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇವಳಿಗೆ ಅಧಿಕಾರ ಇರಲಿಲ್ಲ, ಅವಳು ಹೇಳಲಿಲ್ಲ ಅದನ್ನು. ಹಾಗೆ ಅವಳು ಹೇಳಿದರೆ ಮೊದಲಿಗೆ ಅವನು ಬ್ರಾಹ್ಮಣರ ಒಂದು ಗುಂಪಿನಿಂದ ಅರ್ಜುನ ಎದ್ದು ಬಂದಾಗಲೂ ಅವಳು ಹೇಳಿರ್ಬೋದಾಗಿತ್ತು. ಅವಳಿಗೇನು ಬ್ರಾಹ್ಮಣನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರುತ್ತೆ ರಾಜಪುತ್ರಿಗೆ, ಅವಾಗಲೂ ಹೇಳಿರ್ಬೋದಾಗಿತ್ತು. ಅವಾಗ ಯಾಕೆ ಹೇಳಲಿಲ್ಲ ಅವಳು? ಹಾಗಾಗಿ ಅವಳಿಗೆ ಅಧಿಕಾರವೇ ಇರಲಿಲ್ಲ, ಅವಳು ಹೇಳಲೇ ಇಲ್ಲ. ಇದು ಎಲ್ಲಿಗೆ ಹೋಗ್ತಾ ಇದೆ ಯೋಚನೆ ಮಾಡಿ. ಇವಳಿಗೆ ದ್ಯೂತದಲ್ಲಿ ಮೋಸದಿಂದ ಸೋತಾಗ ಧರ್ಮರಾಯ ಇವಳನ್ನು ಸಭೆಯಲ್ಲಿ ಕರ್ಕೊಂಡು ಬಂದಾಗ ಇವಳ ಮೇಲೆ ದ್ವೇಷ ಸಾಧಿಸ್ತವನು ಕರ್ಣ. ಅದು ತಾನು ಯಾಕೆ ಮಾಡಿದೆ ಅಂದರೆ ಇವಳು ಸೂತಪುತ್ರ ಅಂದ್ಲು ಅಂತ ಬರುತ್ತೆ ಕೆಲವು ಕಥೆಗಳಲ್ಲಿ. ಸ್ಥೂಲವಾಗಿ ನೋಡಿದಾಗ ಆ ಥರ ಒಂದು ತೋರುತ್ತೆ. ಆದರೆ ಅದಕ್ಕೆ ಹುರುಳೇ ಇಲ್ಲ, ಅದಕ್ಕೆ ಆಧಾರವೇ ಇಲ್ಲ ಅನ್ನೋದನ್ನು ಮಾಸ್ತಿಯವರು ಹೇಳ್ತಾ ಇದ್ದಾರೆ. ಇನ್ನೂ ತುಂಬ ಆಸಕ್ತಿಕರ ವಿಚಾರವನ್ನು ಅವ್ರು ಹೇಳ್ತಾರೆ ಅಲ್ಲಿ. ಸೊ ಈಗ ಈ ದ್ರೌಪದಿಗೆ ಅಷ್ಟು ಸಹಜವಾದ ಒಂದು ಜೀವನವನ್ನು ಅವಳು ನಡೆಸಿದ್ಲು. ಅಂಥ ರಾಜನ ಮಗಳಾಗಿ ಇಲ್ಲೂ ಕೂಡ
ರಾಜ 5 ಜನ ಗಂಡಂದರಿಗೆ ಹೆಂಡತಿಯಾಗಿ ಚಕ್ರವರ್ತಿ ಪದವಿಯಲ್ಲಿದ್ದಂಥ ಧರ್ಮರಾಯನ ಹೆಂಡತಿಯಾಗಿ ನಡೆಸಿದ್ಲು. ಆದರೆ 1 ವರ್ಷದ ಅಜ್ಞಾತವಾಸದಲ್ಲಿ ಅವಳು ಪಟ್ಟಂಥ ಕಷ್ಟಗಳು, ವನವಾಸದಲ್ಲಿ ಅವಳು ಗಂಡಂದರ ಜೊತೆ ಇದ್ಲು. ಒಂದಷ್ಟು ಅವಳಿಗೆ ಬೇಸರ ಇತ್ತು, ಇವರೆಲ್ಲ ಮೋಸ ಹೊಂದಿದ್ರು ಅಂತ. ಆದರೆ ಅಜ್ಞಾತವಾಸದಲ್ಲಿ ಅವಳು ಹೇಳಿಕೊಳ್ತಾಳೆ ಭೀಮನಿಗೆ, ನಾನು ಇಷ್ಟು ವರ್ಷ ನಿಮ್ಮೆಲ್ಲರ ಹೆಂಡತಿಯಾಗಿ, ಆಮೇಲೆ ಕುಂತಿಯಂಥ ದೇವಿಯ ಸೊಸೆಯಾಗಿ ಯಾವ ಕಷ್ಟವನ್ನು ಪಡೆದೇ ಇರೋಳು, ಈಗ ನನಗೆ ಗಂಧ ತಿಡಿ ಕೈ ನೋವು ಬರ್ತಾಯಿದೆ ಅಂತ ತೋರಿಸ್ತಾಳೆ. ಇದು ಮೂಲ ಗ್ರಂಥದಲ್ಲಿದೆ. ಅದನ್ನು ಮಾಸ್ತಿಯವರು ಹೇಳ್ತಾಳೆ. ಎಂಥ ಒಂದು ಜೀವನ ಅವಳು, ಅಂಥ ಜೀವನವನ್ನು ಅನುಭವಿಸಿಯೂ ಕೂಡ ಕೀಚಕನನ್ನು ಸಂಹಾರ ಮಾಡಲೇಬೇಕಾದಂಥ ಪರಿಸ್ಥಿತಿ, ಒತ್ತಡ ನಿರ್ಮಾಣ ಆದಾಗ ಅವಳು ಭೀಮನಿಗೆ ಎಚ್ಚರಿಕೆ ಕೊಡ್ತಾಳೆ, ನೀನು ಧರ್ಮರಾಯನಿಗೆ ನೋವಾಗದಂಗೆ ಈ ಕೆಲಸ ಮಾಡು, ಅವನ ಮನಸ್ಸಿಗೆ ನೋವಾಗದಂಗೆ ಅಂತ. ಜೊತೆಗೆ ಆಮೇಲೆ ತಮಗೆಲ್ರಿಗೂ ಜ್ಞಾಪಕ ಇರೋದೇನೆ, ಈ ಉತ್ತರ ಗೋಗ್ರಹಣ ಎಲ್ಲ ಆದಮೇಲೆ ಉತ್ತರ ಕುಮಾರನೇ ಅದನ್ನು ಜಯಗಳಿಸ್ತಾ ಅಂತಾರೆ. ಆವಾಗ ಧರ್ಮ ಇಲ್ಲ ಅಂದಾಗ ಪಗಡೆಯಿಂದ ಹೊಡಿತಾನೆ ವಿರಾಟರಾಯ, ಅದು ರಕ್ತ ಬರುತ್ತೆ, ಅದನ್ನು ಹಿಡಿತಾಳೆ ದ್ರೌಪದಿ ಅಲ್ವೇ. ಅದಕ್ಕೆ ಇವರು ಮಾಸ್ತಿಯವ್ರು ಹೇಳ್ತಾರೆ ಅವಳ ಪ್ರತ್ಯುತ್ಪನ್ನಮತಿ. ಆಗ ಅವಳೊಂದು ಕಾರಣ ಹೇಳ್ತಾಳೆ, ಅದು ರಕ್ತ ಬಿದ್ದರೆ ನಾಶ ಆಗ್ತಾರೆ ಅಂತ. ಅದಿರಲಿಕ್ಕಿಲ್ಲ, ಆದರೆ ಅವಳು ಗಂಡನಿಗೆ ಕಾಪಾಡಿದ ರೀತಿ ಅದು, ಅವಳ ಗಂಡನನ್ನು ನೋಡಿಕೊಂಡ ರೀತಿ ಅದು, ಆ ಪ್ರತ್ಯುತ್ಪನ್ನ ಮತಿತ್ವ ಅವಳದು ಅಂತ ಅದನ್ನು ಅವರು ಹೊಗಳಿ ಅವಳ ಬಗ್ಗೆ, ದ್ರೌಪದಿಯ ಬಗ್ಗೆ ಬರೀತಾರೆ. ಈಗ ದ್ರೌಪದಿಯ ಒಂದು ಅವಮಾನ, ಈ ದ್ಯೂತದಲ್ಲಿ ಮೋಸದಿಂದ ಅವರು ಗೆದ್ದ ಮೇಲೆ ಅವಳಿಗೆ ಆದಂಥ ಅವಮಾನ ಪ್ರಸಂಗವನ್ನು ಇವರು ಬೇರೆ ದೃಷ್ಟಿಯಿಂದ ನೋಡ್ತಾರೆ ಮಾಸ್ತಿಯವರು. ಏನಾಗಿರ್ಬೋದು ಅಲ್ಲಿ ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣನ ಒಂದು ಪವಾಡ ಸದೃಶವಾದ ವರ್ತನೆಗಳೆಲ್ಲವನ್ನು ಅವರು ಪಕ್ಕಕ್ಕಿಟ್ಟುಬಿಡೋದ್ರಿಂದ ಕೃಷ್ಣ ಅವಳಿಗೆ ವಸ್ತ್ರದಾನವನ್ನು ಮಾಡ್ದ ಅನ್ನೋದು ಇಲ್ಲಿಲ್ಲ, ಮಾಸ್ತಿಯವರ ಮನಸ್ಸಲ್ಲಿ ಇಲ್ಲ. ಇತ್ತೋ ಇಲ್ವೋ ಅದು ಇವಾಗ ಪ್ರಶ್ನೆ ಬೇಡ. ಇವಾಗ ನಾವು ಮಾತಾಡ್ತಾ ಇರೋದು ಪ್ರಸ್ತುತವಾಗಿ ಭಾರತ ತೀರ್ಥದ ವಿಚಾರ, ಇದರಲ್ಲಿ ಇಲ್ಲ. ಹಾಗಾಗಿ ಅವ್ರು ಹೇಳೋದೇನು ಅಂದರೆ, ಅವಳಿಗೆ ಅಂಥ ಒಂದು ಪರಿಸ್ಥಿತಿ ಬರಲಿಲ್ಲ, ಅವಳ ವಸ್ತ್ರಾಪರಣವೇ ಆಗಲಿಲ್ಲ. ಆದರೆ ಸಭೆಗೆ ಕರೆಸಿದ್ರು ಅವಳನ್ನ. ಅಂಥ ಒಂದು ಚಕ್ರವರ್ತಿ ಪದವಿಯಲ್ಲಿದ್ದಂಥವಳ ಪಟ್ಟದ ರಾಣಿಯನ್ನು ಒಂಟಿ ವಸನದಲ್ಲಿದ್ದವಳನ್ನ, ಅದು ತಮಗೆಲ್ಲ ಗೊತ್ತಿರೋದೆ, ಸಭೆಗೆ ಕರೆದಿದ್ದೇ ಅವಮಾನ, ಅವಳು ಬಂದಿದ್ದೇ ಅವಮಾನ. ಪಾಪ ಅದು ಘೋರವಾದ ಅವಮಾನ, ಅದನ್ನು ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಹಾಗೆಯೇ ಅವಳ ಗಂಡಂದರು ಮೋಸ ಹೋದರು ಅನ್ನೋದು ಒಂದು ಅವಮಾನ. ಅವಳಿಗೆ ಕುದಿತಾ ಇದ್ಲು ಆ ಒಂದು ಬೇಸರದಲ್ಲಿ, ಕೋಪದಲ್ಲಿ. ಇಡೀ ಅದಾದಮೇಲೆ ಯುದ್ಧ ಆಗೋವರೆಗೂ ಕುದಿತಾ ಇದ್ಲು ಅವಳು, ಆ ವಿಷಯ ಬೇರೆ. ಆದರೆ ವಸ್ತ್ರಾಪರಣ ಆಗಲಿಲ್ಲ, ಅದಕ್ಕೆ ಆಧಾರಗಳನ್ನ ಅವ್ರು ಕೊಡ್ತಾರೆ, ಅದೆಲ್ರಿಗೂ ಗೊತ್ತಿರೋದೆ. ಆದರೆ ನಾವು ಕೃಷ್ಣನ ಒಂದು ದೈವಾಂಶ ಸಂಭಾವ್ಯತೆಯನ್ನು ಇಟ್ಕೊಂಡು ನಾವು ಅದನ್ನು ಮರೆತು ಬಿಡ್ತೀವಿ, ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಆದರೆ ಇಲ್ಲ, ಅವ್ರು ಗಣನೆಗೆ ತಗೊಳ್ತಾರೆ, ಅದನ್ನೇ ಪ್ರಮುಖವಾಗಿ ಗಣನೆಗೆ ತಗೊಳ್ತಾರೆ. ಅದು ಯಾಕೆ ಅಂದರೆ, ಇವರು ವನವಾಸದಲ್ಲಿದ್ದಾಗ ಕೃಷ್ಣ ದ್ರೌಪದಿಯನ್ನು ನೋಡೋಕ್ಕೆ ಬಂದಾಗ, ಅಯ್ಯೋ ಏನಮ್ಮ ನಿಂಗೆ ಇಂಥ ಪರಿಸ್ಥಿತಿ ಬಂತ, ಇಷ್ಟು ಕಷ್ಟ ಆಯಿತಾ, ನನಗೆ ಗೊತ್ತಿದ್ದಿದ್ರೆ ನಾನು ದ್ಯೂತಾನೇ ತಪ್ಪಿಸ್ಬಿಡ್ತಾ ಇದ್ನಲ್ಲ, ಪಗಡೆ ಆಟ ಆಡೋದನ್ನೇ ತಪ್ಪಿಸ್ಬಿಡ್ತಾ ಇದ್ದೆ ನಾನು ಅಂತಾನೆ. ಅದು ಹೆಂಗೆ ಹೇಳ್ತಾನೆ? ಇಲ್ಲ, ಗೊತ್ತಿರಲಿಲ್ಲ ಅವನಿಗೆ, ಅವನು ಬೇರೆ ಒಂದು ಕಾರ್ಯದಲ್ಲಿ ಮಗ್ನನಾಗಿದ್ದ, ಅವನಿಗೆ ಗೊತ್ತಿರಲಿಲ್ಲ. ಆದರೆ ನಾವು ಅವನು ದೇವರು ವಿಷ್ಣುವಿನ ಅವತಾರ ಅಂದ್ಕೊಂಡಾಗ ಅವಾಗ ಅವನಿಗೆಲ್ಲ ಗೊತ್ತಿತ್ತು. ಅದನ್ನು ಬಿಟ್ಟು ನೋಡಿದಾಗ ಕೃಷ್ಣನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವನು ವಸ್ತ್ರವನ್ನು ಇವಳಿಗೆ ನೀಡಲಿಲ್ಲ. ವಸ್ತ್ರವನ್ನು ನೀಡದೇ ಇರೋದ್ರಿಂದ ಅವಳಿಗೆ ವಸ್ತ್ರಾಪರಣ ಆಗಲಿಲ್ಲ. ಆದರೆ ಆ ರಾಣಿಯ ವಸನವನ್ನು ತೆಗೆದು ದಾಸಿಯ ವಸನವನ್ನು ತೊಟ್ಕೋ ಅಂತ ಹೇಳಿರ್ಬೋದಲ್ಲಿ, ಅದು ಕೂಡ ಒಂದು ಘೋರವಾದ ಅವಮಾನವೇ. ಅವಳಿಗೆ ಅವಮಾನ ಆಯಿತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ದ್ರೌಪದಿ ಪಟ್ಟ ಕಡು ಕಷ್ಟಗಳಲ್ಲಿ ಅದು ಒಂದು ಘೋರವಾದ ದುಸ್ಥಿತಿ. ಅದನ್ನು ಮಾಸ್ತಿಯವರು ಕೂಡ ಅಲ್ಲಿ ಗೆಳೀತಾ ಇಲ್ಲ. ಆದರೆ ಇದು ನಡೀಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವಳು ದ್ರೌಪದಿ ಏನು ಮಾಡಲು, ಅವಳು ವನವಾಸದ ಸಮಯದಲ್ಲಿ
ಕೃಷ್ಣನ ಹತ್ರನೇ ಹಲವಾರು ಬಾರಿ ಧರ್ಮರಾಯನ ಹತ್ರ, ಹಲವಾರು ಬಾರಿ ಕೃಷ್ಣನ ಹತ್ರನೇ ತನ್ನ ಕಷ್ಟಗಳನ್ನ ಹೇಳ್ಕೊಳ್ತಾಳೆ. ನನಗಿಂಥ ಕಷ್ಟಗಳಾಯಿತು. ಅಣ್ಣನಿಗೆ ಸಮಾನವಾದಂಥವನು ಕೃಷ್ಣ. ಒಂದು ಸಲಿಗೆಯಿಂದ ಹೇಳ್ತಾಳೆ. ಆದರೆ ಎಲ್ಲೂ ವಸ್ತ್ರಾಪರಣ ಹೇಳಲ್ಲ ಅವಳು. ಎಲ್ಲೂ ಅವಳ ಬಾಯಿಂದ ವಸ್ತ್ರಾಪರಣ ಆಯಿತು ಅನ್ನೋದು ಬರಲ್ಲ. ಬೇರೆ ಕಷ್ಟ ಕೋಟಲೆಗಳು ಬಂತು, ಅವಮಾನ ಆಯಿತು, ಸಭೆಗೆ ಕರೆಸಿದ್ರು, ಅದೆಲ್ಲ ಬಂತು, ತನ್ನ ಗಂಡಂದ್ರಿಗೂ ಮೋಸ ಆಯಿತು, ಎಲ್ಲ ಹೇಳ್ತಾಳೆ. ಆದರೆ ಇದನ್ನು ಎಲ್ಲೂ ಬರೋದಿಲ್ಲ. ಸೊ ಇದೆಲ್ಲವನ್ನು ಇಟ್ಟುಕೊಂಡು ಮಾಸ್ತಿಯವರು ದ್ರೌಪದಿಯ ಬಗ್ಗೆ ಏನು ಹೇಳ್ತಾರೆ, ಇದು ಎರಡೇ ವಾಕ್ಯಗಳು ಅವ್ರದ್ದೇ ಮಾತಲ್ಲಿ ಕೇಳಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೆಣ್ಣು ವೀರಳಾದಾಗ ಹೇಗೆ ನಡೆಯಬೇಕು ಎಂದು ಕೇಳಿದರೆ ಅದು ಹೇಳುವುದು ಒಂದೇ ಉತ್ತರ, ದ್ರೌಪದಿಯಂತೆ ನಡೆಯಬೇಕು. ಇಂತಹ ಒಂದು ಉನ್ನತವಾದ ಸ್ಥಿತಿಗೆ ದ್ರೌಪದಿಯನ್ನು ಕರೆದುಕೊಂಡು ಹೋಗಿ ವ್ಯಾಸರು ನಿಲ್ಲಿಸಿದ್ದಾರೆ. ಅದನ್ನು ಗುರುತಿಸುತ್ತಾ ಮಾಸ್ತಿಯವರು ನಿಲ್ಲಿಸ್ತಾರೆ. ಇನ್ನು ನಾವು ಮುಂದಕ್ಕೆ ಹೋದರೆ ಕೃಷ್ಣನ ವಿಚಾರಕ್ಕೆ ಬರೋಣ. ಮೊದಲನೆಯದು ಕೃಷ್ಣ ದೇವರು ಅನ್ನೋ ಒಂದು ಅಂಶವನ್ನು ನಾವು ಹಿಂದಕ್ಕೆ ಬಿಟ್ಟು ಅವನು ಏನೇನು ಮಾಡ್ದ ಮಹಾಭಾರತದ ತನ್ನ ಮನೆಯ ವಿಚಾರವನ್ನು ಬಿಟ್ಟು, ಅವನ ಸಂಸಾರ, ಅವನ ರಾಜ್ಯ ಅದನ್ನು ಬಿಟ್ಟು ಈ ಪಾಂಡವ ಕೌರವರ ಮಧ್ಯೆ ನಡೆದಂಥ ವಿಚಾರಗಳಲ್ಲಿ ಏನೇನು ಮಾಡ್ದ ಅಂದರೆ ಮಹತ್ತರವಾದ ಪಾತ್ರವನ್ನದು. ಅದನ್ನು ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಅವನು ದೇವರು ಅಲ್ಲದೆ ದೇವಾಂಶ ಸಂಭೂತ ಅಲ್ಲದೇ ಮಾನವನಾಗೇ ಅವನು ರಾಜನೀತಿಯಲ್ಲಿ ನಿಷ್ಣಾತನಾದವನು. ಎಂಥ ಒಂದು ಅದ್ಭುತವಾದ ಕ್ರಿಯೆಗಳನ್ನು ಅವನು ನಡೆಸ್ತಾನೆ. ಅದನ್ನು ಮಾಸ್ತಿಯವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಮೊದಲನೇದು ಅವ್ರು ಹೇಳೋದು, ಕೃಷ್ಣ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಇಲ್ಲಿ. ಅಂದರೆ ಈ ಪ್ರಕ್ಷೇಪಗಳು ಇದು ಅಂಥ ಒಂದು ದೊಡ್ಡ ವಿಚಾರ ಅಲ್ಲ ಅಂತ ಆದರೂ ಕೂಡ ಈ ಪ್ರಕ್ಷೇಪಗಳು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ, ಪ್ರಕ್ಷಿಪ್ತವಾಗಿರೋದು ಅಥವಾ ಸೇರ್ಪಡೆಗಳು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ನಮಗೆ ಜಯದ್ರಥನ ವಿಚಾರ ಬರುತ್ತೆ. ಜಯದ್ರಥ ಇಲ್ಲಿಗೆ ಬಂದ ವನವಾಸದಲ್ಲಿದ್ದಾಗ ಆವಾಗ ಅವನು ದ್ರೌಪದಿಯ ಮೇಲೆ ಕಣ್ಣು ಹಾಕದ, ಅವೆಲ್ಲ ಬರುತ್ತೆ. ಅದು ಕೂಡ ಸಂಪೂರ್ಣವಾಗಿ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ ಅಲ್ಲೇ ಬರುತ್ತೆ ನಮಗೆ, ಅಲ್ಲೇ ಇದೆ, ಅಲ್ಲಿ ಉತ್ತರ ಅಲ್ಲೇ ಇದೆ. ದ್ರೌಪದಿ ಮತ್ತು ಜಯದ್ರಥರ ಸಂವಾದದಲ್ಲಿ ಅಪರಿಚಿತರಂತೆ ಸಂವಾದ ಮಾಡ್ತಾರೆ ಅವರು. ನೀನು ಯಾರು ಆ ಥರ. ಯಾರು ಅವನು ಜಯದ್ರಥ? ದುಶ್ಶಲೆಯ ಗಂಡ ಅವನು. ದುಶ್ಶಲೆಯ ಗಂಡ ಇವಳಿಗೆ ಪರಿಚಿತನಾಗಿರಲ್ವೇ? ಅದು ಹೇಗೆ ಸಾಧ್ಯ? ಅಂಥ ಸಂವಾದ ಹೇಗೆ ಸಾಧ್ಯ? ಅದರಿಂದ ಅದು ಅಲ್ಲಿ ಆ ಜಯದ್ರಥನ ಪ್ರಸಂಗವೇ ಸರಿಯಿಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾವು ಇನ್ನೊಂಚೂರು ಮುಂದೆ ಹೋದರೆ ಕೃಷ್ಣ ದೈವತ್ವವನ್ನು ಬಿಟ್ಟು ಕೂಡ ಅವನ ಜಾಣ್ಮೆ, ಈ ರಾಜನೀತಿಯಲ್ಲಿ ಅವನ ಜಾಣ್ಮೆ ಎಂಥದಂದರೆ ಮುಂದೆ ಆಗಬಹುದಾದನ್ನು ಅವನು ಸರಿಯಾಗಿ ಊಹೆ ಮಾಡ್ತಾಯಿದ್ದ. ಹಾಗಾಗಿಯೇ ಅವನು ದ್ರೌಪದಿಗೆ ಹೇಳ್ತಾನೆ, ಅವಳು ಇವನ ಹತ್ರ ಕಷ್ಟಗಳನ್ನ ಹೇಳ್ಕೊಂಡಾಗ, ನಿನ್ನ ಕಣ್ಣಲ್ಲಿ ಯಾರ್ಯಾರು ಕಣ್ಣೀರು ಬರೆಸಿದಾರೋ ಅವರ ಮನೆಯ ಹೆಂಗಸರ ಕಣ್ಣಲ್ಲೂ ನೀರು ಬರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಸಂಧಾನದ ಸಮಯದಲ್ಲಿ ಆದಾಗಲೂ ಕೂಡ ಬೇರೆಯವರೆಲ್ಲರೂ, ಧರ್ಮರಾಯ ಕೂಡ, ಅರ್ಜುನ ಭೀಮರು ಕೂಡ ಸಂಧಾನ ಆದರೆ ಆಗಲಿ ಅಂದ್ಬಿಡ್ತಾರೆ. ಅದಾಗಲೇಬಾರ್ದು ಅಂತ ಪಟ್ಟು ಹಿಡಿಯುವವಳು ದ್ರೌಪದಿ. ಅದಕ್ಕಾಗೇ ನಾವು ಆ ವಸ್ತ್ರಾಪಹರಣ ಆಯಿತು ಅನ್ನೋದನ್ನೇ ದೊಡ್ಡದಾಗಿ ಅದನ್ನು ಚಿತ್ರಿತವಾಗಿರೋದು ಆ ವಿಷಯ ನಮಗೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಇನ್ನೊಬ್ಬ ದುರ್ಯೋಧನನಿಗೆ ಇವಳೇನೋ ಅವಮಾನ ಮಾಡಿದ್ಲು ಇಂದ್ರಪ್ರಸ್ಥದಲ್ಲಿ ಅನ್ನೋಂಥ ಒಂದು ಮಾತು ಬರುತ್ತೆ. ಅದನ್ನೂ ಕೂಡ ಮಾಸ್ತಿಯವರು ನಿರಾಕರಣೆ ಮಾಡ್ತಾರೆ. ಅದು ಹಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಸೊ ಅದೆರಡೂ ಇಲ್ಲ ಅಂದಾಗ ದುರ್ಯೋಧನ ಕರ್ಣ ಇಬ್ಬರಿಗೂ ಇವಳ ಮೇಲೆ ವೈಯಕ್ತಿಕವಾದ ದ್ವೇಷಕ್ಕೆ ಕಾರಣವೇ ಇಲ್ಲದಿರುವಾಗ ವಸ್ತ್ರಾಪಹರಣದಂಥ ಘೋರ ನಡೆದಿಲ್ಲ ಅನ್ನೋದು ಅವರ ವಿಚಾರ. ಸೊ ಈಗ ಕೃಷ್ಣನ ಮೇಲೆ ಇರುವಂಥ ಒಂದು ಒಂದು ರೀತಿಯಲ್ಲಿ ಅಪವಾದ, ಇನ್ನೊಂದು ರೀತಿಯಲ್ಲಿ ಮಹಿಮೆ, ಎರಡೂ ಹೇಳ್ಬೋದು. ಅವನು ದೇವರು ಅಂದ್ಕೊಂಡ್ರೆ ಮಹಿಮೆ, ಮನುಷ್ಯ ಅಂದ್ಕೊಂಡ್ರೆ ಅಪವಾದ. ಏನು ಅಂದರೆ ಅವನಿಗೆ ಯುದ್ಧವನ್ನು ತಪ್ಪಿಸೋದು ಬೇಕಿರಲಿಲ್ಲ.
ಮಹಾಭಾರತ ಯುದ್ಧ ಆಗಬೇಕು ಅನ್ನೋದೇ ಕೃಷ್ಣನಿಗೆ ಇಷ್ಟ ಇತ್ತು. ಯಾಕೆ? ಅವನು ವಿಷ್ಣುವಿನ ಅವತಾರ ಆಗಿದ್ದರಿಂದ ಭೂಭಾರವನ್ನು ಕಡಿಮೆ ಮಾಡಬೇಕಾಗಿತ್ತು, ದುಷ್ಟ ಸಂಹಾರ ಆಗಬೇಕಾಗಿತ್ತು, ಶಿಷ್ಟ ರಕ್ಷಣೆ ಆಗಬೇಕಾಗಿತ್ತು. ಹಾಗಾಗಿ ಮಹಾಭಾರತ ಯುದ್ಧಕ್ಕೆ ಮುಂಚೆ ಸಂಧಾನಕ್ಕಾಗಿ ಅವನು ಹೋದರೂ ಕೂಡ ಅಲ್ಲಿ ನಿಜವಾಗಲೂ ಅವನಿಗೆ ಸಂಧಾನ ಬೇಕಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಅವನು ಭೇದವನ್ನು ತಂದಿಟ್ಟ ಅನ್ನೋದು ಮುಖ್ಯ ಕಾರಣ. ಕರ್ಣನ ವಿಷಯದಲ್ಲಿ ಅವನಿಗೆ ಜನ್ಮ ವೃತ್ತಾಂತವನ್ನು ಹೇಳಿ ಒಂದು ಕೈ ಮುರಿದಂಗಾಯಿತು ದುರ್ಯೋಧನನಿಗೆ. ಕರ್ಣನ ಒಂದು ಸಹಾಯ ಒಂದಷ್ಟು ಕಡಿಮೆ ಆಯಿತು, ಅವನ ಮನಸ್ಸಿನಲ್ಲಿ ಅದು ಬಂತು ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ವಿಚಾರ ಅವರು ಗಮನಿಸಿರೋದು ಅಂದರೆ, ಕರ್ಣನಿಗೆ ಯಾಕೆ ಹೇಳ್ದ ಕೃಷ್ಣ ಅಂತ, ಅವನ ಜನ್ಮ ವೃತ್ತಾಂತವನ್ನು ಆ ಸಂದರ್ಭದಲ್ಲಿ ಯಾಕೆ ಹೇಳ್ದ? ಅದು ಖಂಡಿತವಾಗಿ ಲೋಕಹಿತಕ್ಕೋಸ್ಕರವೇ, ಶಾಂತಿ ಸ್ಥಾಪನೆಗೋಸ್ಕರವೇ. ಕೃಷ್ಣನ ಮನಸ್ಸಿನಲ್ಲಿ ಎಲ್ಲವೂ ಒಳಿತೇ ಇತ್ತು, ಯುದ್ಧ ತಪ್ಪಬಹುದಿತ್ತು. ಕರ್ಣ ಒಬ್ಬ ಮನಸ್ಸು ಮಾಡಿದರೆ ಖಂಡಿತವಾಗಲೂ ಯುದ್ಧ ತಪ್ಪಬಹುದಾಗಿತ್ತು. ಅಲ್ಲೂ ಕೂಡ ಅವನ ದುರಭಿಮಾನ ಅಡ್ಡ ಬಂತು, ಅಂಥ ಒಂದು ದೊಡ್ಡ ಯುದ್ಧ ನಡೀತು, ಕುಲಕ್ಷಯ ಆಯಿತು ಅನ್ನೋದನ್ನು ಮಾಸ್ತಿಗಳು ಗುರುತಿಸ್ತಾರೆ. ಇಷ್ಟೆಲ್ಲ ಹೇಳ್ತಾ ಅವರು ಕೃಷ್ಣನ ಬಗ್ಗೆ ಹೇಳೋದು ಇನ್ನೊಂದು ಎರಡು ಮೂರು ವಾಕ್ಯಗಳನ್ನು ಈಗ ನೋಡೋಣ. ಒಂದು ಸಂಜೆಯೊಳಗಾಗಿ ಜಯದ್ರಥನನ್ನು ಕೊಲ್ಲುವೆನೆಂದು ಅರ್ಜುನನು ಶಪಥ ಮಾಡಿದಾಗ ಜಯದ್ರಥ ಅವಿತುಕೊಂಡು ಸಂಜೆ ಮುಗಿಯುವ ಸ್ಥಿತಿಗೆ ಬಂದಿರಲು ಇವನು ತನ್ನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಿಟ್ಟು ಸಂಜೆಯಾಯಿತೆಂಬ ಭ್ರಾಂತಿಯನ್ನು ಹುಟ್ಟಿಸಿ ಜಯದ್ರಥನು ಹೊರಗೆ ಬರುವಂತೆ ಮಾಡಿ ಅವನನ್ನು ಅರ್ಜುನನ ಎದುರಿಗೆ ತಂದು ಕೊಲ್ಲಿಸಿ ಅರ್ಜುನನನ್ನು ಉಳಿಸಿದನೆಂಬ ಪವಾಡ. ಇಂತಹ ಹಲವಾರು ರೀತಿಯಲ್ಲಿ ಕತೆಗೆ ಸೇರಿಕೊಂಡ ಸಂಗತಿಗಳು. ಅದರೊಂದಿಗೆ ಸಭಾಪರ್ವದಲ್ಲಿ ಶಿಶುಪಾಲನು ಕೃಷ್ಣನನ್ನು ಜರೆದಾಗ ಭೀಷ್ಮನು ಇವನನ್ನು ಕುರಿತು ಹೇಳುವ ಅವತಾರ ಚರಿತ್ರೆ. ಈ ಅರ್ಥದಲ್ಲಿ ಆಗಾಗ ವಿದುರನು ಇತರರು ಹೇಳುವ ಮಾತುಗಳು, ಇವೆಲ್ಲ ಕತೆಗೆ ಆಮೇಲೆ ಸೇರಿದ ಸಂಗತಿಗಳು. ಭಾರತದ ಕೃಷ್ಣನ ಸರಿಯಾದ ಒಂದು ಮೂರ್ತಿ ನಮಗೆ ದೊರೆಯಬೇಕಾದರೆ ನಾವು ಈ ಸಂಗತಿಗಳನ್ನು ಬಿಡಬೇಕು. ಅವನು ಬಹು ಹಿರಿಯನಾದ ಒಬ್ಬ ಮಾನುಷ ವ್ಯಕ್ತಿ ಎಂದು ಅವನ ಚರಿತ್ರೆಯನ್ನು ನೋಡಬೇಕು. ಇದು ಮಾಸ್ತಿಯವರ ಒಂದು ಸ್ಪಷ್ಟವಾದ ನಿಲುವು. ಆ ನಿಲುವಿನಿಂದಲೇ ಅವರ ಎಲ್ಲ ವಿಚಾರಗಳೂ ಒಂದಕ್ಕೊಂದು ಸೇರ್ತಾ ಹೋಗುತ್ತೆ. ಇದಿಷ್ಟು ಹೇಳಾದ್ಮೇಲೆ ಅವರು ಇನ್ನೂ ಎಲ್ಲ ಗೌಣ ಪಾತ್ರಗಳನ್ನು ಅವರು ಹೇಳ್ತಾರೆ. ಅದರ ಒಂದು ವಿವರಣೆ ಈಗ ಬೇಡ ಅನಿಸುತ್ತೆ. ಮುಂದೆ ಅವರು ಏನು ಮಾಡ್ತಾರೆ, ಭಗವದ್ಗೀತೆಯಲ್ಲಿ ಯಾವ ಯಾವ ವಿಚಾರಗಳು ಬಂದಿವೆಯೋ ಅದೆಲ್ಲವೂ ಮಹಾಭಾರತದಲ್ಲೂ ಬಂದಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಅದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿ ಅದರ ಒಂದು ಪಟ್ಟಿಯನ್ನು ಕೊಟ್ಟು ವಿವರಗಳನ್ನು ಕೊಡ್ತಾರೆ. ಅದು ನಾನು ಸುಮ್ಮನೆ ಅದರ ಒಂದು ಶೀರ್ಷಿಕೆಗಳನ್ನು ಓದ್ತಾ ಹೋಗ್ತೀನಿ. ಧರ್ಮ, ದೇಹ, ಆತ್ಮ, ಪರಮಾತ್ಮ, ಇಂದ್ರಿಯ ನಿಗ್ರಹ, ಭೂತಹಿತ ಧರ್ಮ, ಪ್ರಾಣ, ಅಹಿಂಸೆ, ಸತ್ಯ, ಅಂತಃಸಾಕ್ಷಿ, ಮನಸ್ಥೈರ್ಯ, ಮನುಷ್ಯನ ಶತ್ರುಗಳು, ಮದ, ಕೋಪ, ಲೋಭ, ಸಾಧನೆ, ದಮ, ಕರ್ಮ, ಧೃತಿ, ಇಂಥ ಎಲ್ಲ ವಿಚಾರಗಳು ನಮಗೆ ಭಗವದ್ಗೀತೆಯಲ್ಲಿ ಕಾಣುವಂಥದ್ದೇ. ಹಾಗಾಗಿಯೇ ಅದನ್ನು ಒಂದು ಸಂಗ್ರಹ ಅಂತ ಹೇಳುವಂಥ ಒಂದು ವಿಚಾರ ಪ್ರಚಲಿತವಾಗಿದೆ ಅಂತ ನಾವು ಅಂದ್ಕೊಳ್ಬೋದು. ಹೀಗೆ ಹೇಳುವಾಗ ಆ ಪಟ್ಟಿಯಲ್ಲಿ ವರ್ಣಾಶ್ರಮ ಧರ್ಮ ಅನ್ನೋದು ಒಂದು ಬರುತ್ತೆ. ಅದನ್ನು ಒಂದಷ್ಟು ಈಗ ನೋಡೋಣ. ಈ ಧರ್ಮ ಎಂಬುದು ಯಾವುದು? ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜೀವನದ ಸನ್ನಿವೇಶದಿಂದ ಅವನ ಧರ್ಮದ ಸ್ವರೂಪ ನಿಶ್ಚಯವಾಗುತ್ತದೆ. ಇದನ್ನು ಭಾರತದಲ್ಲಿ ವರ್ಣದ ದೃಷ್ಟಿಯಿಂದ, ಆಶ್ರಮದ ದೃಷ್ಟಿಯಿಂದ ವಿವರಿಸಿದೆ. ಭಾರತದ ಸಂಗತಿ ನಡೆದ ಕಾಲಕ್ಕೆ ವರ್ಣಗಳು ಒಂದರಿಂದ ಒಂದು ಬೇರೆಯಾದ 4 ಬೇರೆ ಬೇರೆಯ ಪಂಗಡಗಳಾಗಿದ್ದಂತೆ ಕಾಣುವುದಿಲ್ಲ. ಹುಟ್ಟಿನಿಂದ ಎಲ್ಲರೂ ಬ್ರಾಹ್ಮಣರೇ. ನ ವಿಶೇಷೋಸ್ತಿ ವರ್ಣಾನಾಂ ಸರ್ವಂ ಬ್ರಾಹ್ಮಮಿದಂ ಜಗತ್. ಬ್ರಾಹ್ಮಣಾ ಪೂರ್ವಸೃಷ್ಟಾ ಹಿ ಕರ್ಮಭಿಃ ವರ್ಣತಾಂ ಗತಾಃ. ಇದು ನಮಗೇನು ನೆನಪಿಸ್ತಾ ಇದೆ? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದನ್ನೇ ಗೀತೆಯಲ್ಲಿ ಕೃಷ್ಣ ಈ ರೀತಿ ಹೇಳ್ತಾನೆ. ಅಲ್ಲೂ ಕೂಡ ಅದು ಚಾತುರ್ವರ್ಣ್ಯಂ.
4 ವರ್ಣಗಳಲ್ಲಿ ಇರುವಂಥ ಜನರನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇಲ್ಲ. ಆ ವ್ಯವಸ್ಥೆ ಚಾತುರ್ವರ್ಣ್ಯಂ ಅನ್ನುವಾಗ ಚತುರ್ವರ್ಣದ ಒಂದು ಸಮಾಜದಲ್ಲಿ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆದುಕೊಂಡು ಹೋಗೋದಕ್ಕೆ ಬೇಕಾದಂಥ 4 ಬಗೆಯ ಕೆಲಸಗಳನ್ನು ಮಾಡುವಂಥ ವರ್ಣಗಳನ್ನು ಕೆಲಸದ ಮೂಲಕ ವರ್ಣಗಳ ವ್ಯವಸ್ಥೆಯನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಹೀಗೆ ಆಧಾರ ಏನು ಅದಕ್ಕೆ? ಗುಣಕರ್ಮ ವಿಭಾಗಶಃ. ಇದೇ ಮಾತುಗಳನ್ನು ಭಗವದ್ಗೀತೆಯಲ್ಲಿ ಬಂದಿದೆ ಅನ್ನೋದಕ್ಕೋಸ್ಕರ ಮಾಸ್ತಿಯವರು ಕೊಟ್ಟಿದ್ದಾರೆ, ನಾನು ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಆ ಗುಣಕರ್ಮ ವಿಭಾಗಶಃ ಅನ್ನೋದನ್ನು ನಾವು ಮರ್ತುಬಿಟ್ಟಿದ್ದೀವಿ, ಸುಮಾರು ಜನ ಮರ್ತಿದ್ದೀವಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅದೊಂದನ್ನು ಹಿಡ್ಕೊಂಡಿದ್ದೀವಿ. ಇದು ನಾವು ಆ ಗೀತಾಚಾರ್ಯನಿಗೆ ಮಾಡುವಂಥ ದ್ರೋಹ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಈ ಭಗವದ್ಗೀತೆಯನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ನೋಡಿದ್ದಾರೆ. ಅದರಲ್ಲಿ ಶ್ರೀ ಅರವಿಂದರು, ನಾನು ಮೂಲತಃ ಋಗ್ವೇದ ಸಂಹಿತೆಯನ್ನು ಅಭ್ಯಾಸ ಮಾಡಿದ್ದೀನಿ, ಅದರಲ್ಲಿರುವಂಥ ಆಧ್ಯಾತ್ಮಿಕ ಹಾಗೂ ಮನೋವೈಜ್ಞಾನಿಕ ತತ್ವಗಳನ್ನು ಕುರಿತು ನನಗೆ PhD ಸಿಕ್ಕಿದೆ. ಅದರಿಂದಾಗಿ ನಾನು ಪದೇ ಪದೇ ಅದನ್ನು ಹೇಳ್ತಾ ಇರ್ತೀನಿ. ಶ್ರೀ ಅರವಿಂದರು ಏನು ಹೇಳ್ತಾರೆ ಭಗವದ್ಗೀತೆ ಬಗ್ಗೆ ಅಂದರೆ, ಆ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ತತ್ವಗಳನ್ನು ಸಮನ್ವಯ ಮಾಡಿ ಅಲ್ಲಿ ಕೊಟ್ಟಿದೆ. ಯಾರು ಕೊಟ್ಟರು ಆ ಪ್ರಶ್ನೆಗೆ ಹೋಗೋದು ಬೇಡ. ನಮ್ಮಂಥ ಕೆಲವರು ಶ್ರೀಕೃಷ್ಣನೇ ಅಂದ್ಕೊಳ್ಳೋಣ, ಅದರೊಳಗೇನು ತಪ್ಪಿಲ್ಲ. ಅಥವಾ ಇನ್ಯಾರೋ ಸಂಗ್ರಹ ಮಾಡಿ ಅಲ್ಲಿ ಹಾಕಿರ್ಬೋದು ಆ ಜಾಗದಲ್ಲಿ. ಅದೇನೇ ಇದ್ದರೂ ಅದೊಂದು ಅದ್ಭುತವಾದ ಸಂಗ್ರಹ. ಭಗವದ್ಗೀತೆಯ 18 ಅಧ್ಯಾಯಗಳು. ಪದೇ 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 ಅದನ್ನು ಓದ್ತಾ ಇದ್ದರೆ ನಿಜಕ್ಕೂ ಅಲ್ಲಿ ಜೀವನ ಧರ್ಮ ಯೋಗ ಇದೆ. ನಮಗೆ ಎಲ್ಲ ಕಾಲಕ್ಕೂ ಬೇಕಾದಂಥ ಸಂಗತಿಗಳು ನಮಗೆ ಅಲ್ಲಿ ಸಿಗುತ್ತೆ. ನನಗಂತೂ ಹಲವಾರು ಸಂದರ್ಭಗಳಲ್ಲಿ ಅಲ್ಲಿ ನಾವು ಹಲವಾರು ಶ್ಲೋಕಗಳು ಕಿವಿಯ ಮೇಲೆ ಕೇಳ್ತಾ ಇರುತ್ತೆ. ಅದರಿಂದ ನಾವು ಕಷ್ಟಗಳಿಂದ, ಮನಸ್ಸಿನ ಖೇದದಿಂದ ದೂರ ಬರೋದಕ್ಕೆ ಸಾಧ್ಯ. ಅದರೊಳಗೆ ಒಂದನ್ನು ಮಾತ್ರ ಹೇಳಬೇಕು ಅನಿಸುತ್ತೆ. ಆತ್ಮ ಇವ ಹ್ಯಾತ್ಮನೋ ಬಂಧು ಕೇಳಿದ್ದೀರ ಅಲ್ವಾ? ನಾತ್ಮಾನಂ ಅವಸಾದಯೇತ್ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಯಾರೋ ನಮ್ಮನ್ನು ನಾವು ಕೆಳಗಿಳಿಸ್ಕೋಬಾರ್ದು, ಹೀಗಿಳಿಸ್ಕೋಬಾರ್ದು. ಯಾಕೆ? ಆತ್ಮ ಇವ ಆತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನ. ನಮ್ಮನ್ನು ನಾವು ಕೆಳಗಿಳಿಸ್ಕೊಂಡಾಗ ನಾವು ಅದಕ್ಕೆ ಶತ್ರು ಆಗಿಬಿಡ್ತೀವಿ, ನಮ್ಮನ್ನು ನಾವು ಎತ್ತಿಟ್ಕೊಂಡಾಗ ನಾವು ಸ್ನೇಹಿತರಾಗ್ತೀವಿ. ಎಂಥ ಮಾತು! ಇದಕ್ಕಿಂತ ಒಂದು ಜೀವನ ಧರ್ಮದ ಮಾತು ಬೇಕೇ? ಇಂತಹ ಮಾತುಗಳು ಇಡೀ ಮಹಾಭಾರತದಲ್ಲಿ ಸಾಕಷ್ಟು ಬರುತ್ತೆ. ಈಗ ಈ ವರ್ಣ ಆಶ್ರಮ ಧರ್ಮವನ್ನು ನಾವು ತಗೊಂಡಾಗ ಇನ್ನೊಂದಷ್ಟು ನಾವು ಮಾಸ್ತಿಯವರ ಮಾತುಗಳನ್ನೇ ನೋಡಬೇಕು ಅಂತ ಅನಿಸುತ್ತೆ. ಅಭಿರುಚಿಯನ್ನನುಸರಿಸಿ ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಿ ಅವಕ್ಕೆ ಅನುಗುಣವಾದ ಚರ್ಯೆಯಿಂದ ನಡೆದು ಮನುಷ್ಯರು 4 ವರ್ಣಗಳಾದರು. ಹೀಗೆ ಏರ್ಪಟ್ಟ ವರ್ಣಗಳಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಆಯಾ ವರ್ಣದ ವೃತ್ತಿಯನ್ನು ಅವಲಂಬಿಸಿ ಅದರದರ ಗುಣಗಳನ್ನು ಬೆಳೆಸಿಕೊಂಡು ಆಯಾ ವರ್ಣಕ್ಕೆ ಸೇರಿದವರೆನಿಸಿಕೊಂಡರು. ವೃತ್ತಿಯಿಂದ ಆಯಾ ವರ್ಣಕ್ಕೆ ಸೇರಿದವರಾದರೂ ಇಂಥ ಜನ ಗುಣದಿಂದ ಬೇರೆಯ ವರ್ಣದವರಂತೆ ಇರುವುದಕ್ಕೆ ಅಡ್ಡಿ ಇರಲಿಲ್ಲ. ಅವರವರ ಮನೋಧರ್ಮದಂತೆ ಅವರು ಮೇಲೆಂಬ ವರ್ಣದ ಗುಣಗಳನ್ನು ಬೆಳೆಸಿಕೊಳ್ಳಬಹುದು, ಕೀಳೆಂಬ ವರ್ಣದ ಗುಣಗಳನ್ನು ಬೆಳೆಸಿಕೊಳ್ಳಬಹುದು. ನಮಗೆ ಅಲ್ಲೇ ಕಾಣಿಸುತ್ತೆ. ಮಹಾಭಾರತದಲ್ಲೇ ನಮಗೆ ದ್ರೋಣಾಚಾರ್ಯರು ಏನು ಮಾಡಿದ್ರು? ಯಾವ ಒಂದು ಪರಂಪರೆಯಲ್ಲಿ ಹುಟ್ಟಿದ್ರು ಕೊನೆಯಲ್ಲಿ ಯುದ್ಧ ಮಾಡಬೇಕಾಯ್ತು. ಅವರ ಮಗ ಅಶ್ವತ್ಥಾಮ ಎಂಥ ಘೋರ ಕೃತ್ಯವನ್ನು ಎಸಗಿದ. ಚಿರಂಜೀವಿಗಳಲ್ಲಿ ಒಬ್ಬ ಅವನು. ಹೀಗೆ ನಾವು ನೋಡ್ತಾ ಹೋದರೆ ಒಂದು ಈ ವಿಧಿ ಆಟ ಆಡಿಸ್ದಂಗೆ ಅದು ಬೇರೆ ಬೇರೆ ಆಗ್ತಾ ಹೋಗೋದು ಕಾಣಿಸುತ್ತೆ. ವೇದ ಸಂಹಿತೆಯಲ್ಲಂತೂ, ವೇದ ಮಂತ್ರಗಳಲ್ಲಂತೂ ಸ್ಪಷ್ಟವಾಗಿ ಈ ಚತುರ್ವರ್ಣದ ವಿಚಾರ ಬರುತ್ತೆ. ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಒಂದೇ ಅನ್ನೋದು ಸಾರಿ 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 ಹೇಳ್ತಾ ಇವೆ ಆ ಮಂತ್ರಗಳು. ಆದರೆ ಆ ಮೇಲಿನ ಒಂದು ನಮ್ಮ ದೇಶದ ಪರಿಸ್ಥಿತಿ ಅಥವಾ ಬೇರೆ ದೇಶದವರ ಆಕ್ರಮಣದಿಂದ ಆದಂಥ ಬದಲಾದ ಪರಿಸ್ಥಿತಿಗಳು, ಇದೆಲ್ಲದರಿಂದಾಗಿ ನಮ್ಮ ಒಂದು ಮನೋಭಾವ ಬದಲಾಗಿದೆ ಅಂತ ಅನಿಸುತ್ತೆ. ಈ ಒಂದು ನಾನು ಹೇಳಿದಾಗೆ ಸಮನ್ವಯಾಚಾರ್ಯ ಅಂತಲೇ ನಾವು ಕೃಷ್ಣನಿಗೆ ಹೇಳ್ತೀವಿ. ಅವನು ಹೇಗೆ ಸಮನ್ವಯ ಮಾಡಿದ್ದಾನೆ,
ಎಲ್ಲ ಸಾಂಖ್ಯ ಯೋಗ ಎಲ್ಲವನ್ನು ಸಮನ್ವಯ ಮಾಡಿದ್ದಾನೆ ಅನ್ನೋದನ್ನು ಮಾಸ್ತಿಗಳು ಗುರುತಿಸಿ ಅದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ನಾವು ನೋಡಬೇಕು ಅಂತ ಅನಿಸುತ್ತೆ. ಒಂದೊಂದು ಶಾಸ್ತ್ರದ ಇದ್ರೆ ಇವೆಲ್ಲವೂ ವೈದಿಕ ವಿಚಾರಗಳಿವೆ ಭಗವದ್ಗೀತೆಯಲ್ಲಿ, ವೇದಗಳನ್ನೇ ಕುರಿತು. ಈಗ ನಾವು ವೇದ ಅಂದ್ಬಿಟ್ಟ ತಕ್ಷಣ ಅದರಲ್ಲಿ ಏನಿದೆ ಅಂತ ನಾವು ನೋಡೋಕ್ಕೆ ಹೋದಾಗ ದೇವತೆಗಳ ಒಂದು ಪ್ರಾರ್ಥನೆ, ದೇವತೆಗಳನ್ನ ಕುರಿತು ಮಾಡಿದಂಥ ಪ್ರಾರ್ಥನೆ, ಆಹ್ವಾನ, ದೇವತೆಗಳನ್ನ ಆಹ್ವಾನಿಸೋದು. ಇದಕ್ಕೆ ಇನ್ನೊಂದು ಪೂರ್ಣ ದಿನ ಬೇಕು ನನಗೆ ಅದು ಆಹ್ವಾನಿಸೋದು ಅಂದರೆ ಏನು ಅಂತ ಹೇಳೋಕ್ಕೆ. ಯಾಕೆಂದರೆ ವೇದಕಾಲೀನ ದೇವತೆಗಳು ನಾವು ಈಗ ತಿಳಿದಿರುವಂಥ ದೇವತೆಗಳ ಹಾಗಲ್ಲ. ಅವರೆಲ್ಲರೂ ವಿಶ್ವಶಕ್ತಿಯ ಧನಾತ್ಮಕ ಅಂಶಗಳು. ನಾವು ಅಗ್ನಿ ಅಂತ ಕರೆದಾಗ ಅಗ್ನಿ ಬಂದು ಆ ಒಂದು ಸಂಕಲ್ಪ ಶಕ್ತಿ, ಪರಮಾತ್ಮನ ಸಂಕಲ್ಪ ಶಕ್ತಿಯ ಪ್ರತೀಕ. ಅವನು ಬಂದು ನಮಗೆ ಅವನ ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸ್ತಾನೆ. ಆ ಒಂದು ಸಂಕಲ್ಪದಿಂದ ಅವನು ಬೇರೆ ದೇವತೆಗಳನ್ನು ಕರ್ಕೊಂಬರ್ತಾನೆ. ಈ ಥರ ಎಲ್ಲ ವಿಚಾರಗಳಲ್ಲಿ ತುಂಬ ಬೇರೆ ರೀತಿ ನಾವು ಸಾಂಕೇತಿಕವಾಗಿ ನೋಡಿದಂಗೆ ಅರ್ಥಗಳು ಬಿಚ್ಚಿಕೊಳ್ತಾ ಹೋಗುತ್ತೆ. ಸೊ ಈ ಥರ ಇದೇ ಮಾತುಗಳು ನಮಗೆ ಭಗವದ್ಗೀತೆಯಲ್ಲೂ ಕಾಣಿಸುತ್ತೆ. ಆದರೆ ಈ ಯಜ್ಞಯಾಗಾದಿಗಳ ಒಂದು ಸಂಪ್ರದಾಯ ಇದೆಯಲ್ಲ, ಅದು ನಮಗೆ ಜಾಸ್ತಿ ಕಾಣೋದು ಬ್ರಾಹ್ಮಣ ಗ್ರಂಥಗಳಲ್ಲಿ, ಸಂಹಿತೆಗಳಲ್ಲಿ ಅಲ್ಲ. ಸಂಹಿತೆಗಳಲ್ಲಿ ಕಾಲಾತೀತವಾದ ಸತ್ಯ ವಿಚಾರಗಳು, ಈ ವಿಶ್ವದಲ್ಲಿ ಇರತಕ್ಕಂಥ ವಿಧ ವಿಧವಾದ ಶಕ್ತಿಗಳು, ಆಮೇಲೆ ಜೀವನದ ರೀತಿ ನೀತಿಗಳು, ಈ ರೀತಿ ಈ ದೇವತೆಗಳು ಯಾರು ಅನ್ನೋದೇ ಒಂದು ತುಂಬ ರೋಚಕವಾದ ಸಂಗತಿ. ನಾವು ವೇದ ಕಾಲಕ್ಕೆ ಹೊರಟೋದ್ರೆ ಈ ದೇವತೆಗಳು ಯಾರು, ಅವ್ರು ನಮಗೇನು ಮಾಡ್ತಾರೆ, ನಮಗೂ ಅವ್ರಿಗೂ ಏನು ಸಂಬಂಧ ಅಂಥ ಋಷಿಗಳು ಕಂಡುಕೊಂಡಂಥ ಈ ಒಂದು ಸಂಪರ್ಕ ಸಾಧನವಾಗಿದ್ದಂಥ ಯಜ್ಞ ಕೇವಲ ಹೊರಗಡೆ ನಡೀತಾ ಇರಲಿಲ್ಲ, ಅಂತರ್ಯಜ್ಞ. ಆಗ ಅಂತರ್ಯಜ್ಞ ಬಹಿರ್ಯಜ್ಞ ಎರಡೂ ಸಮಾನವಾಗಿ ನಡೀತಾ ಇತ್ತು, ಒಂದೇ ಸಲ ನಡೀತಾ ಇತ್ತು. ಆಮೇಲೆ ಅಂತರ್ಯಜ್ಞ ಮರ್ತೋಯ್ತು ಜನರಿಗೆ, ಕೇವಲ ಬಹಿರ್ಯಜ್ಞ ಬಂತು. ಈ ದೇವಾಲಯ ಪೂಜೆಗಳು ಯಾವುದು ಇಲ್ಲದೇ ಇದ್ದಂಥ ಕಾಲ ಒಂದಿತ್ತು. ನಮ್ಮಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ವೇದಗಳ ಕಾಲದಲ್ಲಿ. ನಮಗೆ ದೇವಾಲಯಗಳ ಪ್ರಾರಂಭ ನಮಗೆ ಕಾಣಿಸೋದೇ 6-7ನೇ ಶತಮಾನದಲ್ಲಿ. ಅದುವರೆಗೂ ಮಹಾಭಾರತ ಕಾಲದಲ್ಲಿ ಏನಿತ್ತು, ಯಜ್ಞಯಾಗಾದಿಗಳ ಬಾಹುಳ್ಯ ಇತ್ತು. ಆಗ ಅವೆಲ್ಲ ಚರ್ಚೆಗಳು ಕಾಣ್ತೀವಿ ನಾವು ಮಹಾಭಾರತದಲ್ಲಿ. ಅದನ್ನು ಕೂಡ ಮಾಸ್ತಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಮಾಸ್ತಿಯವರು. ಆಮೇಲೆ ಈ ಯಜ್ಞಯಾಗಾದಿಗಳು ಅಹಿಂಸಾ ಪರಮೋ ಧರ್ಮ, ನಾವೇನು ಅಂದ್ಕೊಂಡಿದ್ದೀವಿ ಇವಾಗ ಬುದ್ಧ ಹೇಳಿದ್ದದು ಅಂತ. ಬುದ್ಧ ಎಲ್ಲಿಂದ ಎತ್ಕೊಂಡ? ಮಹಾಭಾರತದಲ್ಲಿದೆ ಅದು. ದೊಡ್ಡ ದೊಡ್ಡ ಚರ್ಚೆಗಳು ನಡೆದಿವೆ ಮಹಾಭಾರತದಲ್ಲಿ ಅಹಿಂಸೆಯ ಪರವಾಗಿ, ಹಿಂಸೆಯ ಪರವಾಗಿ. ಹಿಂಸೆ ಅಂದರೆ ಯಜ್ಞಯಾಗಗಳಲ್ಲಿ ಪ್ರಾಣಿ ಬಲಿಯನ್ನು ಹಿಂಸೆ ಅಂತ ತಗೋಬೇಕೇ ಬೇಡವೆ, ಅದನ್ನು ಯಾವ ರೀತಿ ಪರಿಗಣಿಸಬೇಕು, ಇಂತಹ ಮುಕ್ತವಾದ ಚರ್ಚೆಗಳು ನಡೆದಿವೆ. ಈಗಿನ ಕಾಲದಂಗೆ ಅದನ್ನು ಹೇಳಬಾರ್ದು ಅಂತ ಒಂದು ಪರಿಸ್ಥಿತಿ ಆವಾಗಿರಲಿಲ್ಲ, ಎಲ್ಲವನ್ನು ಚರ್ಚೆ ಮಾಡ್ತಾಯಿದ್ರು. ಹಾಗೆಯೇ ಅಹಿಂಸಾ ಪರವಾದ ಚರ್ಚೆಗಳು ನಡೆದಿವೆ. ಯಜ್ಞಯಾಗಗಳಲ್ಲಿ ಈ ಬಲಿಗಳು ಬೇಕಿಲ್ಲ ಅನ್ನೋದು ಕೂಡ ಅಲ್ಲಿ ಅದನ್ನು ಹೇಳ್ತಾ ಅಹಿಂಸಾ ಪರಮೋ ಧರ್ಮ ಅಂತ ಅವರು ಹೇಳ್ತಾರೆ. ಇರಲಿ, ಈಗ ಈ ಶಾಸ್ತ್ರಗಳ ವಿಚಾರ ಇದೊಂದನ್ನು ನಾವು ಮಾಸ್ತಿಯವರ ಮಾತುಗಳಲ್ಲಿ ನೋಡೋಣ. ಒಂದೊಂದು ಶಾಸ್ತ್ರದ ಉದ್ದೇಶವು ಮನುಷ್ಯನನ್ನು ಸಮ್ಯಕ್ ಜೀವಿಯನ್ನಾಗಿ ಮಾಡುವುದು. ಅವು ವಿವರದಲ್ಲಿ ಒಂದರಿಂದ ಒಂದು ಬೇರೆಯಾಗಿರಬಹುದು, ಗುರಿಯಲ್ಲಿ ಎಲ್ಲವೂ ಒಂದೇ. ಒಂದೊಂದು ಶಾಸ್ತ್ರದ ಪ್ರವರ್ತಕರು ತಮ್ಮ ತಮ್ಮ ಶಾಸ್ತ್ರವನ್ನು ನಮ್ಮ ಶಾಸ್ತ್ರ ಎಂದು ಕರೆದು ಉಳಿದೆಲ್ಲ ಶಾಸ್ತ್ರಗಳನ್ನು ವಿರೋಧ ಎಂದು ಎಣಿಸಿ ಲೋಕದಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ. ಇಂಥವರು ತಮ್ಮ ಪ್ರತಿಷ್ಠೆಗಾಗಿ ದುಡಿಯುತ್ತಿದ್ದಾರೆ, ಶಾಸ್ತ್ರಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಅಲ್ಲ. ಶಾಸ್ತ್ರಗಳನ್ನು ನಿಜವಾಗಿ ಬಲ್ಲವನು ಅವುಗಳ ಐಕಮತ್ಯವನ್ನು ಸಾರುತ್ತಾನೆ. ಇಂಥ ಉಪದೇಶಕರು ಅಪೂರ್ವ. ಆದರೆ ಶಾಸ್ತ್ರಗಳಲ್ಲಿ ಐಕಮತ್ಯವನ್ನು ಕಾಣುವುದೇ ಸರಿಯಾದ ದೃಷ್ಟಿ. ಶಾಸ್ತ್ರಗಳನ್ನು ಕುರಿತ ಈ ಸೂತ್ರ ಹಿಂದೂ, ಕ್ರಿಸ್ತ, ಮುಸ್ಲಿಂ ಮುಂತಾದ ಮತಗಳಿಗೂ ಅನ್ವಯಿಸುತ್ತದೆ. ವಿಷ್ಣು ಮಹಾತ್ಮ್ಯ, ಶಿವ ಮಹಾತ್ಮ್ಯಗಳನ್ನು ಪ್ರತಿಪಾದಿಸುವ ಅನೇಕ ಅಧ್ಯಾಯಗಳನ್ನುಳ್ಳ ಮಹಾಭಾರತ ಗ್ರಂಥದ ವಾಕ್ಯಗಳು ಗಮನಾರ್ಹವಾದವು. ಸನಾತನ ಧರ್ಮ ವೇದಕಾಲದಲ್ಲಿ ಕಂಡುಕೊಂಡು ಎಂದೂ ಬಿಡದೆ ಏಕದೇಶವಾಗಿದೆಯಾದರೂ
ಉಸುರಿಕೊಂಡು ಬಂದಿರುವ ಸೂತ್ರದ ಒಂದು ರೂಪ ಇದು. ಎಲ್ಲವೂ ಬೇಕು, ಎಲ್ಲವನ್ನೂ ಸಮಷ್ಟಿ ರೂಪದಿಂದ ಕಂಡಂತಹ ವೇದ ಧರ್ಮ ಅದು ಮಾನವ ಧರ್ಮ. ಅದನ್ನು ಮಾಸ್ತಿಗಳು ಗುರುತಿಸಿ ಭಗವದ್ಗೀತೆಯಲ್ಲಿ ಇಡೀ ಮಹಾಭಾರತದಲ್ಲಿ ಅದು ಪ್ರತಿಧ್ವನಿತವಾಗಿರೋದನ್ನು ಅವರು ಹೇಳ್ತಾರೆ, ತುಂಬ ವಿವರವಾಗಿ ಹೇಳ್ತಾರೆ. ಇನ್ನು ಸಮಯ ಮುಗಿತಾ ಇದೆ. ಧರ್ಮಾನ್ವಕ್ಷ್ಯಾಮಿ ಶಾಶ್ವತ, ಈ ಒಂದು ಉದ್ಘೋಷವನ್ನು ಮಾಡ್ತಾ ವ್ಯಾಸರು ತಮ್ಮ ಒಂದು ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಹಾಗೆಯೇ ದೇಶ ಕಾಲಾತೀತ ಮೌಲ್ಯಗಳನ್ನು ಅಲ್ಲಿ ಅವರು ಪ್ರತಿಷ್ಠಾಪಿಸಿದ್ದಾರೆ. ಆ ಎಲ್ಲ ಸಂಕಲ್ಪ, ಅಲ್ಲೆಲ್ಲ ಸಂಕಲ್ಪಗಳು ಸತ್ಯ ಧರ್ಮ ಅವೆರಡನ್ನು ಕೂಡಿಯೇ ಬರೋವಂಥದ್ದು. ಹಾಗಾಗಿಯೇ ಏನು ಹೇಳ್ತಾರೆ, ಭಾರತವನ್ನು, ಇಡೀ ಮಹಾಭಾರತವನ್ನು ಒಂದು ಪಾವನ ತೀರ್ಥ, ಇದು ಒಂದು ಪಾವನ ಸರೋವರ ಅಥವಾ ತೀರ್ಥ ಅಂತ ಹೇಳ್ತಾರೆ. ಹಾಗಾಗಿಯೇ ಮಾಸ್ತಿಯವರು ಇದಕ್ಕೆ ಭಾರತ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ನಮ್ಮ ಹಿಂದಿನವರು ಹೇಳಿದಂಥ ಒಂದು ಶ್ಲೋಕವನ್ನು ಅವರು ಅಲ್ಲಿ ಹೇಳ್ತಾರೆ. ಅಗಾಧೆ ವಿಮಲೆ ಶುದ್ಧೆ ಕ್ಷಮಾ ಸದ್ಯ ಧೃತಿ ಹೃದೆ ಸ್ನಾತವ್ಯಂ ಭಾರತೇ ತೀರ್ಥೆ ಸತ್ವಮಾಲಂಬ್ಯ ಶಾಶ್ವತ. ಶಾಶ್ವತವಾದ ಸತ್ವವಿರುವಂಥ ತತ್ವಗಳನ್ನು ತಿಳಿಯೋದಕ್ಕೆ ಇಂಥ ಒಂದು ಮಹಾಭಾರತದಂಥ ಗ್ರಂಥದಲ್ಲಿ ಮಿಂದು ಹೊರಬರಬೇಕು ನಾವು. ಅಂಥ ಒಂದು ಮಿಂದು ಹೊರಬರೋದಕ್ಕೆ ದಾರಿದೀಪವಾದಂಥ ಈ ಒಂದು ಚಿಕ್ಕ ಗ್ರಂಥವಾದರೂ ಅಗಾಧವಾದ ಸಾರವನ್ನು ತುಂಬಿಕೊಂಡಿರುವಂಥ ಇಂಥ ಪುಸ್ತಕವನ್ನು ರಚಿಸಿದಂಥ ಮಾಸ್ತಿಯವರಿಗೆ ನನ್ನ 100 ನಮನಗಳು. ಇವತ್ತು ನಿಮ್ಮೊಂದಿಗೆ ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ವಸಂತಶ್ರೀಯವರಿಗೆ ಹಾಗೂ ಗೋಖಲೆ ಸಂಸ್ಥೆಯವರಿಗೆ ನನ್ನ ನಮನಗಳು. ಇನ್ನೊಂದು ವಿಚಾರ, ಭಗವದ್ಗೀತೆ ವಿಚಾರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನಗೆ ತುಂಬ ಇಷ್ಟವಾದ ಸಂಗತಿ ಅಂದರೆ ಮನೋವೈಜ್ಞಾನಿಕ ವಿಚಾರಗಳು. ಇದನ್ನು ನಾವು ನಿಧಾನವಾಗಿ ವೇದ ಸಂಹಿತೆಯನ್ನು ಹಿಂದೆ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯ, ಯಜ್ಞದಿಂದ ಹಿಡಿದು ಮನೆಯಲ್ಲಿ ಮಾಡುವಂಥ ಪೂಜೆ, ದೇವಸ್ಥಾನಗಳಲ್ಲಿ ಮಾಡುವಂಥ ಪೂಜೆ ಎಲ್ಲವೂ ಮನೋವೈಜ್ಞಾನಿಕ ಸ್ತರದಲ್ಲಿ ನಿಂತಿದೆ. ನಾವೇನು ಹೇಳ್ತೀವಿ, ಯಾವುದೇ ಮಾಡಬೇಕಾದರೂ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಏನು? ಸಮ್ಯಕ್ ಕಲ್ಪಯತೆ ಇತಿ ಸಂಕಲ್ಪ. ನಮಗೇನಾಗಬೇಕು, ಏನನ್ನು ನಾವು ಇಷ್ಟಪಡ್ತೀವಿ? ವಿದ್ಯೆ ಬೇಕಾ, ಹಣ ಬೇಕಾ, ಮಕ್ಕಳು ಸುಖವಾಗಿರಬೇಕಾ, ಗಂಡ ಸರಿಗಿರಬೇಕಾ, ಹೆಂಡತಿ ಸರಿಗೆ, ಯಾವುದೋ ಒಂದು ಸಂಕಲ್ಪ ಇರುತ್ತೆ ನಮಗೆ. ಆ ಸಂಕಲ್ಪ ಮಾಡಿದ ತಕ್ಷಣ ಏನಾಗುತ್ತೆ, ಆ ಶಕ್ತಿ ನಮಗೆ ಬರುತ್ತೆ. ಆ ಸಂಕಲ್ಪ ಶಕ್ತಿ ಅನ್ನೋದು ನಮ್ಮ ಮನಸ್ಸಿಗೆ ಬಂದಾಗ ಅದು ನಮಗೆ ಆ ಕಾರ್ಯ ಸಾಧನೆಯ ಒಂದು ಶಕ್ತಿಯನ್ನು ಕೂಡ ಕೊಡುತ್ತೆ. ಇಲ್ಲಿ ಅಗ್ನಿ ಪುರೋಹಿತನಾಗಿ ಬರ್ತಾನೆ ನಮ್ಮ ಎಲ್ಲ ಕಾರ್ಯಗಳಿಗೆ ಅಂತ ಹೇಳ್ತಾರೆ. ತಾವು ಕೇಳಿರ್ಬೋದು, ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಅವನು ಪುರೋಹಿತನೂ ಅವನೇ, ಆ ಒಂದು ಯಜ್ಞದ ದೇವತೆನೂ ಅವನೇ, ಹೋತಾರನೂ ಅವನೇ, ಎಲ್ಲ ದೇವತೆಗಳನ್ನು ಕರೆಯುವಂಥ ಹೋತಾರನೂ ಅವನೇ. ಹಾಗಾದರೆ ಯಜ್ಞ ಎಲ್ಲಿ ನಡೀತಿದೆ? ಯಜ್ಞ ನಡೆಯೋದು ನಮ್ಮ ಹೃದಯದಲ್ಲಿ. ಸೊ ಇಂತಹ ಒಂದು ಅಂತರ್ಯಜ್ಞವನ್ನು, ಧ್ಯಾನವನ್ನು, ತಪಸ್ಸನ್ನು ಕೊಟ್ಟಂಥ ನಮ್ಮ ಮಹಾ ಋಷಿಗಳು, ಆ ಪರಂಪರೆಯಲ್ಲಿ ಬಂದಂಥ ವಾಲ್ಮೀಕಿ ವ್ಯಾಸರು, ಅಂತಹ ಒಂದು ಅವರಿದ್ದಂಥ ದೇಶದಲ್ಲಿ ನಾವು ಇದ್ದೀವಿ. ಅವರಿಗೆ ದಾರಿದೀಪವನ್ನು ತೋರಿಸಿದಂಥ ಮಹಾಚಿಂತಕರಾದ DVG ಅವರಾಗಲಿ, ಮಾಸ್ತಿಯವರಾಗಲಿ, ಇಂತಹ ಒಂದು ಬೆಳಕು, ದರ್ಶನದ ಬೆಳಕು ನಮಗೆ ದೊರೀತಾ ಇದೆ. ಇದು ನಮ್ಮ ಪುಣ್ಯ ಸುಕೃತ ಅಂತ ಹೇಳಿ ಇವತ್ತಿಗೆ ನಾವು ಮುಗಿಸೋಣ. ನಾಳೆ ಆ ಕಾಳಿದಾಸನದು ಇನ್ನೊಂದು ರಮ್ಯ ಲೋಕ. ನಾನು ಮೊದಲೇ ಋಷಿ ಅಂದರೆ ಏನು ಅಂತ ಹೇಳಿದೆ. ಕ್ರಾಂತದರ್ಶಿ ಋಷಿ ಅಂದರೆ ನಮಗೆ ಕಣ್ಣಿಗೆ ಕಾಣುವ ನೋಟದಿಂದ ಆಚೆಗೂ ನೋಡಬಲ್ಲಂಥವರು ಕ್ರಾಂತದರ್ಶಿ ಋಷಿ. ಅದು ಅವರಿಗೆ ತಪಸ್ಸಿನಿಂದ ಸಿಗುವಂಥದ್ದು. ಅದನ್ನೇ ನಾವು ಒಂದು ಸರಳವಾಗಿ ನಾವೇನು ಹೇಳ್ತೀವಿ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಅಂತಹ ನೋಟಗಳನ್ನು ಕಾಳಿದಾಸ ಕಂಡಿದ್ದಾನೆ. ಅವನು ಕಂಡಂಥ ನೋಟಗಳನ್ನು ಮಾಸ್ತಿಯವರು ನಮಗೆ ಉಣಬಡಿಸಿದ್ದಾರೆ. ಅವರು ಬರೆದಿರುವಂಥ ಕಾಳಿದಾಸ ಅನ್ನುವಂಥ ನಾಟಕ.
ಜೊತೆಗೆ ಇನ್ನೂ ಒಂದಷ್ಟು ಬರಹಗಳಿವೆ, ಅದರ ವಿಶೇಷವನ್ನು ನಾವು ಮಾತಾಡೋಣ ನಾಳೆ ನೋಡೋಣ ಮತ್ತೆ ತಮ್ಮನ್ನೆಲ್ಲ. ನಮಸ್ಕಾರ.